ಏನ್ರಪ್ಪ ಕಲಾ ರಸಿಕರ, ಕೊನೆಗೂ ಬಂದ್ರ ಥಿಯೇಟ್ರಿಗೆ ಬನ್ನಿ ಕೂತ್ಕೊಳ್ಳಿ. ಇದು ಸಿನಿಮಾ ಬಗ್ಗೆ ಇರೋ ಸಿನಿಮಾ. ಇಲ್ಲಿ ಸಿನಿಮಾದವರೇ ಪಾತ್ರಗಳು. ನಿಮಗೆ UFO ಕ್ಯೂಬ್ ಅಂದ್ರೆ ಗೊತ್ತಾ? ಹೆಂಗ್ ಗೊತ್ತಿರುತ್ತೆ? ನಮ್ಮ ರಾಜ್ಯಕ್ಕೆ ಕ್ಯೂಬ್ ಸೆಂಟರ್ ಬಂದಿದ್ದೆ ಜಸ್ಟ್ 1-2 ತಿಂಗಳ ಹಿಂದೆ. ಇಷ್ಟು ವರ್ಷ ಯಾವುದೇ ಕನ್ನಡ ಸಿನಿಮಾ ರಿಲೀಸ್ ಮಾಡಬೇಕಾದ್ರೂ ಚೆನ್ನೈವರೆಗೂ ಹೋಗಿ ಬರಬೇಕಾಗಿತ್ತು. ಮೊದಲೆಲ್ಲ ಸಿನಿಮಾಗಳನ್ನ ಥಿಯೇಟ್ರ್ಗಳಿಗೆ ರೀಲ್ಗಳಲ್ಲಿ ತಗೊಂಡು ಹೋಗಿ ಪ್ಲೇ ಮಾಡ್ತಾ ಇದ್ರು. ಇವಾಗೆಲ್ಲ ನಾವು ಮಾಡಿರೋ ಸಿನಿಮಾನ ಒಂದು ಪುಟ್ಟ ಹಾರ್ಡ್ ಡಿಸ್ಕಲ್ಲಿ ತಗೊಂಡು ಹೋಗಿ ಕ್ಯೂಬ್ ಸೆಂಟರ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಸಿನಿಮಾ ಸ್ಯಾಟಲೈಟಲ್ಲಿ ಸೇವ್ ಆಗುತ್ತೆ. ಆಮೇಲೆ ಅಲ್ಲಿಂದ ಎಲ್ಲ ಥಿಯೇಟ್ರ್ಗಳಿಗೂ ಸಿಗ್ನಲ್ಗಳ ಮುಖಾಂತರ ರವಾನೆ ಆಗಿ ಬೆಳ್ಳಿ ಪರದೆಗಳ ಮೇಲೆ ಬೆಳಕಾಗಿ ಮೂಡುತ್ತೆ. ದೂರ ದೇಶಕ್ಕೆ ಹೋಗೋ ಅವಕಾಶ ಒಂದು ಮುತ್ತಿನ ಕತೆ ಈ ಚಿತ್ರದಿಂದ ದೊರೆಯಿತು. ಅದಕ್ಕೆ ಮುಂಚೆ ನಾವು ಸಿನಿಮಾ ಹಾಡುಗಳು ಅಥವಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರೆಕಾರ್ಡ್ ಮಾಡಬೇಕು ಅಂದ್ರೆ ಪ್ರತಿ ಸಲ ಮದ್ರಾಸು ಅಥವಾ ಬಾಂಬೆಗೆ ಹೋಗಿ ತಿಂಗಳಾನ್ಗಟ್ಲೆ ಲೈನ್ ನಲ್ಲಿ ನಿಂತ್ಕೊಂಡು ನಮಸ್ಕಾರ ಸರ್ ಅಂತ ಮಸ್ಕಾ ಹೊಡೆದು ರೆಕಾರ್ಡಿಂಗ್ ಮಾಡಬೇಕಾಗಿತ್ತು. ಯಾಕಂದ್ರೆ ಆ ರೆಕಾರ್ಡಿಂಗ್ ಸೌಲಭ್ಯಗಳು ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ ಅಂತ. ಸಿನಿಮಾ ತೆಗೆಯೋದು ಕನ್ನಡದಲ್ಲಿ, ನೋಡೋ ಪ್ರೇಕ್ಷಕರು ಕನ್ನಡಿಗರು, ಮತ್ತೆ ಸಂಗೀತ ರೆಕಾರ್ಡ್ ಮಾಡೋದು ಮಾತ್ರ ಮದ್ರಾಸ್ನಲ್ಲಿ ಅಂತ ಬಹಳ ಯೋಚನೆ ಆಗ್ಬಿಟ್ಟಿತ್ತು. ಆಗ ಸುಮಾರು 800 to 900 ಥಿಯೇಟರ್ಸ್ನಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸರ್. ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಮೈಸೂರು, ಆಲ್ಮೋಸ್ಟ್ 31 ಡಿಸ್ಟಿಕ್ನಲ್ಲೂ ಸಿನಿಮಾ ಶೋ ಆಗ್ತಿದೆ ಸರ್. ಅಂಥದ್ರಲ್ಲಿ ಅವ್ರು ಎಲ್ಲಿಂದ ಕೂತ್ಕೊಂಡು ಪೈರಸಿ ಮಾಡ್ತಿದ್ದಾರೆ ಅಂತ ನಾವೆಂಗೆ ಸರ್ ಕಂಡುಹಿಡಿಯೋದು? ಈ ಸರಿ ರಿಲೀಸ್ ಆಗ್ತಿರೋದು ಇಂಡಸ್ಟ್ರಿಯಲ್ಲೇ ಬಿಗ್ ಬಜೆಟ್ ಮೂವಿ. ಎಲ್ಲ ಡಿಸ್ಟ್ರಿಕ್ಟ್ಸ್ನಲ್ಲೂ ರೆಸ್ಪಾನ್ಸ್ ಪೀಕ್ ಅಲ್ಲಿದೆ. ಅಷ್ಟೇ ಅಲ್ಲ, ಹೀರೋಗೆ ಕರ್ನಾಟಕ ಅಲ್ಲದೆ ಬೇರೆ ಸ್ಟೇಟ್ ಅಲ್ಲೂ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಈ ಸಿನಿಮಾ ಪೈರಸಿ ಮಾಡೋದಕ್ಕೆ ಬಂದೇ ಬರ್ತಾರೆ. ಏನೇ ಆದ್ರೂ ಈ ಸಲ ಮಿಸ್ ಆಗ್ಬಾರ್ದು. ಸರ್ ಅದು ಹೆಂಗೆ ಸಿನಿಮಾ ಥಿಯೇಟ್ರಿಂದನೇ ಪೈರಸಿ ಆಗುತ್ತೆ ಅಂತೀರಾ? ಲ್ಯಾಬಿಂದನೂ ಆಗ್ಬೋದಲ್ವ ಸರ್? ನೋಡ್ರಿ, ಲ್ಯಾಬಿಂದನೇ ಲೀಕ್ ಆಗಿದ್ರೆ ಆಯಾ ಟೆಕ್ನಿಷಿಯನ್ಸ್ ಕಳಿಸಿರೋ ಪ್ರಿಂಟಲ್ಲೇ ವಾಟರ್ ಮಾರ್ಕ್ ಇರುತ್ತೆ. ಅದು ಅಲ್ಲದೆ ಫಸ್ಟ್ ಡೇ ಫಸ್ಟ್ ಶೋ ಆಗೋ ತನಕ ವೆಯ್ಟ್ ಮಾಡಲ್ಲ. ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಲೀಕ್ ಆಗಿರೋ ಸಿನಿಮಾಗಳೆಲ್ಲ ಫಸ್ಟ್ ಶೋ ಆದ್ಮೇಲೆ ಪೈರಸಿ ಕಾಪಿ ಬಂದಿರೋದು. ಇವತ್ತಲೇ ಈಗ ಆಗ್ಬೇಕಾ? ಇದೇ ಥಿಯೇಟ್ರಿಂದಾನೇ ಈ ಸರಿ ರೆಕಾರ್ಡ್ ಆಗ್ತಿರೋದು ಅಂತ ಹೆಂಗ್ ಹೇಳೋದು ಸರ್? ರೇ, ಥಿಯೇಟರ್ ಪ್ರಿಂಟ್ ಯಾವುದು, ಸ್ಟುಡಿಯೋ ಪ್ರಿಂಟ್ ಯಾವುದು ಅಂತ ಗೊತ್ತಾಗಲ್ವಾ? ಯು ಜಸ್ಟ್ ವೆಯ್ಟ್ ಅಂಡ್ ವಾಚ್. ವಾವ್ ವಾವ್ ವಾವ್, ಜಸ್ಟ್ ವಾವ್. ಎಲ್ರಿಗೂ ಒಂದ್ಸಲ ಜೋರಾದ ಚಪ್ಪಾಳೆ ಬರ್ಲಿ, ಚಪ್ಪಾಳೆ ಬರ್ಲಿ, ಚಪ್ಪಾಳೆ ಬರ್ಲಿ, ಚಪ್ಪಾಳೆ ಬರ್ಲಿ. ಅಬ್ಬಬ್ಬಾ, ಏನ್ ಶಾರ್ಟ್ಸು, ಏನ್ ಪರ್ಫಾರ್ಮೆನ್ಸು. ಮತ್ತೆ ಲೋಕಿ, ನೀವು ಇನ್ಸ್ಟಾಲ್ ಇದ್ದೀರಾ? ಏಯ್ ಎದ್ದಾಳ ಮ್ಯಾಕೆ, ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಇಲ್ಲೇನ ಕೆಲಸ?
ಪಿಕ್ಚರಲ್ಲಿ ಮಾಡ್ತೀಯಾ? ಚಾನ್ಸ್ ಕೊಡಿಸ್ತೀನಿ. ಸೂಪರೋ ಸೂಪರ್, ಸೂಪರೋ ಸೂಪರ್. ಮೊದಲಿಗೆ ನಿಮ್ಮೆಲ್ಲರ ನೆಚ್ಚಿನ ನಿರ್ಮಾಪಕರಾಗಿರುವ ಕುಣಿಗಲ್ ಶ್ರೀನಿವಾಸ್ ಸರ್, ದಯವಿಟ್ಟು ವೇದಿಕೆ ಮೇಲ್ ಬನ್ನಿ. ದಯವಿಟ್ಟು ವೇದಿಕೆ ಮೇಲ್ ಬನ್ನಿ. ನಮ್ ತಾತ ಯಾವಾಗ್ಲೂ ನಮ್ಮಪ್ಪನಿಗೆ ಹೇಳ್ತಾ ಇದ್ರಂತೆ, ನಮ್ಮಪ್ಪ ನನ್ಗೆ ಹೇಳೋರು. ಈಗ ನೀವೇ ಟ್ರೈಲರ್ ನೋಡ್ರಿ, ಯಾವ್ದ್ರಲ್ಲಿ ಕಡಿಮೆ ಐತೆ? ಬೇರೆ ಭಾಷೆಯವ್ರಿಗಿಂತ ಜಾಸ್ತಿನೇ ಖರ್ಚು ಮಾಡಿದೀನಿ. ಸರ್, ನೀವು ಮಾತಾಡ್ತಿದ್ರೆ ಪಟಾಕಿ ಗೋಡೌನ್ನಲ್ಲಿ ಕಡ್ಡಿಗಿರ್ದಂಗಿರುತ್ತೆ. ಅಂಡ್ ನೆಕ್ಸ್ಟ್ ನಮ್ಮ ನೆಕ್ಸ್ಟ್ ಲೆವೆಲ್ ನಿರ್ದೇಶಕರು ಅಂತಾನೆ ಖ್ಯಾತಿ ಪಡೆದಿರೋ ರೋಹಿತ್ ಇಂಗಳ್ಗಿ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್, ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಸರ್, ಕ್ಯಾಪ್ಟನ್ ಕರ್ನಾಟಕ ಅನ್ನೋ ಟೈಟಲ್ ಇಂದಾನೆ ನಿಮ್ ಟ್ಯಾಲೆಂಟ್ ಯಾವ ಲೆವೆಲ್ಗಿದೆ ಅಂತ ಗೊತ್ತಾಗ್ತಿದೆ. ಈ ಸಿನಿಮಾ ಕತೆ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಮ ಸಿನಿಮಾ ಕತೆ ಕೇಳೋಕ್ ಮುಂಚೆ ಟಂಗ್ಸ್ಟನ್ ಅನ್ನೋ ಒಂದು ಕೆಮಿಕಲ್ ಎಲಿಮೆಂಟ್ ಬಗ್ಗೆ ನೀವೆಲ್ಲ ಕೇಳಬೇಕಾಗಿದೆ. ಸುಮಾರು ಜನಕ್ಕೆ ಗೊತ್ತಿರ್ಬೋದು, ಆದರೂ ಒಂದ್ಸಲಿ ಹೇಳ್ಬಿಡ್ತೀನಿ. ಇಟ್ ಆಲ್ಸೋ ಹ್ಯಾಸ್ ಅನದರ್ ನೇಮ್ ಕಾಲ್ಡ್ ವುಲ್ಫಾರ್ಮ್. ಇದು ವಿಶ್ವದಲ್ಲೇ ಅಪರೂಪವಾಗಿ ಸಿಗೋವಂಥ ಮೆಟಲ್. ಇಂತಹ ಒಂದು ಖನಿಜ ಸಂಪತ್ತು ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ ಅಂತ ನಾಸಾದವ್ರಿಗೆ ಒಂದು ದಿವಸ ಗೊತ್ತಾಯಿತು. ಹಾಗೆ ಆ ಲ್ಯಾಂಡ್ ಮೇಲೆ ಇಂಟರ್ನ್ಯಾಷನಲ್ ವೈಟ್ ಕಾಲರ್ ಕ್ರಿಮಿನಲ್ಸ್ಗಳ ಕಣ್ ಕೂಡ ಬಿತ್ತು. ಇಲ್ಲೀಗಲ್ ಆಗಿ ಇದನ್ನು ವಶಪಡಿಸ್ಕೊಳ್ಬೇಕು ಅಂತ ಬರೋ ಕೈಗಳನ್ನ ಕಟ್ ಹಾಕಿ ಇದನ್ನು ಕಾಪಾಡ್ಕೊಳ್ಳೋ ವಾರಿಯರ್ ಹೆಸರೇ ನಮ್ಮ ಸಿನಿಮಾ ಟೈಟಲ್. ಮತ್ತೆ ಏಷ್ಯಾದಲ್ಲಿ ಇದೇ ಫಸ್ಟ್ ಟೈಮ್ ಪ್ಯಾರಾಶೂಟ್ಗಳಲ್ಲಿ ಗನ್ ಫೈರಿಂಗ್ ಸೀಕ್ವೆನ್ಸ್ ಇಟ್ಕೊಂಡಿದ್ದೀವಿ. ಕ್ಯಾಪ್ಟನ್ ಕರ್ನಾಟಕ ಅಂದ್ರೆ ಇಂಟರ್ನ್ಯಾಷನಲ್ ಅನ್ಕೊಂಡ? ಇಂಟರ್ಸ್ಟೆಲ್ಲರ್. ನೀವೆಲ್ಲರೂ ಈಗ ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ಲೆಟ್ಸ್ ವೆಲ್ಕಮ್ ಅವರ್ ಯಂಗ್ ಪ್ಯಾಂಥರ್. ಜೈ ಆನ್ ಸ್ಟೇಜ್ ಪ್ಲೀಸ್. ಎಲ್ಲ ನನ್ನ ಕೆಚ್ಚದೆಯ ಕನ್ನಡಿಗರಿಗೂ ಈ ನಿಮ್ಮ ಮನೆ ಮಗ ಜೈ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ನೋಡಿ, ನಾ ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ. ನಾನು ಹಿಂಗೆ ಡೈರೆಕ್ಟಾಗಿ ಮಾತಾಡ್ತೀನಿ ಅಂತಾನೆ ನಮ್ಮ ಇಂಡಸ್ಟ್ರಿಲಿ ತುಂಬ ವರ್ಷಗಳಿಂದ ಒಂದು ಹಿಟ್ ಕೂಡ ಕೊಡೋಕೆ ಬಿಟ್ಟಿಲ್ಲ. ಆ್ಯಂಡ್ ಈವನ್ ನಾನು ಅದಕ್ಕೆ ತಲೆ ಕೂಡ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಈ ಸಿನಿಮಾದಿಂದ ಅದೆಲ್ಲದಕ್ಕೂ ಉತ್ತರ ಕೊಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನ್ನ ಹತ್ರ ಇದೆ. ಆದರೂ ಸೆಲೆಬ್ರಿಟಿಗಳ ವಿಷಯ ನಮ್ಗೆ ಯಾಕೆ? ಸಂಜೆ 6 ಗಂಟೆಗೆ ಕಿಂಗ್ಸ್ ಕ್ಲಬ್ ಅಲ್ಲಿ ಪ್ರೆಸ್ ಮೀಟ್ ಇದೆ. ಎಸ್, ಇದಿಷ್ಟು ನಮ್ಮ ನಾಯಕ ನಟರ ಮಾತು. ಎಂತ ಸೂಪರ್ ಹೀರೋ ಮೂವಿ ಆದ್ರೂ ಒಬ್ಳು ಹೀರೋಯಿನ್ ಅಂತ ಇರ್ಬೇಕಲ್ಲ. ಲೆಟ್ಸ್ ವೆಲ್ಕಮ್ ಬ್ಯೂಟಿಫುಲ್ ಲೈಲಾ ಆನ್ ಸ್ಟೇಜ್. ನನಗೆ ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬರೋಕ್ಕೆ ಮೇನ್ ರೀಸನ್ನೇ ನಮ್ಮ ತಾಯಿ. ಸೂಪರೋ ಸೂಪರ್. ನಮ್ಮ ಮಮ್ಮಿನೂ ಕೂಡ ಜೂನಿಯರ್ ಆರ್ಟಿಸ್ಟು. ನಾನು ಹೀರೋಯಿನ್ ಆಗಬೇಕಂತ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ನೋಡಿದ್ರಲ್ಲ ವೀಕ್ಷಕರೇ, ಅದ್ದೂರಿ ಬಜೆಟ್ನ ದೊಡ್ಡ ಸಿನಿಮಾನೊಂದನ್ನು ಬಿಟ್ಟರೆ ಚಿತ್ರತಂಡ ಬೇರೆ ಯಾವ ವಿಷಯನ ಕೂಡ ರಿವೀಲ್ ಮಾಡಿಲ್ಲ. ಸೊ ಜೂನ್ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ನೋಡಿದ ಮೇಲೆನೆ ನಿಮಗೆ ಅದ್ರ ಬಗ್ಗೆ ವಿಷಯಗಳು ಗೊತ್ತಾಗುತ್ತೆ. ಸೊ ನೋಡ್ತಾ ಇರಿ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ನಾನು ನಿಮ್ಮ ನವೀನ್. ಯಾರ್ದಿರ್ಬೋದು? ನನ್ನ ಮ್ಯಾನೇಜ್ಮೆಂಟಲ್ಲಿ ಯಾವುದೇ ಕಾರಣಕ್ಕೂ ಪೇಮೆಂಟ್ ಮಿಸ್ ಆಗೋದಿಲ್ವಲ್ಲ. ಯಾರ್ದಿರ್ಬೋದು ಇದು? ಅಣ್ಣ, ಆ ಪೇಮೆಂಟ್ ನಂದಣ್ಣ. ಅಯ್ಯೋ, ಇಲ್ಲೇ ಇದ್ದೀನಿ ನೋಡೋಣ. ಯೋ ಮಗ, ನೀನೇನೋ? ಅಯ್ಯೋ, ಬಾರೋ ಇಳಿಯೋ, ನಿಧಾನ, ಬಾರೋ. ತಗೊಳ್ಳೋ ನಿನ್ ಪೇಮೆಂಟು. ಮಿಸ್ ಮಾಡ್ಬಿಟ್ರೆ ದೇವ್ರು ಮೆಚ್ತಾನೇನೋ? ನೀನೊಬ್ನೇ ನೋಡು ಪರ್ಫೆಕ್ಟ್ ಆಗಿ ಕೆಲಸ ಮಾಡಿರೋದು. ಏನೋ ಹೊಟ್ಟೆ ಪಾಡು ಮಾಡ್ಬೇಕಲ್ವಣ.
ಒಂದು ಕೆಲಸ ಮಾಡ್ರು, ಹೇಳಿ ಸರ್. ನೀವು ಚೆನ್ನೈವರೆಗೂ ಹೋಗ್ಬೇಕಾಗಿಲ್ಲ. ಅದಕ್ಕೆ ಮುಂಚೆನೇ ಒಂದು ಬಸ್ ಸ್ಟಾಪ್ ಬರುತ್ತೆ, ಕೋಯಂಬೇಡು ಅಂತ. ಅಲ್ಲಿ ಇಳ್ಕೊಂಡು ಆಟೋದವನ್ ಎದೆ ಮೇಲೆ 100 ರೂಪಾಯಿ ಇಟ್ಟು ಅಣ್ಣೈ ಅನ್ನಿ ವಾಂಗ ತಲೆವಾ ಅಂತ ಕರ್ಕೊಂಡು ಹೋಗಿ ಒಡಪಳಿನ ಹಾಕ್ತಾನೆ. ಅಲ್ಲೇ ಇರೋದು UFO ಆಫೀಸ್. ಅಲ್ಲೆರಡು ಒಣಗೋಗಿರೋ ಇಡ್ಲಿ ತಿಂದು ನಡ್ಕೊಂಡು ಹೋಗಿ UFO ಆಫೀಸಲ್ಲಿ ಅಪ್ಲೋಡ್ ಮಾಡಿಸಿ. ಆಮೇಲೆ ಅಲ್ಲಿಂದ ಒಂದು 7-8 ಕಿಲೋಮೀಟರ್ ಇರಬೇಕು, ಡಾಕ್ಟರ್ ರಂಗರಾವ್ ರೋಡ್ ಅಂತ. ಅಲ್ಲಿ ಕ್ಯೂಬ್ ಆಫೀಸ್ ಇದೆ, ಅಲ್ಲೂ ಅಪ್ಲೋಡ್ ಮಾಡಿಸಿ. ರಾತ್ರಿ ಬಸ್ ಹತ್ತಿ ನಾಳೆ ಸಂಜೆ ಅಷ್ಟೊತ್ತಿಗೆ ಇಲ್ಲಿ ಬಂದಿರ್ತೀರಾ. ಗೊತ್ತಾಗ್ದಿದ್ರೆ ಚಂದ್ರನ್ ಕೇಳಿ ಹೇಳ್ತಾರೆ. ಬಿಡಿ ಡೈರೆಕ್ಟ್ರೆ, ನಾನು ಹೇಳ್ಕೊಡ್ತೀನಿ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ಬಟ್ ಪೇಮೆಂಟ್ ಬಗ್ಗೆ ತಲೆ ಕೆಡಿಸ್ಬೇಡಿ. ಬಂದ್ರೆ ಸಾಕು. 10 ಮಿಲಿಯನ್ ಹೋಗ್ಲಿ ವ್ಯೂಸ್, ಬೂಸ್ಟ್ ಮಾಡಿ. ಪಕ್ಕ ಮಾಡಿ. ಇಲ್ಲ ಡೈರೆಕ್ಟ್ರೆ, ನಮ್ಮ ಕತ್ರಗುಪ್ಪೆ ಉಮೇಶ್ ಆಗುತ್ತಲ್ಲ, ಏರ್ಪೋರ್ಟ್ ರೋಡಲ್ಲಿ ಒಂದು ಗೋಡೌನ್ ಕೊಡ್ಸೋದ್ನಲ್ಲ, ಅದು ನಮ್ಮ ದಳದ MLA ಮಗಳನ್ನ ಪಟಾಯಿಸ್ಬಿಟ್ಟಿದ್ದಾನೆ. ಸುಮ್ಮನೆ ಯಾಕೆ ಕಾಂಟ್ರವರ್ಸಿ ಅಂತ ಮುಂದಿನ ವಾರನೇ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಈ ಸ್ಪೆಷಲ್ ಥ್ಯಾಂಕ್ಸ್ ಅಲ್ಲಿ ನಮ್ಮ ಮಾವನ ಹೆಸರು ಸೇರಿಸಿ ಅಂತ ಸುಮ್ಮನೆ ಜೀವ ಇಡ್ತಾ ಇದ್ದಾನೆ. ಅಪ್ಲೋಡ್ ಆಗೋಕ್ಕೂ ಮುಂಚೆ ಇದೊಂದು ಹೆಸರು ಸೇರಿಸ್ಬಿಡಿ. ಅದ್ ಹೆಂಗಾಯ್ತದ ಸರ್? ಆಗ್ಲೇ ಹುಡುಗರು ಹೊಂಟವ್ರೆ. ಎಸ್, ಇಟ್ಸ್ ಆಲ್ರೆಡಿ ಟೂ ಲೇಟ್. ಅದ್ಯಾರೋ ಜ್ಯೋತಿಷಿ ಹೇಳಿದ್ರು ಅಂತ ರಿಲೀಸ್ ಡೇಟ್ ಕೂಡ ಪೋಸ್ಟ್ಪೋನ್ ಮಾಡಿದ್ದೀರಾ. ಈಗ ಮತ್ತೆ ಕರೆಕ್ಷನ್ನ? ಈ ನಮ್ಮ ಕೈಲಿ ಆಗಲ್ಲ ಸರ್. ಟೆಕ್ನಿಷಿಯನ್ಸ್ನೆಲ್ಲ ಕರ್ಕೊಂಡು ಹೋಗಕ್ಕಾಗಲ್ಲ ಸರ್. ನಾನು ಬಸ್ ಟಿಕೆಟ್ ಎಲ್ಲ ಬುಕ್ ಆಗೋಗಿದೆ. ಸೇರಿಸ್ರಿ. ಬಸ್ಸಲ್ಲಿ ಇಲ್ಲ ಅಂದ್ರೆ ಫ್ಲೈಟಲ್ಲಿ ಕಳ್ಸ್ಕೊಡೋಣ. ನಿಮ್ಮ ಮುಂದಿನ ಸಿನಿಮಾ ಪ್ರೊಡ್ಯೂಸರ್ ಹೆಸರು ಹಾಕ್ಸಿದಿರಿ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ರೆ ನಮಗ್ ಬೇಕಾದವ್ರ ಹೆಸರು ಹಾಕೋಕೆ ಹಿಂಗಾಡ್ತಿರಲ್ರಿ. ಈ ಡೈರೆಕ್ಟರ್ಗಳು ಕತೆ ಹೇಳುವಾಗಲೇ ಒಂಥರ ಇರ್ತಾರೆ, ರಿಲೀಸ್ ಟೈಮಲ್ಲೇ ಒಂಥರ ಇರ್ತಾರೆ. ಸಿನಿಮಾ ಕೆಲ್ಸಗಳು ಅನ್ಕೊಂಡಿದ್ದ ಟೈಮ್ ಮುಗಿಯಲ್ಲ. ಅರ್ಥನೂ ಆಗಲ್ಲ. ಎಲ್ರು ಹೇಳ್ತಾರೆ ಆ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬೆಕ್ಕ ಅಡ್ಡ ಬಂದ್ರೆ 2 ನಿಮಿಷ ಕೂತು ಆಮೇಲೆ ಹೋಗ್ಬೇಕು ಅಂತ. ಯಾರಿಗ್ ಗೊತ್ತು, ಆ 2 ನಿಮಿಷದಲ್ಲಿ ನಮ್ಮ ಸಮಯನೇ ಮೀರೋಗಿದ್ರೆ ಕೊಡಿಲ್ ಬ್ಯಾಗ್ನ ಅಲ್ವೇ. ಕನ್ನಡದ ಕರಿಮಣ್ಣ ಬಸಿರಿಂದ ಬಂದವನು. ನನ್ನ ತಾಯಿ ಕೌಶಿಕ ಕನ್ನಡ, ನನ್ನ ತಂದೆ ಮುಕುಟೇಶ್ವರ ಕನ್ನಡ, ನನ್ನ ಭಾಷೆ ಕನ್ನಡ, ನನ್ನ ಧರ್ಮ ಕನ್ನಡ. ಈ ನನ್ನ ಕೆಚ್ಚದೆ ಕಟ್ಟಾಡುತ್ತಲ್ಲ ನನ್ನ ಕನ್ನಡ ತಾಯಿ. ಶುಭ ಮುಂಜಾನೆ ರೀ. ಏನೋ ಯಾವ್ದೋ ಬ್ರ್ಯಾಂಡು 8 ಮುಕ್ಕಾಲಾದ್ರೂ ಇನ್ನೂ ಎಂದೇ ಇಲ್ವಾ? ಹಂಗೇನಿಲ್ಲೋಪ, ರಾತ್ರಿ ಇಡೀ ಸ್ಟೋರಿ ಬೋರ್ಡ್ ನೋಡ್ತಿದ್ದೆ, ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು. ಸರಿ, ನಾಳೆ ಏನ್ ಕೆಲ್ಸ? ಫ್ರೀ ಇದೆಯಪ್ಪ? ಏನು ಕೆಲಸ ಇಲ್ಲ, ಆದ್ರೂ ಸಿಕ್ಕಾಬಟ್ಟೆ ಬಿಸಿ ಇದೀನಿ ನೋಡಪ್ಪ. ಏನಿಲ್ಲ ಕಣೋ, ನಿಮ್ ಹಳೆ ಡೈರೆಕ್ಟರ್ದು ಕ್ಯಾಪ್ಟನ್ ಆಫ್ ಕರ್ನಾಟಕ ರಿಲೀಸಿಗೆ ರೆಡಿ ಇದೆ. ಇದೇ ಶುಕ್ರವಾರನೇ ರಿಲೀಸು. UFO ಕ್ಯೂಬ್ಗೆ ಅಪ್ಲೋಡ್ ಮಾಡ್ಬೇಕಿತ್ತು. ನೀನು ಲೋಕಿ ಒಂಚೂರು ಚೆನ್ನೈಗೆ ಹೋಗಿ ಬಂದ್ಬಿಡ್ರೋ. ಕಾಕ, ಹಿಂಗ್ ಸಡನ್ ಆಗಿ ಹೇಳಿದ್ರೆ ಹ್ಯಾಂಗೋ? 2.5 ವರ್ಷದಿಂದ ಹುಡುಕಿ ಒಬ್ಬ ಪ್ರೊಡ್ಯೂಸರ್ನ ಲಾಕ್ ಮಾಡಿ ಇಟ್ಟಿನಿ. ನಾಳೆನ ಮೀಟಿಂಗ್ ಫಿಕ್ಸ್ ಆಗೈತೆ. ಟೈಮಿಂಗ್ಸ್ ಒಂದು ಹೇಳಿಲ್ ನೋಡು. ಏನೋ ದೊಡ್ಡ ಪ್ರೊಡ್ಯೂಸರ? ಮೊದ್ಲು ಅವ್ರು ಯಾರು ಅಂತ ಹೇಳು, ಆಮೇಲೆ ಅವ್ರು ದೊಡ್ಡವರ ಚಿಕ್ಕವರ ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಅದ ಕುತುಬ್ ಮಿನಾರ್ ಸಿನಿಮಾ ಮಾಡಿದ್ನಲ್ಲ, ಯೂನಿವರ್ಸಿಟಿದಾಗ ಸೆಟ್ ಹಾಕಿರ್ಲಿಲ್ಲೇನ? ಲೇ, ಅವ್ನ್ ಸುಮ್ನೆ ಕತೆ ಕೇಳ್ತಾನ್ ಕಣೋ, ಪಿಕ್ಚರ್ ಮಾಡಲ್ಲ. ಇಲ್ಲೇ 1,000 ಖರ್ಚು ಕೊಡಿಸ್ತೀನಿ, ಚೆನ್ನೈಗೆ ಹೋಗಿ ಬಂದ್ಬಿಡಿ. ನೋಡು, ಸೂರಿ ಸರ್ದು ಹೊಸ ಪಿಕ್ಚರ್ಗೆ ಕೋ ಡೈರೆಕ್ಟ್ ಹುಡುಕ್ತವ್ರೆ. ನಿನ್ ಪ್ರೊಫೈಲ್ ಕಳ್ಸಿ ಮಾತಾಡೋಣ ಅನ್ಕೊಂಡಿದೀನಿ. ನಾಳೆ ಹೋಗಿ ಇದೊಂದು ಅಪ್ಲೋಡ್ ಮಾಡಿಸ್ಬಿಡು. ಶನಿವಾರ ಬೆಳಿಗ್ಗೆ ನಮ್ಮೂರ ತಿಂಡಿ ಹತ್ರ ಸಿಗು. ಒಂದ್ ದಮ್ಮು ಟೀ ಹಾಕೊಂಡು ಮಿಕ್ಕಿದ್ದೆಲ್ಲ ಮಾತಾಡೋಣ. ಪ್ರೊಡ್ಯೂಸರ್ ಸಿಗೋದು ಅಂದ್ರೆ ಏನ್ ತಮಾಷೆನಾ? ಸಾಯಿ ಮುಕ್ಲಪ್ಪ. Hi sir, I have a fantastic plan for this movie promotion. We all know Captain Karnataka is the most expected movie of this year, right? So let's go with a plan A. The thing is, we need to gather some people. ನಾವು ಮಾಡ್ತಿರೋದು ಕನ್ನಡ ಫಿಲ್ಮ್. Of course sir. ಕನ್ನಡದಲ್ಲಿ ಮಾತಾಡು. ಕೂತ್ಕೋ. ಸರ್ ಸ್ವಲ್ಪ ನೋಡ್ಕೊಂಡು ಮಾತಾಡಿ ಸರ್. ನೆಗೆಟಿವ್ ಹೋದ್ರೆ ಕಷ್ಟ ಆಗತ್ತೆ ಸರ್. ಇಂಗ್ಲಿಷ್ ಮಾತಾಡೋರೆಲ್ಲ ಪೇಮೆಂಟ್ ಜಾಸ್ತಿ ಕೇಳ್ತಾರಂತೆ. ಓಕೆ ಜಿಮ್ಮಿ ಕಾಟನ್, ಕೂತ್ಕೋ. ನಿಮ್ಮ ಪ್ರಮೋಷನ್ ಪ್ಲಾನ್ಸ್ ಹೇಳಿ ಸರ್. ನಮ್ಮ ಸಿನಿಮಾನ ಸಖತ್ತಾಗಿ ನೆಕ್ಸ್ಟ್ ಲೆವೆಲ್ಗೆ ಪ್ರಮೋಷನ್ ಮಾಡ್ಸೋಣ ಸರ್. ಬೇರೆ ಟ್ರೋಲ್ ಪೇಜಸ್ಗಳ ಥರ ಅಲ್ಲ ಸರ್ ನಮ್ಮದು. ಸರ್ ನಮ್ದೆಲ್ಲ ಪಕ್ಕ ಆರ್ಗ್ಯಾನಿಕ್ ರೀಚ್ ಸಿಗೋಂಥ ಪೇಜಸ್ ಸರ್. ನೋಡಿ ಸರ್, ನಮ್ಮ ಕಡೆನೇ ತಿರ್ಕೊಂಡು ಮಾತಾಡ್ತಾ ಇದ್ದಾರೆ. ನಮಗೂ ಗೊತ್ತು ನೀವೆಲ್ಲ ಹೆಂಗ್ ರೀಚ್ ಬರ್ಸ್ತೀರಾ ಅಂತ. ಕನ್ನಡ ಪಿಕ್ಚರ್ಗೆ ಕೀನ್ಯಾ ಕೊರಿಯಾದಲ್ಲಿರೋ ಕಿತ್ತೋದ್ ನನ್ನ ಮಕ್ಕಳದೆಲ್ಲ ಲೈಕ್ಸ್ ಬರುತ್ತೆ. 22 ಪೇಜು ಅಂತಾರಲ್ಲ ಸರ್, ಒಂದಕ್ಕಾದ್ರೂ ಬ್ಲೂಟಿಕ್ ಇದೆಯಾ ಸರ್? ನಮ್ಮ ಹತ್ರ ಕಮ್ಮಿ ಪೇಜಸ್ ಇದ್ರು ಎಲ್ಲಾನು ವೆರಿಫೈಡ್ ಸರ್. ಬ್ರೋ, ನನ್ನ ಸ್ಪಾಟಲ್ಲಿ ನೀನೇನ್ ಬ್ರೋ ಪೋಸ್ಟ್ ಹಾಕಂತಿದ್ಯಾ? ನಿಂದ ಎಷ್ಟಿದ್ಯೋ ಅಷ್ಟು ಮಾತಾಡು. ನನ್ನ ಮಾರ್ಕೆಟಿಂಗ್ ಬಗ್ಗೆ ಮಾತಾಡಕ್ ಬರಬೇಡ ಸರ್. ಕನ್ನಡ ಫಿಲ್ಮ್ ಮಾರ್ಕೆಟ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ರೀಚ್ ಮಾಡಿಸ್ತಾ ಇರೋದಕ್ಕೆ ಎಲ್ಲ ಕಡೆಯಿಂದನೂ ಲೈಕ್ಸ್ಗಳು ಬರ್ತಾ ಇರೋದು. ಅದೆಲ್ಲ ಇಂಥ ಲೋಕಲ್ ಬಗ್ಗರ್ಸ್ಗೆಲ್ ಗೊತ್ತಾಗಬೇಕು ಬಿಡಿ ಸರ್.
ಪ್ರಚಾರಕ್ಕೆ ಅಂತ ಕಳ್ಸಿದ್ರೆ ವಿಚಾರನೇ ಬಿಟ್ಟು ಹೋಗ್ತಿರಲ್ರೋ. ಸಾರಿ ಸರ್. ಸರ್ ಹುಡುಗರು ಗೊತ್ತಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಡೈರೆಕ್ಟ್ರೆ ಆಗ್ಲಿಂದ ಕಾಲ್ ಬರ್ತಾನೆ ಇದೆ. ವ್ಯವಹಾರ ನೀವು ಮುಂದುವರ್ಸಿ. ಇವ್ರಿಗೆಲ್ಲ ಅಡುಗೆ ಮಾಡಿಸಿದ್ಯೇನೋ? ಸರ್ ನೀವು ಹೇಳ್ದಂಗೆ ಎಲ್ರಿಗೂ ವಂಡರ್ಫುಲ್ ಊಟನೇ. ಎಲ್ರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಆಯ್ತಾ? ಓಕೆ ಸರ್. ನಾಗ ನಡಿಯೋ ನೀನು. ಅಣ್ಣ ಯಾರೋ ಇವರೆಲ್ಲ ಟೋಕನ್ ಹಾಕೊಳಕ್ಕೆ ಕಾಯ್ಕೊಂಡಿರೋ ಹಂಗವ್ರೆ. ನೋಡ್ರಪ್ಪ, ಒಂದು ಸಿನಿಮಾ ಮಾಡಿ ಮುಗಿಸಿ ರಿಲೀಸ್ ಮಾಡೋ ಅಷ್ಟರಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋ ಒಬ್ಳು ತುಂಬಿದ ಗರ್ಭಿಣಿ ಇದ್ದ ಹಾಗೆ, ನೀವೆಲ್ಲ ಅಲ್ಲಿ ವರ್ಕ್ ಮಾಡೋವಂಥ ಡಾಕ್ಟರ್ಸು ನರ್ಸ್ಗಳಿದ್ದ ಹಾಗೆ. ದುಡ್ಡು ಕೊಟ್ರೆ ಮಾತ್ರ ಡೆಲಿವರಿ ಮಾಡ್ತೀನಿ ಅಂದ್ರೆ ಆಗತ್ತಾ? ಇದೊಂದು ಪಿಕ್ಚರ್ಗೆ ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ. ನೆಕ್ಸ್ಟ್ ಪಿಕ್ಚರ್ಗೆ ನೀವು ಬೇಡ ಅಂದ್ರೂ ಒಳ್ಳೆ ಪೇಮೆಂಟ್ ಕೊಟ್ಟೆ ಕೊಡಿಸ್ತೀನಿ. ಕೊಟ್ಟೆ ಕೊಡಿಸ್ತಾರೆ, ಕೊಟ್ಟೆ ಕೊಡಿಸ್ತಾರೆ, ಕೊಟ್ಟೆ ಕೊಡಿಸ್ತಾರೆ. ಅಣ್ಣ ಈ ಬುಕ್ ಎಷ್ಟು? 25 ರೂಪಾಯಿ ಅಮ್ಮ. 1.5 ಕೋಟಿ ಮೇಕಿಂಗಿಗೆ 50 ಲಕ್ಷ ರಿಲೀಸ್ಗೆ 2 ಕೋಟಿ ಮೇಕಿಂಗಿಗೆ 1 ಕೋಟಿ ಏನು ಆತ್ರೆ ಸರಿ ನಡ್ರಲ್ಲ. ಅದೇನು ಯಾವಾಗಲೂ ಒಬ್ಬೊಬ್ಬನೇ ಮಾತಾಡ್ಕೊಂಡಿರ್ತೀಯಲ್ಲ. ಕೊಡಿಲೆ ಎದಕ್ಕಿದು? ಅದಾ ನಾನೊಬ್ರು ಪೇಷಂಟ್ನ ನೋಡ್ಕೊಂತ ಇದ್ದೀನಲ್ವಾ, ಅವ್ರಿಗೆ ಅದೇನೋ ಹೇಳ್ತಾರಲ್ವಾ, ಕೂಸುಟ್ಟಕ್ ಮುಂಚೆ ಕುಲಾವಿ ಹೋಲ್ಸಿದ್ರು ಅನ್ನೋ ತರ. ಹಂಗೆ ಇನ್ನೂ ಮಗುನೇ ಹುಟ್ಟಿಲ್ಲ, ಆಗ್ಲೇ ಹೆಸರಿಡಕ್ ಒದ್ದಾಡ್ತಾ ಇದಾರೆ. ಸೇಮ್ ನಮ್ಮ ಸಿನಿಮಾ ಮಂದಿಗತ್ತೆ. ಸಿನಿಮಾ ಮಾಡೋದಕ್ಕೆ ಮುಂಚೆನೇ ಟೈಟಲ್ ರಿಜಿಸ್ಟರ್ ಮಾಡಿರ್ತೀವಲ್ಲ ಹಂಗ. ಹೌದು, ಯಾಕೆಲ್ಲ ಸಿನಿಮಾಗಳನ್ನ ಶುಕ್ರವಾರನೇ ರಿಲೀಸ್ ಮಾಡ್ತಾರೆ? ಎಲ್ಲ ದೇವ್ರುಗಳಿಗೂ ಒಂದೊಂದು ವಾರ ಇರೋ ಹಂಗ ಸಿನಿಮಾ ನೋಡೋರ್ಗ, ಇಷ್ಟಪಡೋರ್ಗ, ಸಿನಿಮಾನ್ ಪ್ರೀತಿಸೋರ್ಗ, ಮತ್ತು ನನ್ನಂತ ಎಷ್ಟೋ ಸಿನಿಮಾ ಮಂದಿಗಿರೋ ಆ ಒಂದು ಸ್ಪೆಷಲ್ ಡೇನ ನೋಡು, ಶುಕ್ರವಾರ. ಓ ಹಂಗೆಲ್ಲ ಇದೆಯಾ? ನಾವೆಲ್ಲ ಫ್ರೈಡೇ ಅಂದ್ರೆ ವೀಕೆಂಡ್ ಅನ್ಕೊಂಡಿದ್ವಿ. ಅಷ್ಟ ಅಲ್ಲ, ಶುಕ್ರವಾರ ನಮ್ಮ ಕಡೆ ಲಕ್ಷ್ಮೀ ವಾರ ಅಂತೇಳಿ ಪೂಜೆ ಮಾಡ್ತೀವಿ. ನಮ್ಮ ಮುಸ್ಲಿಂ ಮಂದಿ ಆ ದಿನ ತಪ್ಪದ ನಮಾಜ್ ಮಾಡ್ತಾರೆ. ಇನ್ನು ಕ್ರಿಶ್ಚಿಯನ್ಸ್ ಗುಡ್ ಫ್ರೈಡೇ ಅಂತೇಳಿ ಹಬ್ಬನೇ ಮಾಡ್ತಾರೆ. ಯಾಕಂದ್ರೆ ಶುಕ್ರವಾರ ಅನ್ನೋದು ಒಂದು ಪವಿತ್ರವಾದ ದಿನ ಅಂತೇಳಿ ಎಲ್ಲರ ನಂಬಿಕೆ. ಆಯ್ತು ಬಿಡಪ್ಪ, ದೇವ್ರು ಒಳ್ಳೇದು ಮಾಡಲಿ. ನಾನು ಹಾಸ್ಪಿಟ್ಲು ಬಂತು, ಇಲ್ಲೇ ನಿಲ್ಸು, ನಾನು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತೀನಿ. ಸರಿ, ನಾನು ಬರ್ತೀನಿ. ಓಯ್ ಇರ್ಬೇ ಏನು? ನಾ ಹೆಂಗೋ ನಾಳೆ ಮುಂಜಾನೆ ಚೆನ್ನೈಗೆ ಹೊಂಟೀನಿ. ಇವತ್ತು ನೈಟ್ ನೀ ನನ್ನ ಜೋಡಿನ ರೂಮ್ದಾಗಿದ್ದು ಮಾರ್ನಿಂಗ್ ಹೋಗ್ಬೋದು. ಮ್ಯಾನರ್ಸ್ ಇಲ್ವಾ? ಹೆಂಗೆ ಕೇಳ್ತೀಯ ನೋಡು. ಏನು ಫಸ್ಟ್ ಪೈಲ ಕೇಳತ್ತವ್ರಗತೆ ಹೇಳತ್ತೀಯಲ್ಲ, ಇನ್ನೊಮ್ಮೆ ಯೋಚನೆ ಮಾಡಿ ನೋಡುವ. ತಂಡಿ ಬೇರೆ ಭಾಳ. ಸುಮ್ಮನೆ ಇರಪ್ಪ. ಏನಂತ ಕೆಲಸ? ಡ್ಯೂಟಿ ಡಾಕ್ಟ್ರು ಚೇಂಜ್ ಆಗಿದ್ದಾರೆ, ಅಲ್ಲಿವರೆಗೂ ನಾನು ಒಬ್ಳೇ ನೋಡ್ಕೊಬೇಕು. ಯಾಕ ಪೇಷಂಟ್ ಕಡೆಯವ್ರು ಯಾರು ಇಲ್ಲೇನಾ? ಗಂಡ ಮತ್ತೆ ಹೆಂಡತಿ ಇಬ್ಬರೇ ಇರೋದು. ಗಂಡ ಏನೋ ಫಾರಿನ್ನಲ್ಲಿ ಇರೋದಂತೆ, ಅವ್ರಿಗಿನ್ನ ವೀಸಾ ಆಗಿಲ್ಲ ಅಂತ ವೇಟಿಂಗ್. ಅದು ಅಲ್ಲದೆ ಒಂದು ವಾರದಲ್ಲಿ ಡೇಟ್ ಬೇರೆ ಕೊಟ್ಟಿದ್ದಾರೆ. ಸ್ವಂತದವರಾದ್ರೇನು ಹೊರಗಿನವರಾದ್ರೇನು ಈ ಥರ ಟೈಮಲ್ಲಿ ಯಾರಾದರೂ ಒಬ್ರು ಇರಲೇಬೇಕಲ್ವ ಜೊತೆಗೆ. ಅದಕ್ಕೆ ಸಂಬಳ ಕೊಟ್ಟು ನನ್ನ ಅಪಾಯಿಂಟ್ ಮಾಡಿದ್ದಾರೆ. ಅದಕ್ಕ ನೋಡು, ನಂಗಿಲ್ಲಿ ಮಠ ಈ ದೊಡ್ಡ ಜಾಬ್ಗಳು, ಜಾಸ್ತಿ ರೊಕ್ಕ ಸಿಗೋ ಕೆಲ್ಸಗಳ ಮ್ಯಾಗ ಆಸಿನ ಬರಲಿಲ್ಲ. ಅಂದ್ರ ಇನ್ ಕೇಸ್ ನಾಳೆ ದಿನ ನನ್ನ ನಾಕಿ ಪ್ರೆಗ್ನೆಂಟ್ ಆಗಿ ಆ ಸಂದರ್ಭದಾಗ ಕೆಲಸ, ದುಡ್ಡು, ಜಾಬ್ ಅನ್ಕೊಂಡು ನಿನ್ನಿಂದ ನಾ ದೂರ ಇರಬಾರ್ದು, ನನ್ನಿಂದ ನೀ ದೂರ ಇರಬಾರ್ದು ಅಂತ ಹೇಳಾಕ್ ಬಂದೆ. ನನ್ನ ರೈಟಿಂಗಿಗೆ ಸಿಕ್ಕಿರೋ ಪೇಮೆಂಟ್ ಅಂದ್ರ ಇದೊಂದ ನೋಡು. ಜೈ ಮಕ್ಕಳಮ್ಮ. ಒಂದ್ ನಿಮಿಷ ಇಲ್ಲಿ ನೋಡಿ. ಪ್ರಪಂಚದಲ್ಲೇ ಕನ್ನಡ ಸಾಹಿತ್ಯನ ಬೆಸ್ಟ್ ಆಫ್ ದ ಬೆಸ್ಟ್ ಅಂತಾರೆ. ಒಂದಷ್ಟು ಒಳ್ಳೆ ಕಲೆಕ್ಷನ್ಸ್ ಇದ್ರಲ್ಲಿದೆ. ಸೊ ಅದಕ್ಕೆ ನಿಮಗಿಷ್ಟ ಆಗೋ ಹೆಸರನ್ನ ನೀವೇ ನೋಡಿ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು. ಸರ್ 400 ಸ್ಕ್ರೀನ್ಸು, 45 ಮೇನ್ ಥಿಯೇಟ್ರು, 12 ಫಾರಿನ್ ಸ್ಕ್ರೀನ್ಸು. ಈ ಬಜೆಟ್ ಅಲ್ಲಿ ಸೆಕೆಂಡ್ ಲೈನ್ ಅಲ್ಲಿರೋ ಸ್ಟಾರ್ ಹೀರೋಗಳಿಗೆ ಗಾಂಧಿನಗರದಲ್ಲಾಗ್ಲಿ ನಾಗರ್ಬಾವಿಯಲ್ಲಾಗ್ಲಿ ಯಾರು ಮಾಡ್ಕೊಡ್ತಾರೆ ಸರ್? ನಮ್ದು ದುಡ್ಡು ಮಾಡೋ ಉದ್ದೇಶ ಅಲ್ಲ ಸರ್. ಒಳ್ಳೆ ಸಿನಿಮಾಗಳು ಜನಗಳಿಗೆ ರೀಚ್ ಆಗ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಭಾಳ ಸಂತೋಷ. ಥ್ಯಾಂಕ್ ಯು ಸರ್. ಇರ್ಲಿ, ನಿಮ್ಮ ಪೇಮೆಂಟ್ ಎಷ್ಟು ಅಂತ ಹೇಳಲೇ ಇಲ್ಲ. ಬೇರೆ ಕಡೆ
ಥಿಯೇಟ್ರ್ಗಳು ಸಿಗಲ್ಲ ಸರ್, ಬಾಡಿಗೆ ಕೊಟ್ಟು ತಗೋಬೇಕು, ಖರ್ಚು ಜಾಸ್ತಿ ಆಗತ್ತೆ. ಇಲ್ಲ ಅಂದ್ರೆ ಇಟ್ಟಾಗಲ್ಲ ಸರ್ ನಿಮ್ ಸಿನಿಮಾ. ಮಾತಾಡಿ ಸರ್ ನಿಮ್ ಪ್ರೊಡ್ಯೂಸರ್ ಹತ್ರ. ದೊಡ್ಡ ಸಿನಿಮಾ ಅಂತೀರಾ? ಸೇಮ್ ಓಲ್ಡ್ ಕಮರ್ಷಿಯಲ್ ಕ್ರಾಪ್. ಸರ್, ಈ ತರ ರೆಗ್ಯುಲರ್ ಸ್ಕ್ರಿಪ್ಟ್ಸ್ ಓದೋದು ಸಾಕಾಗ್ಬಿಟ್ಟಿದೆ. ಯಾವ್ದಾದ್ರು ರಿಯಲ್ ಇನ್ಸಿಡೆಂಟ್ಸ್ ಇರೋ ಸ್ಕ್ರಿಪ್ಟ್ ಹೇಳಿ ಸರ್. ನವ್ ಡೇಸ್ ಯೂತ್ ಲೈಕ್ ದೋಸ್ ಕೈಂಡ್ ಆಫ್ ಸ್ಟಫ್, ಯು ನೋ. ನಾ ಇಲ್ಲಿ ಪ್ರೊಡ್ಯೂಸರ್ ಆಫೀಸ್ದಾಗ ಇದೀನಿ, ಆಮೇಲೆ ಮಾಡ್ತೀನಿ. ಏನಪ್ಪಾ ಪ್ಯಾನ್ ಇಂಡಿಯಾ ಅಸೋಸಿಯೇಟ್ ಡೈರೆಕ್ಟ್ರು, ಬಾ ಕುತ್ಕೋ. ಸಿಕ್ಕದ್ನಾ ಆ ಕುತುಬ್ ಮಿನಾರ್ ಪ್ರೊಡ್ಯೂಸರು? ನೀ ಅಂತರೂ ಪ್ರೊಡ್ಯೂಸರ್ನ ಹುಡ್ಕೊಡಂಗಿಲ್ಲ, ನಾನೇ ಹುಡ್ಕೊಂಬಂದ್ರು ಹಿಂಗ್ ಕಿಂಡಲ್ ಮಾಡತ್ತಿ. ಅದೇನೋ ಆರ್ಟಿಸ್ಟ್ ಅಂದಲ್ಲ, ಇಸ್ಕೊಂಬ ಹೋಗು, ನಾ ಹೋಗ್ಬೇಕು. ಇವನು ಲೋಕಿ ಅಂತ ಇದೇ ಪಿಕ್ಚರ್ ಕೋ ಡೈರೆಕ್ಟ್ರು. ನಿಂತರ 10 ವರ್ಷ ಮಣ್ಣೊತ್ತವನಲ್ಲ, 2 ವರ್ಷಕ್ಕೆ ಪ್ರೊಡ್ಯೂಸರ್ನೇ ಕ್ಯಾಚ್ ಹಾಕೋಬಿಟ್ಟವನೆ. ನಿನ್ ದರಿದ್ರಕ್ಕೆ ನೀನಾಗೆ ಹುಡ್ಕೊಂಡೋದ್ರು ಯಾವ ಪ್ರೊಡ್ಯೂಸರು ನಿನಗ್ ಸಿಗ್ತಾ ಇಲ್ಲ. ಈ ಮುಕ್ಳಪ್ಪಂಗ್ ಒಂದ್ಬತ್ತಿ ಕಾಣಿಸ್ತೆ. ನೀನೇನ್ ಬೈಕೊಂಡೆ ಅಂತ ನಂಗೆ ಸಬ್ ಟೈಟ್ಲ್ ಅಲ್ಲಿ ಅರ್ಥ ಆಗಿದೆ. ಬಾ ಮೇಲೋಗ್ಬಿಟ್ಟು ಆರ್ಟಿಸ್ಟ್ ಕೊಡಿಸ್ತೀನಿ. ಇವ ಯಾರ್ಲೆ ಗಿಕ್? ಫುಟ್ಬಾಲ್ ನೋಡಿನಿ, ಟೆನ್ನಿಸ್ ಬಾಲ್ ನೋಡಿನಿ, ವಾಲಿಬಾಲ್ ನೋಡಿನಿ, ಇಂಥ ಲವ್. ಹಾಯ್ ಬ್ರೋ. ಅಲ್ಲ, ಆಗ್ಲೇ ಚಂದ್ರು ಅವ್ರು ನಿಮ್ಮ ಹೆಸರು ಹೇಳಲಿಲ್ಲ. ಐ ಡಿಂಟ್ ಗೆಟ್ ಯುವರ್ ನೇಮ್, ಸಾರಿ. ರಾಜೇಶ್ ಮಂಡ್ಯ, ಆಲ್ ದ ಬೆಸ್ಟ್. ಹೇ, ಥ್ಯಾಂಕ್ಸ್ ಕಣಪ್ಪ. ಲೇ, ಇದೇ ಕಣೋ ಪ್ರೊಡ್ಯೂಸರ್ ಆಫೀಸು, ಹೊಸ್ದಾಗಿ ಮಾಡಿರೋದು. ನಿಮ್ಮಲ್ಲಿ ಗುರುಶ್ರೀ ಇದೆಯಲ್ಲ, ದೊಡ್ಡ ಥಿಯೇಟ್ರು, ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಜಾಸ್ತಿ ಜನ ಹೋಗ್ಬೇಕು ಸರ್. ಹಾಡಿಸ್ಕೊ, ಹೋಗ್ರಿ ಆ ಕಡೆ. ಓ ಲೈವ್. ಗರ್ಲ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗಿ ಸಿನಿಮಾ ನೋಡ್ಬೋದಾ ಸರ್? ಗರ್ಲ್ ಫ್ರೆಂಡ್ಸಾ? ನೋಡ್ಬೋದು. ಒಬ್ಳಿಗೆ ಗೊತ್ತಾಗ್ದಂಗೆ ಇನ್ನೊಬ್ಳನ್ನ ಕರ್ಕೊಂಡು ಹೋಗ್ಬೋದು, ಸರಿನಾ? ಚಂದ್ರಣ್ಣ, ಏನೋ ಹೊಣಿ ಕರ್ಕೊಂಡೋಗಿ ಹೇಳಿದ್ರು ತಟ್ಟಿಂಗ್ ಇದೆ ಅಂತೆ. ಹುಡುಗನ್ಗೆ ಟಿಕೆಟ್ ಬುಕ್ ಮಾಡಿ ಅಳಿಸ್ಬೇಕಂತೆ, ತಗೊಳ್ಳಿ. ಕೊಡ ಇಲ್ಲಿ, ನೀನೋಗ, ನಾನು ನೋಡ್ಕೋತೀನಿ. ಆಯ್ತು ಬಿಡೋಣ. ತಗೊಳ್ಳೋ ಇಲ್ಲಿಗಿರಿ. ನೋಡ್ರು, ನಾವು ಬೇರೆಯವ್ರ ಥರ ಅಲ್ಲಪ್ಪ. ಕೆಲ್ಸಕ್ಕೂ ಮುಂಚೆನೆ ಪೇಮೆಂಟ್ ಮಾಡ್ಬಿಡ್ತಿದ್ದೀನಿ. ಆಮೇಲೆ ಅದ್ರ ಡಬಲ್ ಗೀಸ್ಕೊಳ್ಳೋದೇನು? ಏನ? ಏನಿಲ್ರಿ ಕಾಕ, ಅದೇನು ಹೇಳ್ರಿ. ಇದರಲ್ಲಿ 10,000 ರೂಪಾಯಿ ಇದೆ. ಆಲ್ ಗುಡ್ ಬ್ರೋ. ಆ ಸುಮಂತಂಗೆ 5,000 ಕೊಟ್ಬಿಟ್ಟು ಇನ್ನು 5,000 ನೀವು ಇಟ್ಕೊಳ್ಳಿ. ಅಲ್ಲೋಗಿ ಉಳ್ಕೊಳ್ಳೋದಲ್ಲ ಬೇಡ, ಸುಮ್ಮನೆ ಯಾಕೆ ಅಪ್ಲೋಡ್ ಮಾಡಿಸಿ ಇಮಿಡಿಯೇಟ್ ಆಗಿ ಕೊಟ್ಬಿಡಿ. ಅಲ್ರಿ, ಒಳಗದೇನೋ ಫ್ಲೈಟು ಏರೋಪ್ಲೇನ್ ಅನ್ನಂಗಿತ್ತಲ್ರಿ. ಅದಾ, ಅವ್ರ ನೆಕ್ಸ್ಟ್ ಪಿಕ್ಚರ್ ಟೈಟ್ಲ್ ಬಗ್ಗೆ ಮಾತಾಡ್ತಿದ್ರು. ಅದೇ ಪುಷ್ಪಕ ವಿಮಾನ ಅಂತ ಬಂತಲ್ಲ, ಅದೇ ಥರದ್ದು ಪುಷ್ ಬ್ಯಾಕ್ ವಿಮಾನ ಅಂತ ಒಂದು ಸಿನಿಮಾ ಮಾಡ್ತವ್ರಂತೆ. ಅದು ಬಿಡಿ. ಆಮೇಲೆ ಅಲ್ಲಿ ಕ್ಯೂಬ್ಗೆ ಹೆಂಗೋಗೋದು ಅಂತ ಗೊತ್ತಾನೆ? ಗೊತ್ತ್ರಿ. ಇದೇ ಶುಕ್ರವಾರ ಜೂನ್ 9 ನಮ್ಮ ಸಿನಿಮಾ ಕ್ಯಾಪ್ಟನ್ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ನೀವೆಲ್ಲರೂ ಹೋಗಿ ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಬೇಕು, ಆಯ್ತಾ? ಲೆಟ್ಸ್ ಸ್ಟಾಪ್ ಪೈರಸಿ. ಸಬ್ ಮ್ಯಾನ್, ವಾಟ್ ಆರ್ ಯು ಡೂಯಿಂಗ್? ಆಟೋ ಬುಕ್ ಮಾಡತ್ತೀನಿ. ಬ್ರೋ, ಆಟೋ ಎಲ್ಲ ಯಾಕೆ? ಆ ಚಂದ್ರು ಯಾರೋ ಸುಮಂತ ಅಂತ ಹೇಳಿದ್ನಲ್ಲ, ಅವನು ಕಾಲ್ ಮಾಡಿ, ಇಲ್ಲೇ ಬಂದು ಪಿಕ್ ಮಾಡ್ತಾನೆ. ಕಾರ್ನಾಗ ಹೋದ್ರ ಮಡ್ಕಿ ಖರ್ಚು, ಬಸ್ನಾಗ ಹೋದ್ರ ಅಡ್ಕಿ ಖರ್ಚು. ಪಾರ್ಡನ್ ಮೀ? ಕಾರಲ್ಲಿ ಹೋದ್ರೆ ಖರ್ಚಾಗುತ್ತೆ, ಬಸ್ಸಲ್ಲಿ ಹೋದ್ರೆ ನಮ್ಗೆ ಖರ್ಚಾಗುತ್ತೆ. ಸ್ವಲ್ಪ ಹಾಗಂಗೆ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಬ್ರೋ, ಸೂಪರ್ ಬ್ರೋ. ನಾನು ಬಂದೆ ನೋಡ್ರಿ. ಅಣ್ಣ, ನಾವು ಮಂಡ್ಯದವರು, ನಿಮ್ದೇ ಊರು? ನಾವ್ ಇಂಡಿಯಾದವ್ರಿ. ಎಲ್ಲಿಗಪ್ಪ ಅಣ್ಣ? ಚೆನ್ನೈ ರೀ, ತಮಿಳ್ನಾಡು. ಯಾಕೋ? ಸಿನಿಮಾ ಕೆಲ್ಸದ ಮ್ಯಾಗ ಹೊಂಟಿವ್ರಿ. ವಾ, ಸಿನಿಮಾದವ್ರ ಅಣ್ಣ ನೀವು? ಯಾವ್ಯಾವ ಸಿನಿಮಾ ಮಾಡಿದಿರಿ? ಯಾವ್ದೋ ಒಂದಷ್ಟು ಮಾಡಿದೀವಿ, ಅದೆಲ್ಲ ನಿಮಗ್ ಗೊತ್ತಿರಲ್ಲ ಬಿಡಿ. ವಾ, ಯಾವ ಸಣ್ಣ ಪುಟ್ಟ ಶಾರ್ಟ್ ಫಿಲಮ್ ಅಂತ ಹೇಳಿ. ನಮ್ಮೂರವನು ಮಹೇಶ್ ಅನ್ಬಿಟ್ಟು ಆಲ್ಬಮ್ ಸಾಂಗ್ ಮಾಡೋಣ, ಅವ್ನ ಪರಿಚಯ ನಿಮ್ಗೆ? ಸರ್, ಅಲ್ಲಿ ಒಂದ್ ಸ್ಕೈ ವಾಕ್ ಕಾಣಿಸ್ತಿದ್ಯಲ್ಲ, ಅದ್ರ ಹತ್ರ ಬಿಡಿ ನಮ್ಮನ್ನ, ನಾವ್ ಇಳ್ಕೊತೀವಿ. ಇಲ್ಲ, ನನಗೆ ಅರ್ಜೆಂಟ್ ಕೆಲಸ ಅದೇ. ಇಲ್ಲಿ ಸಿಗ್ನಲ್ ಹತ್ರ ಬಿಡ್ತೀನಿ, ನಡ್ಕೋಬಿಡ್ರಿ ಇಳಿದ್ಬಿಟ್ಟು. ಹಲೋ, ನಾವ್ ಹೇಳಿದ್ದು ಅಲ್ಲಿಗೆ, ಬುಡಕ್ಕೆ. ನಾನ್ ಬಿಡೋದೆ ಇಲ್ಲಿಗೆ, ನನ್ನ ಆಟ ನನ್ನ ಇಷ್ಟ. ಜಾಸ್ತಿ ಮಾತಾಡಿದ್ರೆ ರ್ಯಾಪಿಡ್ ಆಫೀಸರ್ ಅಂದ್ಬಿಟ್ಟು ಜನ ಸೇರಿಸ್ಬಿಡ್ತೀನಿ.
ಸರ್ ಎಷ್ಟಾಯ್ತು? ಯಾಕೆ ಮೀಟ್ರ್ ಇಲ್ವಾ, ನೀವೇ ನೋಡ್ರಿ ರೀ. ಬ್ರೋ 93. 7 ರೂಪಾಯಿ ಚೇಂಜ್ ಇದೆಯಾ? ಸಮಯ 7 ರೂಪಾಯಿ ಮನೆ ಕಟ್ಟಿಸ್ಕೊತೀರ, ಕೊಡ್ರಿ ರೀ. 3 ರೂಪಾಯಲ್ಲಿ ನೀನೇನು ಅಪಾರ್ಟ್ಮೆಂಟ್ದಾಗ ಫ್ಲಾಟ್ನ ತಗತ್ಯಾ? ಯಾವ ಸಿಮೆಗೆರೆಗೆ ಕೊಡ್ರಿ ರೀ. ದೋಸ್ತ, ಹ್ಯಾಂಗೋ ಇನ್ನೂ ಒಂದು ಸ್ವಲ್ಪ ಟೈಮ್ ಇತ್ತಲ್ಲ, ನಾ ಹಿಂಗೋಗಂಗೆ ಬರ್ತೀನಿ, ಹೋಗಿ ಬರ್ಲಿ? ಶೋರ್ ಬ್ರೋ, ನೋ ಪ್ರಾಬ್ಲಮ್. ಆರಾಮಾಗಿ ಹೋಗಿ ಬನ್ನಿ. ಸರಿ ಆಯ್ತು. ಬ್ರೋ ನೀವೇನಿಲ್ಲಿ? ನಿರೀಕ್ಷೆನೆ ಮಾಡಿರ್ಲಿಲ್ಲ. ಇವನ್ ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಬ್ರೋ. ಇನ್ನೇನು ಮುಚ್ಚು ಮರೆ, ನಡಿ. ಎಲ್ಲ ಡೈರೆಕ್ಟರ್ ಮುಂದೆ ಹೇಳಂಗಿಲ್ಲ ನೋಡಪ್ಪ ನೀನು, ಎಕ್ಸ್ಪೆಷಲಿ ಆ ದಶಾವರ ಚಂದ್ರು ಅದನ್ನಲ್ಲ. ಓ ಮಹಾಪ್ರಭುಗಳೇ, ನೀವೇ ನಿಲ್ಲಿ. ಗುಡ್ ಮಾರ್ನಿಂಗ್ ಸ್ವೀಟ್ ಡ್ರೀಮ್ಸ್. ಅರ್ಜೆಂಟ್ ಕೆಲಸ ಅಂತೇಳಿ ಅರ್ಧ ದಾರಿಗೆ ಬಿಟ್ಟು ಬಂದಲ್ಲ, ಇದಕ್ಕೇನಾ? ಹಳೆ ಮೇಟ್ರೆಲ್ಲ ಇವಾಗ ಯಾಕೆ ಗುರು? ಅದೇನೋ ಅಲ್ತಾರಲ್ಲ, ಋಣಾನು ಬಂದ ಅಂತ, ಅದು ನಮ್ಮಲ್ಲಿ ಸೇರಿಸ್ಬಿಡದೆ. ಫಾರ್ ಎ ಚೇಂಜ್ ನಿಮ್ ಚೇಂಜ್ ಅಲ್ಲಿ ಕ್ಲಿಯರ್ ಮಾಡ್ತೀನಿ, ಬನ್ನಿ. ಕೊಟೇಶನ್ ಬೇರೆ. ವೆಲ್ಕಮ್ ಆನ್ ಬೋರ್ಡ್. ಗ್ರಾಮೀಣ ಪ್ರತಿಭೆ. ಬಾ ಕುಂದ್ರು. ಏನೋ ಬಾಯಿ ಮಾತು ಕರೆದೆ ಕುಂತ ಬಿಟ್ರು. ವೈಟ್ ಹಾರ್. ಬೇಕ್ರಿಲಿ ಮೊಟ್ಟೆ ಪಪ್ಸ್ ಕೊಡ್ಸೋದಲ್ಲ ಸರ್, ಬಾರಲ್ಲಿ ಬಿಲ್ ಕಟ್ಟೋದು ಸರ್. ಫ್ರೆಂಡ್ಶಿಪ್. ಬೀಡ ಅಂಗಡಿದಾಗ ಇಂಡಿ ಮಿಂಟ್ ಕೊಡ್ಸೋದಲ್ರಿ, ಬೇಡ ಬೇಡ ಅಂದ್ರು ಡ್ರಿಂಕ್ಸ್ ಕೊಡ್ಸದ್ರಿ ಫ್ರೆಂಡ್ಶಿಪ್. ಇದೇ ಖುಷಿ ಇನ್ನೊಂದು ರೌಂಡು. ಲೈತಮ್ಮ. ಸರ್, ಟೇಬಲ್ ಮೇಲೆ ಏನೇನೈತೆ ಎಲ್ಲ ಒಂದ್ ರೌಂಡ್ ರಿಪೀಟ್. ಮೊನ್ನೆ ಆ ಸಿನಿಮಾ ನೋಡಕ್ ಹೋಗಿದ್ವಲ್ಲ, ಹೆಂಗನ್ನಿಸ್ತು ಸಿನಿಮಾ? ಕ್ಲೈಮ್ಯಾಕ್ಸ್ ಅಂತೂ ಕೇಳಲೇಬೇಡ, ಏನು ಅರ್ಥ ಆಗ್ಲಿಲ್ಲ. ನಮ್ಮವರೆಲ್ಲ ಇನ್ನೂ ಅಪ್ಡೇಟ್ ಆಗ್ಬೇಕಣ. ಒಂದ್ ಚೂರಾದ್ರೂ ಕಾನ್ಸಂಟ್ರೇಷನ್ ಕೊಟ್ಟು ಸಿನಿಮಾ ನೋಡ್ದೇನೋ ನೀನು? ಇಲ್ಲ ಬಿಡಪ್ಪ, ಪ್ರೇಕ್ಷಕ ನೀನ್ ಅಪ್ಡೇಟ್ ಆಗಿದ್ಯಾ? ನೀನು ನನ್ನ ಮಗನ್ ಫ್ಯಾನು, ಅದಕ್ಕೆ ಹಿಂಗೆಲ್ಲ ಪುಂಕ್ತಾ ಇದೀಯಾ. ಆ ಕತೆ ಏನಾದ್ರು ಅರ್ಥ ಆಯ್ತೇನೋ? ಅದ್ ಹೆಂಗೂರು ಹೇಳ್ತೀಯ, ನಿನ್ ಸಿನಿಮಾನೇ ಚೆನ್ನಾಗಿಲ್ಲ, ಕ್ಲೈಮ್ಯಾಕ್ಸೇ ಅರ್ಥ ಆಗಿಲ್ಲ ಅಂತ ಅಂದ್ಬಿಟ್ಟು ಯಾವ್ದ್ಯಾವ್ದೋ ಟೆನ್ಷನ್ಗಳಲ್ಲಿ ಬಂದು ಕೂತ್ಕೊಂಡು, ಡವ್ಗಳ ಜೊತೆ ಜಗಳ ಆಡ್ಕೊಂಬಂದು ಕೂತ್ಕೊಂಡು, ನೀನ್ ಅವಳ ಬಗ್ಗೆ ಹಾಕಿರೋ ಸ್ಟೇಟಸ್ನ ಅವಳು ನೋಡಿದಾಳೋ ಇಲ್ಲೋ ಅಂತ ಚೆಕ್ ಮಾಡ್ಕೊಂಡೆ ಕೂತಿದ್ರೆ ಇನ್ನೆಲ್ಲಿಂದ ಇಷ್ಟ ಆಗುತ್ತೆ ಗುರು ಸಿನಿಮಾ ನಿನಗೆ? ಟೇಬಲ್ದವ್ರು ಏನ ಸ್ನಾಕ್ಸ್ ತಗೊಂಡ್ರು ನಮ್ದ ಸ್ಪಾನ್ಸರ್. ಏ ಬ್ರದರ್, ನೀವ್ ಯಾಕೆ ಕೊಡ್ತೀರಾ? ಸರಿ ಹೋಗುಮೋ. ಸರ್, ಬೆಳಿಗ್ಗೆ ಯಾಂಗವರಲ್ಲಿ ಎದ್ದಾಗ ನೈಟು ಫಸ್ಟ್ ಪೇಗ್ ಹಾಕಿಸ್ತವ್ನ ಯಾರು ಅಂತ ನೆನಪಿರ್ತದೆ, ಲಾಸ್ಟ್ ಪೇಗ್ ಹಾಕಿಸ್ತವ್ನ ಯಾರು ಅಂತ ಮಾಡ್ಕೋಬೇಕು. ಸಡಪ್ ಮುಂದೆ ಬಟ್ಟೆ ಬಿಚ್ಚಿದ್ರೆ ಪೋಲಿತನ, ಸಪ್ಲೇಯರ್ ಮುಂದೆ ದುಡ್ಡು ಬಿಚ್ಚಿದ್ರೆ ಗೆಳೆತನ. ಇನ್ನೊಂದು ಲಾಸ್ಟ್ ರೌಂಡ್ ಹಾಕ್ಬಿಡುವ. ಸರಿ, ಈ ಗ್ಯಾಪ್ ಅಲ್ಲಿ ಒಂದ್ ಕತೆ ಹೇಳ. ಶಿವ ನಾರಾಯಣ ಭಗವಂತ. ಆಹಾ, ಅದ್ಭುತ. ಓಹ್, ಮಾವನವರು. ಮಾವನವರಿಗೆ ಪ್ರಣಾಮಗಳು. ಪ್ರಣಾಮಗಳು. ಮಗಳನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ, ನೀವಿಲ್ಲಿರೋದಾಗಿ ತಿಳಿತು. ಹಾಗೆ ಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನಿಮಗೇನು ತೊಂದರೆ ಆಗಿಲ್ಲ ತಾನೇ? ಅಯ್ಯೋ, ಎಂತಹ ಮಾತು. ನೀವು ಒಳ್ಳೆಯ ಟೈಮಿಗೆ ಬಂದಿದ್ದೀರಿ. ಬನ್ನಿ, ನನ್ನ ಹೊಸ ಕಲಾಕೃತಿಯನ್ನು ನೋಡಿ ಕಲಾ ಪೋಷಕರಾದ ನೀವು ನಿಮ್ಮ ಒಪಿನಿಯನ್ ತಿಳಿಸಿಕೊಡಿ. ಆಗಲಿ, ಖಂಡಿತವಾಗಿಯೂ. ಚೆನ್ನಾಗೇನೋ ಮಾಡೋನೆ, ಆದ್ರೂ ಏನಾದ್ರೂ ಒಂದು ಹೇಳ್ಬೇಕಲ್ಲ. ಆಹಾ, ಅದ್ಭುತ, ಸೂಪರ್, ಬಹಳ ವಿಶಿಷ್ಟವಾದಂಥ ಚಿತ್ರ. ಆದರೆ ಒಂದು ದೋಷ. ಏನದು? ಅಲ್ಲಿ ಗಣಪತಿಗೆ ಬಲಗಡೆಯ ದಂತ ಮುರಿದಿರುವ ಕಾರಣ ಬೇಕಂತಲೇ ಬಲಗಡೆಗೆ ತಿರುಗಿಸಿದಂತಿದೆ. ನನ್ನನ್ನ ಕೇಳಿದ್ರೆ
ಮುಖವನ್ನು ಮಾತ್ರ ಎಡಕ್ಕೆ ತಿರುಗಿಸಿದರೆ ಪ್ರಪಂಚದಲ್ಲಿ ಅದ್ಭುತವಾದಂಥ ಪೇಂಟಿಂಗ್ ಗುರು. ಇದು ನನ್ನ ರಿವ್ಯೂ. ಅಲ್ಲ, ಇದು ಕೇವಲ ನನ್ನ ಅಭಿಪ್ರಾಯವಷ್ಟೇ. ನೀವು ಕೂಲಂಕುಷವಾಗಿ ಯೋಚಿಸಿ ನಿರ್ಧಾರಕ್ಕೆ ಬನ್ನಿ. ಸರಿ, ಬರಲೇ? ಸಂತೋಷ. ಏನಾಯ್ತಮ್ಮ? ಭಗವಂತ ನಿನಗೇಕೆ ಇಂಥ ಬುದ್ಧಿ ಕೊಟ್ಟ? ಎಲ್ಲ ಮಕ್ಕಳಂತೆ ವಿದ್ಯೆ ಕಲಿಯೋದು ಬಿಟ್ಟು ಪೇರೆಂಟ್ಸ್ ಆರ್ಟ್ನ ಬ್ರೇಕ್ ಮಾಡಿ ಸಂಬಳನೇ ಇಲ್ದಿರೋ ಈ ಆರ್ಟಿಸ್ಟ್ ಕೆಲಸನ ಪ್ರೊಫೆಷನ್ ಮಾಡ್ಕೊಂಡ್ ಕುಂತಿದ್ಯಾ. ಏನಾಯ್ತಂತ ಹೇಳಮ್ಮ. ಇನ್ನೇನಾಗ್ಬೇಕು? ನೀನು ಎಂದಾದ್ರೂ ಎಡಗಡೆ ಎದ್ದಿದ್ಯಾ? ನೀನು ಯಾವಾಗ್ಲಾದ್ರೂ ಎಡಗೈಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿದ್ಯಾ? ನೀನು ಎಂದಾದ್ರೂ ಎಡಗಾಲಿಟ್ಟು ಮಂದಿರದಲ್ಲಾಗಲಿ ಮನೆ ಒಳಗಾಗಲಿ ಬಂದಿದ್ಯಾ? ಮತ್ತ್ಯಾಕೆ ಗಣೇಶನ ಎಡಗಡೆ ತಿರುಗಿಸಿದ್ಯಾ? ಅಮ್ಮ, ನಾನು ಗಣೇಶನ್ ಮುಖನ ಬಲಕ್ಕೆ ಹಾಕಿದ್ದೆ. ಆದರೆ ಮಾವನವರ ಮಾತಿಗೆ ಗೌರವ ಕೊಟ್ಟು ಮುಖನ ರಿವರ್ಸ್ ಹಾಕ್ದೆ ಅಷ್ಟೇ. ಓಹೋ, ಹಾಗೆ. ಇದು ಅವರ ಇನ್ಫ್ಲೂಯೆನ್ಸೇ. ಹೀಗೆ ಅತ್ತೆ ಮಾವಂದಿರ ಮಾತನ್ನು ಕೇಳಿ ದಿಕ್ಕು ಬದಲಿಸಿದವರು ದಿಕ್ಕಾಪಾಲಾಗಿ ಹೋಗಿದ್ದಾರೆ. ಎಚ್ಚರ, ಎಚ್ಚರ. ಅಮ್ಮ, ಬೇಬಿ, ಬೇಬಿ, ಯಾಕೆ, ಏನಾಯ್ತು? ವೈ ಕ್ರೈಂಗ್? ಮೊದಲ ಪೂಜೆಗೆ ನೇಮಕಗೊಂಡ ಗಣಪತಿಯನ್ನು ಈಗಾಗಲೇ ಪ್ರಪಂಚದಲ್ಲಿ ಡೊಳ್ಳು ಹೊಟ್ಟೆ, ಆನೆಯ ತಲೆ, ಅಗಲವಾದ ಕಿವಿಗಳು, ಮುರಿದಿರುವ ದಂತ ಹೀಗೆ ವಿಚಿತ್ರವಾಗಿ ತೋರಿಸಿದ್ದಾರೆ. ನಿಮ್ಮಂತ ಕಲಾವಿದರು ಆ ಭಗವಂತನನ್ನು ಸುಂದರವಾದ ರೂಪುರೇಷೆಗಳನ್ನು ಕೊಟ್ಟು ಅಲಂಕರಿಸಬೇಕು. ಆದರೆ ನೀವು ಡಿಫರೆಂಟ್ ಆಗಿರಲಿ ಅಂತ ಹೇಳಿ ಒಂದೇ ದೇಹಕ್ಕೆ ಇಷ್ಟು ತಲೆಗಳಿಟ್ಟಿದ್ದೀರಲ್ಲ, ನಿಮ್ಮ ಬುದ್ಧಿಗೆ ಯಾವ ಮಂಕು ಬಡಿದಿದೆ? ಅದಕ್ಕೆ ಇರ್ಬೇಕು. ಎಷ್ಟು ಟ್ರೈ ಮಾಡಿದ್ರು ನನ್ನ ಹೊಟ್ಟೆಲ್ ಒಂಚೂರು ಬೀಳ್ತಿಲ್ಲ. ದಿಕ್ಕು ಬದಲಿಸಿದವರು ನಿಮ್ಮ ಬುದ್ಧಿಗೆ ಯಾವ ಮಂಕು ಬಡಿದಿದೆ? ಒಂದೇ ದೇಹಕ್ಕೆ ಇಷ್ಟು ತಲೆಗಳಿಟ್ಟಿದ್ದೀರಲ್ಲ. ಬೇಕಂತಲೇ ಬಲಗಡೆಗೆ ತಿರುಗಿಸಿದಂತಿದೆ. ಮತ್ತ್ಯಾಕೆ ಗಣೇಶನ ಎಡಗಡೆ ತಿರುಗಿಸಿದ್ಯಾ? ಮುಖವನ್ನು ಮಾತ್ರ ಎಡಕ್ಕೆ ತಿರುಗಿಸಿದರೆ ಪ್ರಪಂಚದಲ್ಲಿ ಅದ್ಭುತವಾದಂಥ ಎಷ್ಟು ಟ್ರೈ ಮಾಡಿದ್ರು ನನ್ನ ಹೊಟ್ಟೆಲ್ ಒಂಚೂರು ಬೀಳ್ತಿಲ್ಲ. ಆ ವ್ಯಕ್ತಿ ಎಸ್ದ ಮೊದಲನೇ ಪೇಂಟಿಂಗು ಮೈಸೂರು ಹತ್ರ ಬಿದ್ದು ಬಲಮುರಿ ಗಣಪತಿ ಆಯಿತು. ಎರಡನೇ ಸಲ ಎಸ್ದ ಪೇಂಟಿಂಗು KRS ಹತ್ರ, ಅಲ್ಲಿ ಎಡಮುರಿ ಗಣಪತಿ ಆಯಿತು. ಮೂರನೇ ಸಲ ಎಸ್ದ ಪೇಂಟಿಂಗು ಇಲ್ಲೇ ನಮ್ಮ ಚಾಮರಾಜಪೇಟೆ ಹತ್ರ ಬಿದ್ದು ಪಂಚಮುಖಿ ಗಣಪತಿ ಆಯಿತು. ನೋಡಿ, ಆ ವ್ಯಕ್ತಿ ಹುಚ್ಚಾನೇ ಆಗೋದು. ಅದಕ್ಕೆ ಸರ್, ಕಲೆನ ಯಾರೂ ರಿವ್ಯೂ ಮಾಡಕ್ ಹೋಗ್ಬಾರ್ದು. ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ಹಾಳಾಗಬಾರ್ದು ಅಂತ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಬನ್ನಿ. ನಾಳೆ ಫಸ್ಟ್ ಡೇ ಫಸ್ಟ್ ಶೋ. ಒಳ್ಳೆ ಮನಸ್ಸಿಂದ ಹೋಗಿ ನೋಡಿ. ಸರ್, ಒಂದು ಮಾತು ಹೇಳ್ತೀನಿ. ಯಾವಾಗಲೂ ನಿಮ್ಮನ್ನು ಹೊಗಳಕ್ಕೆ ನಾವು ಪ್ರಚಾರಕರ್ತರಲ್ಲ, ಪತ್ರಕರ್ತರು. ಅರ್ಥ ಮಾಡ್ಕೊಳ್ಳಿ. ಒಂದು ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಟೀಕೆ ಮಾಡ್ತೀವಿ ನಿಜ, ಆದ್ರೆ ಅದೇ ಸಿನಿಮಾ ಇಷ್ಟ ಆದಾಗ ಯಾವುದೇ ಮುಲಾಜಿಲ್ದೆ ಹೊಗಳಿ ಸಪೋರ್ಟ್ ಕೂಡ ಮಾಡ್ತೀವಿ. ನೀವ್ ಮಾಡಲ್ಲ ಅಂತ ನಾನು ಹೇಳ್ತಿಲ್ಲ, ಯಾರೋ ಕೆಲವು ಮಾಡೋ ತಪ್ಪು ಬಗ್ಗೆ ಹೇಳಿದೆ ಅಷ್ಟೇ. ದೋಸ್ತ, ಟೈಮ್ ಎಷ್ಟು? ಈಗ ಒಂದು ಕಾಲ. ಆಗ್ಲೇ ಒಂದು ಕಾಲ ಆತ. ಅದಕ್ಕೆ ಗುರು ಭಯ ಬೀಳ್ತೀಯ? ಇಲ್ಲಲ್ದ್ರೊಳ್ಳು ಹಾಕುವ. ಅಯ್ಯೋ ಸರ್, ನೀವು ಫಸ್ಟ್ ಬಂದು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಬರ್ರಿ. ನೀವು ಆಮೇಲೆ ಬಂದು ಎಷ್ಟು ರೌಂಡ್ ಬೇಕಾದ್ರೆ ಹೋಗಿವ್ರು ಅಂತ. ಸಾರಿ ಬ್ರೋ, ಕುಡ್ದಾಗ ತನ್ನ ಗಾಡಿ ಓಡಲ್ಲ. ಸರ್, ನಿಮ್ಮದನ್ನ ನಾನು ಹಿಡ್ಕೊತೀನಿ. ನೀವು ಅದನ್ನ ಅದು ಅನ್ಕೊಂಡು ದಯವಿಟ್ಟು ನಮ್ಮನ್ನ ಡ್ರಾಪ್ ಮಾಡಿ ಸರ್, ಪ್ಲೀಸ್ ಸರ್. ನೀವು ಇದನ್ನೇ ಹಿಡ್ಕೊಂಡ್ರು ನನ್ನ ಕೈಲಿ ಬರಕ್ಕಾಗಲ್ಲ ದೋಸ್ತ, ಕಾಕ ಬಾಳ ಟೈಟ್ ಅದನ. ಅವ್ನು ಈಗಲೇ ಎದೊಳಂಗ್ ಕಾಣಂಗಿಲ್ಲ. ಬಾನ ಹೊರಡು. ಇಲ್ಲ ಅಲ್ವಾ, ನಡ್ಕೊಂಡು ಹೋಗ್ಬಿಡೋಣ. ನಡಿ. ಅರ್ಧಂಬರ್ಧ ಗುಡ್ಸರು ದೇವ್ರದ್ದು ಒಳದ್ ಮಾಡ್ತಾನ. ಬೇರೆ ಏನಾದ್ರು ಬೇಕಾ ಸರ್? ಏನು ಬೇಡ ಬಾಸ್. ಹಾಗಾದ್ರೆ ಬಿಲ್ ಹಾಕ್ಸ್ಬಿಡ್ಲ ಸರ್? ಏನು ಬೇಡ ಅಂತ ಹೇಳಿದ್ನಲ್ಲೋ. ರಮಣ, ಈ ಗಿಲ್ಲಿ ಆಟೋನ ಗಲ್ಲಿಗೆ ಹಾಕ್ಸಪ್ಪ. ಕ್ಯಾಪ್ಟನ್ ಕರ್ನಾಟಕ ಚಿತ್ರವು ನಾಳೆ ಭರ್ಜರಿಯಾಗಿ ರಿಲೀಸ್ ಆಗ್ತಿದ್ದು, ಬನ್ನಿ ಸಾರ್ವಜನಿಕರೇನು ಹೇಳ್ತಾರೆ ಕೇಳೋಣ. ನಾನು ಜೈ ಸರ್ಗೆ ದೊಡ್ಡ ಫ್ಯಾನು. ಇನ್ಸ್ಟಾಗ್ರಾಮ್ ಅಲ್ಲ, ಅವ್ರ ಏರಿಯಾದಲ್ಲೆಲ್ಲ ಫಾಲೋ ಮಾಡ್ತೀವಿ. ನೀವ್ಯಾರನ್ನ ಫಾಲೋ ಮಾಡ್ತೀರಾ ಅಂಕಲ್? ಐಟಮ್ ಸಾಂಗ್ ಇದೆಯಾ?
ನೋಡ್ತೀನಿ. ಅಟ್ಟಿ ಸರ್ಕಾರದಿಂದ ಈ ಸಿನಿಮಾಗೆ ಫ್ರೀ ಟಿಕೆಟ್ ಕೊಟ್ರೆ ನಿಮ್ಮ ಅಭಿಪ್ರಾಯ? ಬರೀ ಟಿಕೆಟ್ ಕೊಟ್ರೆ ಆಗುತ್ತಾ? ಹೋಗ್ ಬರೋ ಖರ್ಚು? ನೋಡಿದ್ರಲ್ಲ ವೀಕ್ಷಕರೇ, ಕ್ಯಾಪ್ಟನ್ ಕರ್ನಾಟಕ ಸಿನಿಮಾ ಇಡೀ ಕರ್ನಾಟಕದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದೆ. ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ಗಾಗಿ ಪರದಾಟ, ಚಟಾಪಟ ಚಟಾಪಟ. ಜೈ ಕ್ಯಾಪ್ಟನ್ ಕರ್ನಾಟಕ. ಹೆಂಗೂ ಪರವಾಗಿಲ್ಲ ಕಣಪ್ಪ, ಸಿನಿಮಾ ರೀಚ್ ಆಯ್ತು. ಪೇಮೆಂಟ್ ನೆನ್ಪು ಮಾಡೋಕ್ಕೊಂದು ಕಾಲ ಕಣ. 77. ಹಾಂ ಬಾಸ್, ಎಲ್ಲಿದ್ದೀರಿ? ಈಗ ತಾನೇ ಬ್ಯಾಂಗ್ಳೂರಿಗೆ ಬಂದೆ ಹರೀಶ್. ಎಲ್ಲ ಓಕೆ ತಾನೆ? ಡೌಟ್ ಇಲ್ಲ ಸರ್. ಬುಕ್ ಮೈ ಶೋ ನೋಡಿದ್ರಾ? ಮಹಾರಾಷ್ಟ್ರಕ್ಕಿಂತ ಕೇಸರಿ ಇಲ್ಲೇ ಜಾಸ್ತಿ ಕಾಣಿಸ್ತವೆ. ಇಟ್ಟಂತ ಕನ್ಫರ್ಮ್ ಆಗೋಗಿದೆ ಸರ್. ನಾಳೆ ಬೆಳಿಗ್ಗೆ ಪ್ರದರ್ಶನ ಆಗೋದು ಒಂದೇ ಬಾಕಿ. ಹರೀಶ್, ಪಂಚಾಯತ್ ಕಟ್ಟಾಯ್ತು, ಫೀಲ್ಡ್ಗೂ ಇಳ್ದಾಯ್ತು. ಇನ್ನೇನಿದ್ರು ಆಟ ಶುರು ಮಾಡ್ತಾ ಇರೋದೆ. ಪಕ್ಕ ಮಾಡೋಣ ಬಿಡಿ ಬಾಸ್. ಆ್ಯಂಡ್ ಸಂಜೆ ಬೇರೆ ಈವೆಂಟ್ ಇದೆ. ವರ್ಕೌಟಲ್ಲಿ ಇದ್ದೀನಿ. ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಪ್ರೀ ರಿಲೀಸ್ ಪ್ರೆಸ್ ಮೀಟಲ್ಲಿ ಸಿಗೋಣ. ಓಕೆ ಬಿಡಿ, ಹಂಗೆ ಮಾಡೋಣ. ಈ ನನ್ನ ಮಗ ಪೇಮೆಂಟ್ ಮ್ಯಾಟ್ರೇ ಮಾತಾಡಕ್ಕಿಲ್ಲ. ಅಣ್ಣ, ಸಂಜೆ ಪ್ರೆಸ್ ಮೀಟಿಗೆ ವೆಜ್ ಪಪ್ಸ್ ಹೇಳ ಎಗ್ ಪಪ್ಸ್ ಹೇಳ? ಇದಾ ಲಾಸ್ಟ್. ನಾಯಿ ಎಣ್ಣೆ ಮುಟ್ಟಂಗಿಲ್ಲಪ್ಪ, ಕೆಲ್ಸಗಳೆಲ್ಲ ಎಕ್ಕುಟ್ಟು ಹೋಗ್ತಾವ ಮತ್ತೆ. ಅಯ್ಯೋ, ಇಲ್ಲಿ ಬರೋಷ್ಟ್ರಲ್ಲಿ ಕುಡ್ದಿದ್ದೆಲ್ಲ ಇಳ್ದೇ ಹೋಯ್ತು. ಸರ್, ಚೆನ್ನೈ ಸಿಡ್ತಪ್ಪ ನಾವಿಬ್ರೇ ಇರೋದ್ರಿ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೇವ್ರಿ. ಸರಿ, 2000 ಕೊಡಿ. ಹಂಗಾಡ್ 90 ವರ್ಷ ಆಯಿತು ಕನ್ನಡ ಇಂಡಸ್ಟ್ರಿ ಶುರುವಾಗಿ. ಸಿನಿಮಾದವರಾಗಿ ಇನ್ನೂ ಬೇರೆ ಊರಿಗೆ ಹೋಗೋದು ತಪ್ಪಲಿಲ್ಲ. ಜಾನ್ ಅಣ್ಣಾರ, ಒಂಚೂರು ವಾಲ್ಯೂಮ್ ಕಮ್ಮಿ ಮಾಡ್ರಲ್ಲ. ಮತ್ತ ಜರ್ನಿ ಲಾಂಗ್ ಅದ, ಯಾವ್ದಾರ ಸ್ಟೋರಿ ಗಿರಿ ಇಟ್ಟಿಯೇನ? ಬ್ರೋ, ಓಪನಿಂಗ್ ಅಲ್ಲೇ ಒಂದು ಚಿಕ್ಕ ಊರು. ಆ ಚಿಕ್ಕೂರಲ್ಲಿ ಒಂದು ಫ್ಯಾಮಿಲಿ, ಅಪ್ಪ ಅಮ್ಮ ಇಬ್ರು ಮಕ್ಕಳು. ಸೂಪರ್. ಆ ಅಪ್ಪಂಗೆ ಜಾಬ್ ಟ್ರಾನ್ಸ್ಫರ್ ಆಗ್ಬಿಡುತ್ತೆ, ಸೊ ಅವ್ರು ಸಿಟಿಗೆ ಬಂದ್ಬಿಡ್ತಾರೆ. ಈ ಇಬ್ರು ಮಕ್ಕಳಲ್ಲಿ ತಮ್ಮನೇ ನಮ್ ಕತೆ ಹೀರೋ. ಸಾಕತ್ತು. ಈ ಹೀರೋಗೆ ಅವನ್ ರೂಮ್ ಎದುರುಗಡೆ ಒಂದು ಗ್ಯಾರೇಜ್ ಇರುತ್ತೆ ಬ್ರೋ. ಆ ಗ್ಯಾರೇಜ್ ಇಂದ ಅವನ್ಗೇನೋ ಒಂಥರ ವಿಚಿತ್ರ ಸೌಂಡ್ಸ್ ಕೇಳಿಸ್ತಾ ಇರತ್ತೆ ರಾತ್ರಿ ಹೊತ್ತು. ಇದು ಇಂಪಾರ್ಟೆಂಟ್, ರಾತ್ರಿ ಹೊತ್ತು. ಅದೇ ತರ ಒಂದು ½ ಸಿನಿಮಾ ಹಾರರ್ ಎಫೆಕ್ಟ್ ಅಲ್ಲಿ ಹೋಗ್ತಾ ಇರುತ್ತೆ ಬ್ರೋ. ಕಂಪ್ಲೀಟ್ ಹಾರರ್. ಅದಾದ್ಮೇಲೆ ಒಂದ್ ಸಡನ್ ಆಗಿ ಅವ್ರ ಅಣ್ಣನ್ನ 4 ಜನ ಕಿಡ್ನಾಪ್ ಮಾಡ್ಬಿಡ್ತಾರೆ ಬ್ರೋ. ಓಮಿನಿ ಕಾರ್ ತಾನೆ? ಕರೆಕ್ಟ್. ಅವರೆಲ್ಲ ನೋಡ್ಲಿಕ್ಕೆ ಚಿಂಗಿಗಳ ತರ ಇರ್ತಾರ. ಆ ಫ್ಯಾಮಿಲಿದಾಗ ಇರೋ ಬರೋರೆಲ್ಲ ಸೈಕ್ಗಳ. ಹೌದು. ಕ್ಲೈಮ್ಯಾಕ್ಸ್ ದಾಗ ಹೀರೋ ವಿಲನ್ ಗ ಪಾಯ್ಸನ್ ಆಗಿ ಸಾಯಿಸ್ತಾನ. ಇದು ಫರ್ಗಾಟನ್ ಅಂತ ಹೇಳಿ ಕೊರಿಯನ್ ಸಿನಿಮಾ ನೆಟ್ಫ್ಲಿಕ್ಸ್ ದಾಗ ಐತೆ, ನಾನ್ ನೋಡಿನಿ. ನನ್ಗಪ್ಪಂಗ ಗೊತ್ತಾಗೋಯ್ತಾ? ಬಲ್ಲೆ ಮಗ ಅದೀನಿ. ಎಷ್ಟೋ ಜನ ಇನ್ಸ್ಪೈರ್ ಆಗಿ ಮಾಡಿರೋ ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ ಗೊತ್ತಾ? ಅಟ್ಟರ್ ಫ್ಲಾಪು ಆಗ್ಯಾವ. ನಂಗೆ ಈ ತರ ಒಂದು ಈ ಕಮರ್ಷಿಯಲ್ ಎಲಿಮೆಂಟ್ಸ್ ಇರೋದೆಲ್ಲ ಎಕ್ಸೈಟ್ ಆಗದೇ ಇಲ್ಲ ಬ್ರೋ. ಐ ವಾಂಟ್ ಡೂ ಅ ಸ್ಟೋರಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್, ಯುನೋ. ಆದ್ರೆ ಆ ತರ ಕಂಟೆಂಟ್ ನಂಗೆ ಸಿಗ್ತಾ ಇಲ್ಲ. ಇಷ್ಟೆಲ್ಲ ಹೇಳ್ತಿಯಲ್ಲ, ನೀನ್ ಯಾವ್ದಾದ್ರೂ ಒರಿಜಿನಲ್ ಕಂಟೆಂಟ್ ರೆಡಿ ಮಾಡಿದ್ಯಾ? ಹೇಳಿ ನೋಡೋಣ. ಹೇಳಿ. ಟೆಲ್ ಮಿ ಬ್ರೋ. ಒಬ್ಬ ಸೈಂಟಿಸ್ಟು ಒಂದ್ 20-30 ವರ್ಷದಿಂದ ಈ ತಿರುಪತಿ ತಿಮ್ಮಪ್ಪನ ವಿಗ್ರಹದ ಮ್ಯಾಗ ರಿಸರ್ಚ್ ಮಾಡಕತ್ತಿರ್ತಾನೆ. ಹಂಗೋ ಹಿಂಗೋ ಒಂದಿನ ಆ ತಿಮ್ಮಪ್ಪಗ ಅಭಿಷೇಕ ಮಾಡಿದ ನೀರನ್ನ ಸೋಸು ಟೈಮ್ನಾಗ ಒಂದು ಕೂದ್ಲು ಸಿಗುತ್ತೆ. ಇವ ಆ ಕೂದ್ಲಿನಿಂದ ಒಂದು DNA ಎಕ್ಸ್ಟ್ರಾಕ್ಟ್ ಮಾಡ್ತಾನೆ. ಒಂದು ನಿರ್ದಿಷ್ಟವಾದಂತ ಜಾತಕ ಇರೋ ಕನ್ಯಾ ಬೇಕಂತ ಆಕಿ ನುಡ್ಕೊಂಡು ರಾಜಸ್ಥಾನಕ್ಕೆ ಟ್ರೈನ್ ಕೂಡ ಹತ್ತಾನ. ಆಕಿ ನುಡ್ಕ ಆಕಿನ್ ಕನ್ವಿನ್ಸ್ ಮಾಡ್ತಾನ. ಹಂಗೋ ಹಿಂಗೋ ಮಾತಾಡ್ ಒಪ್ಪಿಗೆ ತಗೊಂಡು ಆಕಿ ಎಕ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾನ. ಈ ತಿಮ್ಮಪ್ಪನ್ DNA ಅದಕ್ಕೆ ಹಾಕ್ತಾನ. ಇಡೀ ಪ್ರಪಂಚದ ವಾತಾವರಣನೇ ಬದಲಾಗಕ್ ಶುರು ಆಗ್ತದ. ಏರೋಪ್ಲೇನ್ಗಳೆಲ್ಲ ಆಫ್ ಆಗಿ ಹೋಗ್ತಾವ. ಕೊನೆಲ್ ಕ್ಲೈಮ್ಯಾಕ್ಸ್ದಾಗ ಅರಬ್ಬಿ ಸಮುದ್ರನ್ಯಾಗ ಆ ಶಿಪ್ ಹೋಗ್ತಿರ್ತದ. ದೇವ್ರು ಮತ್ತೆ ಸೈಂಟಿಸ್ಟು ಆ ಶಿಪ್ದಾಗ ನಿಂತಿರ್ತಾರ. ಸೈಂಟಿಸ್ಟು ದೇವ್ರ ಕಡೆ ಕೈ ತೋರಿಸಿ ಯು ಆರ್ ಮೈ ಕ್ರಿಯೇಟರ್ ಅಂತಾನ. ಆಗ ದೇವ್ರು ಒಂದು ಜಬರ್ದಸ್ತ್ ಸ್ಮೈಲ್ ತಗೊಂಡು ಆ ಮನುಷ್ಯನ ಕಡೆ ಕೈ ತೋರಿಸಿ ನೋ ಯು ಆರ್ ಮೈ ಕ್ರಿಯೇಟರ್ ಅಂತಾನ.
ಹೆಂಗ್ ಅನ್ಸ್ತು? ಒಬ್ಬಟ್ಟೇನೋ ಬಿಸಿ ಬಿಸಿ ಇತ್ತು, ಆದ್ರೆ ನಾಯಿಗೆ ಊಟ ತುಂಬಿತ್ತು. ಕನ್ನಡ ಹೆಂಗ್ ಬಂತ ಅಂತಾನ? ನಾನು 12 ವರ್ಷದಿಂದ ಶ್ರೀರಾಮ್ಪುರದಲ್ಲೇ ಕಾಜಾ ಬಟನ್ ಅಂಗಡಿ ಇಟ್ಕೊಂಡಿದ್ದೀನಿ. ಸರ್ ಎಲ್ಲೂ ಹೇಳ್ಬೇಡಿ. ಆಯ್ತಾಯ್ತು. pa ma pa ma pa ma pa ni ni pa ma pa sa sa re ni pa ma pa sa sa ga re pa sa sa re ni pa ma ni sa re ಮಚ್ಚಿ ಇದು ನಮ್ಮ ಚೆನ್ನೈ ಮಚ್ಚಿ ತಲೆನಗರ ಮದರಾಸಿ ಮಚ್ಚಿ ನಮ್ಮ CSK பெரிய விசன போடு செல்வம் செழிப்பு நிறைஞ்ச தமிழ்நாடு மச்சி இது நம்ம சென்னை மச்சி தலைநகர மதராசி மச்சி நம்ம CSK பெரிய விசன போடு செல்வம் செழிப்பு நிறைஞ்ச தமிழ்நாடு ஓ கேப்டன் கர்நாடகா ஓ கேப்டன் கர்நாடகா ஓ Captain Karnataka, oh Captain Karnataka, oh. ಲೈಲಾ ಮೇಡಮ್, ನಾನು ನಿಮ್ಮ ದೊಡ್ಡ ಅಭಿಮಾನಿ ಮೇಡಮ್. ಸೆಲ್ಫಿ, ಒಂದೇ ಒಂದು ಸೆಲ್ಫಿ. ಮೇಡಮ್, ಫೋಟೋದಲ್ಲಿ ಕಣ್ಮುಚ್ಚಿದ್ದೀನಿ. ಎಲ್ರಿಗೂ ಹೇಳಿದ್ಯಾ? ಏಯ್, ನಾ ಹೇಳಿದ್ ಕೇಳಿಸ್ತಾ? ಅಣ್ಣ ಕೇಳಿಸ್ತು. ದೊಡ್ಡ ದೊಡ್ಡ ಚಾನಲ್ಗೆಲ್ಲ ಹೇಳಿದೀನಿ. ನೋ ವರಿ, ತಲೆ ಕೆಡ್ಸ್ಕೊಂಬಿಡಿ. ಒಂದು 20-30 ವಚನ ಎಕ್ಸ್ಟ್ರಾ ಮಾಡಿಸ್ಬೇಕು. ಬೇರೆ ಲ್ಯಾಂಗ್ವೇಜ್ ಅನ್ನು ಕರ್ಸೋಣ, ಬರ್ತಾರೆ. Hello everyone, welcome to the pre-release event of the most expected movie of Karnataka, that is Captain Karnataka. ದೋಸ್ತ, ಹಾ ಬ್ರೋ, ಬಾಳ ಒತ್ತರ ಬಂದವ. ಮುಗಿಸ್ಕೊಂಡು ಆಮೇಲೆ ಮುಂದಿನ ಕೆಲಸ ನೋಡೋಣ. Superstar Jai on the stage please. ಮೇಡಮ್ ಒಂದು ನಿಮಿಷ. ರಿಂಗ್ ಪ್ಯಾಂಥರ್ ಅಂತ ಕೇಳಿ. Young Panther Jai on stage please. Not only the stage but the entire stage is waiting for you. ಥ್ಯಾಂಕ್ ಯು. ಓಕೆ ನೀವೆಲ್ಲ ಇಷ್ಟಪಡ್ತಿರೋ ಹಾಗೆ ಒಂದು ಡೈಲಾಗಿಂದಾನೆ ನನ್ನ ಮಾತುಗಳನ್ನ ಶುರು ಮಾಡ್ತೀನಿ. ರಾಶಿ ಕರ್ಕಾಟಕ, ಸ್ಟೇಟ್ ಕರ್ನಾಟಕ, ನಾಡು ನುಡಿ ಅನ್ನೋ ವಿಷಯ ಬಂದಾಗ ಮೊದಲನೇ ಸಾಲಲ್ಲಿ ನಿಲ್ಲೋನೆ ಕ್ಯಾಪ್ಟನ್ ಕರ್ನಾಟಕ. ನಮ್ದೇ ಎರ್ನಾಕುಲಂ. Just give me a second. ಓಕೆ. ಬರೀ ಇಂಥವೆಯ. How it's going? We'll see. Fine. ನಾನು ಈ ನಮೂನಿ 100 ಸಾಂಗ್ಸ್ ಇಟ್ಟೀನಿ, ಎಮರ್ಜೆನ್ಸಿಗೆ ಬೇಕಾಕವಂತ. ಓಕೆ ಬ್ರೋ, ಟೈಮ್ ಇದೆ, ಊಟ ಮಾಡ್ಕೊಂಡು ಹೋಗೋಣ. ಮೊದಲು ಕೆಲಸ ಮುಗಿಸೋಣ ಬಾ. ಬ್ರೋ, ಅಟ್ಲೀಸ್ಟ್ ಇದಕ್ಕಾದ್ರೂ ರಿಸೀವ್ ಮಾಡು. ಹಲೋ, ಹೇಳ್ಬೆ. ಅಯ್ಯೋ ನನ್ ಮಗ್ನೆ, 34 ಸೆಕೆಂಡ್ಸ್ ಆಯ್ತು. ಏನೋ ಮಾಡ್ತಾ ಇದ್ದೆ ಇಷ್ಟೊತ್ತು?
ಪಲ್ಲವಿ ಆದ್ಮೇಲೆ ಚರಣ ಬರಕ್ಕೂ ಮೊದಲು ಮ್ಯೂಸಿಕ್ ಬರ್ತದಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ನಿ. ಹೇ ಲೋಫರ್, ನನ್ನೇನ್ ಗೂಬೆ ಅನ್ಕೊಂಡಿದ್ಯಾ? ಅವಳದು ಫೋಟೋ ಹಾಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಹ್ಯಾಪಿ ಬರ್ಡೇ ಕ್ವೀನ್ ಅಂತ ಪೋಸ್ಟ್ ಮಾಡಿದ್ಯಲ್ಲ, ಯಾವತ್ತಾದ್ರೂ ಒಂದಿನಾದ್ರೂ ನನ್ ಫೋಟೋ ಹಾಕೊಂಡಿದ್ಯೇನೋ? ನನ್ ಫ್ರೆಂಡ್ ಮೂವಿ ಪೋಸ್ಟರ್ ರಿಲೀಸ್ ಆಗಿತ್ತು, ಶೇರ್ ಮಾಡಂತ ಕಳಿಸಿದ್ದ, ಮಾಡೀನಿ. ತಪ್ಪೇನೈತಿ? ಬರೀ ಶೇರ್ ಮಾಡ್ಬೇಕು ಅಂದಿದ್ರೆ ಆಲ್ ದ ಬೆಸ್ಟ್ ಅಂತ ಹಾಕ್ಬೇಕಾಗಿತ್ತು. ಹಾರ್ಟ್ ಎಮೋಜಿ ಎಲ್ಲ ಏನಕ್ಕೆ ಹಾಕಿದ್ಯಾ? ನಮಸ್ತೆ ಸರ್. ನಮಸ್ಕಾರ. ಒಳ್ಳೇದಾಗಿ ಒಳ್ಳೇದಾಗಿ. ಏನು ಮುಚ್ಕೊಂಡು ನೋಡಿ ಸರ್, ಒಂದು ಬಿಗ್ ಬಜೆಟ್ ಸಿನಿಮಾ ರಿಲೀಸ್ ಆಗತ್ತೆ ಅಂದ್ರೆ 100 ಜನರ ಶ್ರಮ ಇರುತ್ತೆ. ಅದು ಚೆನ್ನಾಗಾದ್ರೆ ಎಷ್ಟೋ ಜನಕ್ಕೆ ಸಿನಿಮಾ ಮಾಡೋಕ್ ಧೈರ್ಯ ಬರ್ತದೆ. ಅಂಥದ್ರಲ್ಲಿ 1000 ಜನ ಶ್ರಮ ಹಾಕಿ ಮಾಡಿರೋ ಸಿನಿಮಾ ಇದು. ಇನ್ನೂ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತಾ ಇದ್ದೀವಿ. ನಿಮ್ ಸಹಕಾರ ನನ್ನ ಜೊತೆಲಿರ್ಲಿ ಅಂತ ನಂದೊಂದೆರಡು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. Producer sir, 1 second. Piracy has affected so many movies. So what precautions have you taken to prevent them? And are you ready to face the biggest enemy of the cinema? ಪ್ರೆಸ್ ಮೀಟ್ ಮುಗಿಲಿ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ. ಸಿನಿಮಾ ಇಂಡಸ್ಟ್ರಿ ಅವ್ರನ್ನ ಯಾವತ್ತೂ ನಂಬಾರ್ದು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ನಿಮ್ನ ನಂಬಿ ತಪ್ಪು ಅದ ನಲ್ಲುವೆ ನನ್ನ ಮಾತು ಕೇಳಿನಿ. ಇಷ್ಟಕ್ಕೆಲ್ಲ ಯಾಕೆ ಅಳಕತ್ತಿ? ಅಂಥದ್ದು ಏನಾಗೈತಿ ಈಗ? ಏಯ್ ಮಣಿ ಎತ್ತನ ಮಣಿಡಾ ಎತ್ತನ ಮಣಿನ್ ಕೇಟ ಮಣಿರತ್ನಮ್ಮ ಟೈಮ್ ಮಣಿ ಟೈಮಾ 8:15. ಹೌದು, ಆ ಮಣಿರತ್ನ ಮೂವಿ ತೋರ್ಸಿನೇ ನನ್ಗೆ ಈ ತರ ತಲೆ ಕೆಡಿಸಿರೋದು. ನಮ್ಮ ಮನೇಲಿ ಯಾವಾಗ್ಲೂ ಹೇಳ್ತಾ ಇದ್ರು ಸಿನಿಮಾ ತೋರ್ಸೋವಸ ಬೇಡ ಅಂತ. ಇವಾಗೇನು ಆ ಸ್ಟೇಟಸ್ ಡಿಲೀಟ್ ಮಾಡ್ಬೇಕು ತಾನೆ? ಮಾಡಿ ನೋಡು. ಇನ್ನೊಂದ್ಸರಿ ಕಸಿನ್ ಬರ್ತಾಡೆ, ಬೆಸ್ಟ್ ಫ್ರೆಂಡು, IDFC ಅನ್ಕೊಂಡು ಯಾವಂದಾರ ಹುಡುಗನ ಫೋಟೋ ನಿನ್ ಸ್ಟೇಟಸ್ ಅಲ್ಲಿ ಕಾಣಬೇಕು. ಆಮೇಲೆ ಐತ್ ನಿನಗೆ. ನಾನು ಜನಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ವಾರಕ್ಕೊಂದು ಕನ್ನಡ ಸಿನಿಮಾ ನೋಡಿ. ಕನ್ನಡಿಗರಾಗಿ ಕನ್ನಡನ ಬೆಳೆಸೋದಕ್ಕೆ ನನ್ನ ಜೊತೆ ಸಹಕರಿಸ್ತೀರಿ ಅಂತ ನಂಬಿಕೆ ನನಗಿದೆ. ಜೈ ಕರ್ನಾಟಕ ಮಾತೆ. ಮೇಡಮ್ ಐ ಲವ್ ಯು ಮೇಡಮ್. ಮೇಡಮ್ ಐ ಲವ್ ಯು ಮೇಡಮ್. Crazy fans. Hi. I just don't know what to say. ಮತ್ತಿಡು ಫೋನು. ನಮ್ಮವನು ಹೇಳ ಬೆಂಗಳೂರು ಹುಡುಗಿ. ಡೈರೆಕ್ಟ್ರ ನೀವೇನಿಲ್ಲ ಬಂದೇ ಇರಿ. ಏನ್ ಬ್ರೋ ಇದು ಹೊಸದಾಗಿ ಡೈರೆಕ್ಟರ್ ಅಂತ? ಬ್ರೋ ಬ್ಯಾಗ್ ಎಲ್ಲಿ ಬ್ರೋ? ಅಲ್ಲ, ಬ್ಯಾಗ್ ನೀನ್ ತಗೊಂಡೋಗೇನೋ ಅನ್ಕೊಂಡಿದ್ದೆ. ಬ್ರೋ ನಾನ್ ನಿಮ್ಗೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದ್ನಲ್ಲ ಬ್ರೋ. ಆಯ್ತಿರು ಗುರು, ನನ್ ಮ್ಯಾಗ ಕೇಳಕತ್ತೆ. ನಾ ಎಲ್ಲೋ ಬ್ಯಾಗ್ ನೀ ತಗೊಂಡೋಗಿ ಅಂತ ಮಾಡಿದ್ದೆ. ತಮಾಷೆ ಮಾಡ್ಬೇಡಿ ಬ್ರೋ, ನಾನ್ ನಿಮಗ್ ತಾನೇ ಹೇಳೋಗಿದ್ದು ಬ್ರೋ. ನಾನ್ ಯಾಕೆ ಗುರು ತಮಾಷೆ ಮಾಡ್ಲಿ? ನಿನ್ಗೇನ್ ತಲೆಗಿಲೆ ಕೆಟ್ಟೈತೇನ? ಈವನ್ ನನ್ ಪರ್ಸ್ನು ಅದ್ರಾಗೆ ಇಟ್ಟಿದ್ನಿ. ಬ್ರೋ ಪರ್ಸ್ ಕತೆ ಹಾಳಾಗೋಗ್ಲಿ ಬ್ರೋ, ಆ ಬ್ಯಾಗಲ್ಲಿ ನಮ್ ಸಿನಿಮಾ ಹಾರ್ಡ್ ಡಿಸ್ಕ್ ಇತ್ತು ಬ್ರೋ. ಈ ಬಸ್ ಸ್ಟ್ಯಾಂಡ್ ಅಲ್ಲೇ ಎಲ್ಲೋ ಇರುತ್ತೆ ಬ್ರೋ. ಬನ್ನಿ ಬ್ರೋ ಹುಡ್ಕೋಣ. ಸರಿ ಬಾ ನಡಿ. ಕೆಲಸ ಆಯ್ತು ಮಾರ. ಬ್ರೋ CCTV. We have come from Bangalore. Our bag is missing. What to do sir? Sir please check ಮಾಡೋದಂತ ಗೊತ್ತಾಗಿಲ್ಲ ಸರ್. ಒಂಚೂರು ಫಾರ್ವರ್ಡ್ ಮಾಡ್ರಿ ಹಂಗ.
ಸರ್ ಇನ್ನೊಂದು ಚೂರು ಫಾರ್ವರ್ಡ್. ಇನ್ನೂ ಫಾರ್ವರ್ಡ? ಹಾಂ, ಒಂದು எடுத்துருக்கா நாப்பா இவ்வளோ பிஸியான பிளேஸில் முக்கியமான பேகுன்ற இவ்வளோ கேர்லெஸ்ஸாக விட்டு ஃபோன் பேசிட்டு இருக்கிற. உங்களுக்கு பேக் கடிச்ச மாதிரி தான். சரி, எதுக்கும் போய் போலೀஸில் ಕಂಪ್ಲೇಂಟ್ கொடுங்க. ಬ್ರೋ, ಇನ್ನು ಲೇಟ್ ಮಾಡೋದು ಬೇಡ. ನಾವೇ ಬೆಂಗಳೂರಿಗೆ ಹೋಗ್ಬಿಟ್ಟು ಬೇರೆ ಹಾರ್ಡ್ ಡಿಸ್ಕ್ ತೊಗೊಂಬಂದ್ಬಿಡೋಣ. ಅಯ್ಯೋ ದೇವ್ರೆ, ಯಾರು ಸರ್ ಇರಲ್ಲ? ಏನ್ ನಡೀತಿದೆ ಇಲ್ಲಿ? ಇವ್ರೆ ಇಷ್ಟು ದಿನ ಎಷ್ಟೋ ಸಿನಿಮಾಗಳನ್ನ ಪೈರಸಿ ಮಾಡ್ತಿದ್ದವರು. ಹಂಗೆಲ್ಲ ಆಗಲ್ಲ. ನಾ ಮ್ಯಾನೇಜ್ ಮಾಡ್ತೀನಿ ರೀ ಬ್ರೋ. ಹಲೋ ಹಲೋ, ಏನ್ರೋ ಆಯ್ತೇನೋ ಅಪ್ಲೋಡು? ಅಣ್ಣ, ಅದು ಸ್ವಲ್ಪ. ಹಲೋ ಹಲೋ, ಕೇಳಿಸ್ತೈತೆ ಹೇಳೋ. ಅಣ್ಣ ಆಯ್ತಾ ಅಪ್ಲೋಡು? ಅಣ್ಣ, ಅದು ಆಕ್ಚುಲಿ ಏನಾಯ್ತು ಅಂದ್ರೆ ಇದು ಸ್ವಲ್ಪ ಹಾರ್ಡ್ ಡಿಸ್ಕು. ಹಾರ್ಡ್ ಡಿಸ್ಕು ಏನು? ಏನದು ಕರೆಕ್ಟಾಗಿ ಹೇಳೋ. ಹಾರ್ಡ್ ಡಿಸ್ಕ್ ಕಳ್ದೋಗ್ಬಿಟ್ಟಿದೆ ಅಣ್ಣ. ಏನು ಹೇಳ್ತಾ ಇದ್ಯಾ? ಎಲ್ಲಿ ಕಳ್ದಾಕೊಂಡ್ರು? ಅಣ್ಣ, ನಾವು ಇದು ಚೆನ್ನೈ ಕೋಯಂಬೇಡು ಬಸ್ ಸ್ಟ್ಯಾಂಡ್ ಅಲ್ಲ ಅಣ್ಣ. ಲೇ, ಚೆನ್ನೈ ಬಸ್ ಸ್ಟಾಪ್ ನೀವ್ ಯಾಕೋ ಹೋಗಿದ್ರಿ? ಅಯ್ಯೋ, ಕಾರಲ್ಲಿ ಹೋಗಿದ್ರಲ್ಲ. ಅಣ್ಣ, ಅದು ಚೂರು ಪೇಮೆಂಟ್ ಕಮ್ಮಿ ಇತ್ತು ಅಂತ ನಾವು ಹಿಂಗ್ ಮಾಡ್ಬಿಟ್ವಿ ಅಣ್ಣ. ಈ ಐಡಿಯಾ ಎಲ್ಲ ನಂದಲ್ಲ ಅಣ್ಣ, ಗಿರಿದೆ ಅಣ್ಣ ಐಡಿಯಾ ಇದು. ನಾನ್ ಎಷ್ಟು ಹೇಳ್ದೆ ಅವ್ನಿಗಿದು ಬೇಡ 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 ಅಂತ, ಅವನೇ ಫೋರ್ಸ್ ಮಾಡೆಲ್ಲ ಕರ್ಕೊಂಡ್ ಬಂದಿದ್ದಣ್ಣ. ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ ಅಣ್ಣ. ಹಲೋ ಹಲೋ ಹಲೋ, ಹೇಳ್ರು ಕೇಳಿಸ್ತೈತೆ. ಹಲೋ, ಮಾತಾಡ್ರು. ಹಲೋ ಹಾಕ್ಬಿಡ್ತೀನಿ ನನ್ನ ಮಕ್ಕಳ ಮಗ್ನ. ಯಾರ ಫೋನು? ಅಣ್ಣ, ಚೆನ್ನೈಗೆ ಹೋಗಿದ್ರಲ್ಲ ಆ ಹುಡುಗರದಣ್ಣ. ಏರ್ಪೋರ್ಟ್ ತಲುಪಿದ್ರಂತ? ಕೆಲಸ ಮುಗಿತಂತ? ಅಣ್ಣ, ಪೂರ್ತಿ ಮುಗಿಸೇ ಬಿಟ್ಟವ್ರಣ್ಣ. ಹಲೋ 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 ಅಣ್ಣ. ಅಣ್ಣ, ಇವಾಗ ನಾವು ಇಲ್ಲಿ ಹುಡ್ಕಕ್ಕೆ ಟ್ರೈ ಮಾಡ್ತಾ ಇದೀವಿ ಅಣ್ಣ. ನೀವೊಂದು ಮಾತು ಪ್ರೊಡ್ಯೂಸರ್ಗೆ ಹೇಳ್ಬಿಡಿ ಅಣ್ಣ. ಅಂಡ್ ಹಂಗೆ ಅಲ್ಲಿಂದ ಬ್ಯಾಕಪ್ ಹಾರ್ಡ್ ಡಿಸ್ಕ್ ನ ಯಾರ ಹತ್ರನಾದ್ರೂ ಕಳ್ಸಕ್ಕೆ ಟ್ರೈ ಮಾಡಿ ಅಣ್ಣ, ಪ್ಲೀಸ್ ಅಣ್ಣ. ಹಲೋ ಹಲೋ ಫೋನು. ಹಲೋ ಹಲೋ. ನಿಮ್ಮ ಸಿನಿಮಾದಲ್ಲಿ ರಾಣಾ ದಗ್ಗುಬಾಟಿ, ರವಿಶಂಕರ್ ಯಾರೇ ವಿಲನ್ ಆಗಿರ್ಬೋದು, ಆದ್ರೆ ರಿಯಲ್ ಲೈಫಲ್ಲಿ ನಿಮ್ಗೆಲ್ಲ ನಾವೇ ವಿಲನ್. ಸಾಲ ಸೋಲ ಮಾಡಿ ಒಂದ್ ಸಿನಿಮಾ ತೆಗಿದೀವಿ, ಮಾಡಲ್ಲ ಸ್ವಾರ್ಥಕ್ಕೆ ನಮ್ ಜೀವನ ಯಾಕೆ ಹೊಲ ಮಾಡ್ತೀರಾ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ರೆ ಕತ್ತಲ್ ಕೂತ್ಕೊಂಡು ರೆಕಾರ್ಡ್ ಮಾಡಿ ನಮ್ಮನ್ನ ಬೀದಿಗೆ ತರ್ತೀರಾ? ಪ್ರೊಡ್ಯೂಸರ್ಗಂತೂ ಅರ್ಥ ಆಗ್ತಿಲ್ಲ ಸರ್. ಅಟ್ಲೀಸ್ಟ್ ನೀವರ ಅರ್ಥ ಮಾಡ್ಕೊಳ್ಳಿ ಸರ್ ಸ್ವಲ್ಪ. ಸರ್, ನೀವು ನಮ್ಮನ್ ಬೇಕಾದ್ರೆ ತಡಿಬೋದು, ಆದ್ರೆ ಪೈರಸಿನ್ ಮಾತ್ರ ತಡೆಯಕ್ಕಾಗಲ್ಲ. ತಡೆಯಕ್ಕಾಗದೇ ಇಲ್ಲ. ನನ್ನ ಮಕ್ಕಳಿಂದಾನೆ ನಮ್ಮಂತ ಪ್ರೊಡ್ಯೂಸರ್ಗಳು ಮನೆ ಮಠ ಮಾಡ್ಕೊಂಡು ಬೀದಿಗೆ ಬಂದಿರೋದು. ಇಂಥವ್ರನ್ನೆಲ್ಲ ಜೀವಂತವಾಗಿ ಸಿಮೆಣ್ಣೆ ಹಾಕಿ ಸುಟ್ಬಿಡ್ಬೇಕು. ಬ್ರೋ ಬ್ರೋ, ನಾ ಹೇಳೋದ್ ಸ್ವಲ್ಪ ಕೇಳು ಬ್ರೋ. ನಿಂತ್ಕೋ ಬ್ರೋ. ನಾ ಚಂದ್ರು ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ಫೋನ್ ಮಾಡಿ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಸ್ವಲ್ಪ ವೆಯ್ಟ್ ಮಾಡೋಣ. ನೋಡಪ್ಪ, ನಾ ಹೇಳೋದು ಅರ್ಥ ಮಾಡ್ಕೊ. ಅವ್ರು ಏನ ಟ್ರೈ ಮಾಡಿ ಇನ್ನೊಂದು ಹಾರ್ಡ್ ಡಿಸ್ಕ್ ಕೊಟ್ಟು ಕಳಿಸ್ತೀನಿ ಅಂದ್ರೂ ಮಿನಿಮಮ್ 16 ರಿಂದ 20 ಅವರ್ ಬೇಕಾಗ್ತದ. ಅವ್ರು ಹಂಗೂ ಕಳ್ಸೇ ಬಿಟ್ರು ಅನ್ಕೋ, ರಿಲೀಸ್ ಆಗೋದ್ರೊಳಗ ನಾಳೆ ಮಧ್ಯಾಹ್ನ ಆಗಿರುತ್ತೆ. ಇಷ್ಟೊಂದೆಲ್ಲ ಐಪ್ ಇಟ್ಕೊಂಡು ಮ್ಯಾಟ್ನಿದಾಗ ರಿಲೀಸ್ ಆಗೋ ಮೊದಲನೇ ಸಿನಿಮಾ ಇದಾಗತ್ತೆ. ನೋಡು, ಅದನ್ನ ಇಲ್ಲೇ ಕಳ್ಕೊಂಡಿವಿ, ಇಲ್ಲೇ ಹುಡುಕ್ಬೇಕು. ಅದಾಗ್ಲಿಲ್ಲ ಅಂದ್ರೆ ಆಗ್ತದ. ಕ್ಯಾಪ್ಟನ್ ಕರ್ನಾಟಕ ಸಿನಿಮಾ ನಾಳೆ ಮುಂಜಾನೆ ರಿಲೀಸ್ ಆಗೇ ಆಗ್ತದ. ಅದ್ದೂರಿ ಮದುವೆ, ತಾಳಿ ಒಂದಿಲ್ಲ ಅಂದಂಗಾಯ್ತು. ಮುಹೂರ್ತ ಮೀರೋದ್ರ ಒಳಗೆ ಮದುವೆ ಆಗುತ್ತಾ? ಬೆಳಗಿನ ಆಟ, ಮಧ್ಯಾಹ್ನದ ಆಟ, ಸಂಜೆ ಆಟ. ಜನ ಕ್ಯಾಪ್ಟನ್ ಕರ್ನಾಟಕನ ಕಣ್ತುಂಬಿಸ್ಕೊಳ್ಳೋಕೆ ಕಾಯ್ತಾ ಇದ್ದಾರೆ. ಆದ್ರೆ ದೇವರಾಟ ಏನಿದೆಯೋ, They have their own superhero in India, but the world wants to bring him down because every nation has an army.
but he has an army. ನೋ ಹ್ಯೂಮನ್ ಟ್ರೇಸ್ಡ್, ಎಲ್ಲ ಟೆಕ್ನಾಲಜಿಯಲ್ಲೇ ಕಂಟ್ರೋಲ್ ಮಾಡ್ತಿದ್ದಾನೆ. Check the storage. Okay, sir. Wait. Programs have been changed. It looks like some local Indian language. ಕ್ಯಾಪ್ಟನ್ ಕರ್ನಾಟಕ ಅಂದ್ರೆ ಇಂಟರ್ನ್ಯಾಷನಲ್ ಅನ್ಕೊಂಡ? ಇಂಟರ್ಸ್ಟೆಲ್ಲಾರ್. ಅವತ್ತು ಅಮೆರಿಕಾದವ್ರು ಮಾಡಿದ ಒಂದೇ ಒಂದು ತಪ್ಪು, ಅವನ್ ಪ್ಲಾಂಟಿಗೆ ನುಗ್ಗಿ ಆ ಬಾವುಟ ನಿಂತ್ಕೊಂಡು ಹೋಗಿದ್ದು. ಅವನಷ್ಟು ದೂರ ಬರಲ್ಲ ಅನ್ಕೊಂಡು, ಆದ್ರೆ ಒಬ್ಬ ಕನ್ನಡಿಗ ಬಾವುಟದ ವಿಷಯಕ್ಕೆ ಬಂದ್ರೆ ಬಾಹ್ಯಾಕಾಶಕ್ಕೆ ಬೇಕಾದ್ರೂ ಹೋಗ್ತಾನೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ನಾನ್ ಬೇಗ ಬಾಲಿವುಡ್ ಹೋಗ್ಬಿಡ್ತೀನಿ ನಾಗಣ್ಣ. ಸಾಕ್ ಸುಮ್ಮನಿರಿ ಸರ್, ಸಿಕ್ಕಿದಾರೆ ತಾನೆ, ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡೋಣ. ಕೋಪದಲ್ಲಿ ಏನೋ ಮಾಡಕ್ ಹೋಗಿ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾಳೆ ಸಿನಿಮಾ ರಿಲೀಸ್ ಆದಂಗೆ. ಹ್ಯೂಮನ್ ರೈಟ್ಸ್ ಅವರು ಕ್ರಿಮಿನಲ್ ಕೇಸ್ ಅಂತ ಸ್ಟೇ ಏನಾದ್ರು ತಂದ್ರೆ ಅಷ್ಟೇ ಕತೆ, ಹೋಗೇನೆ ಸಿನಿಮಾ. ಬಿಡ್ತೋನ್ರಿ, ಏನ್ರಿ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ತಲೆ ಮೇಲೆ ತಲೆ ಬೀಳಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಇಂಟರ್ ಸ್ಟೇಟ್ ಅಲ್ಲಿ ನನ್ ಸಿನಿಮಾ ರನ್ ಆಗತ್ತೆ. ಯಾವನಾದ್ರೂ ಅಡ್ಡ ಬಂದ್ರೆ ಕೆಟ್ಟ ತೋಡ್ಬಿಡ್ತೀನಿ. ಚಿತ್ರ, ನೀ ಕೊಟ್ಟಿದ್ದ ಬುಕ್ಕಲ್ಲಿ ನಂಗೊಂದು ಹೆಸರು ಇಷ್ಟ ಆಗಿದೆ. ನೀನ್ ಹೇಳ್ದಂಗೆ ಏನಾದ್ರೂ ಹೆಣ್ಮಗುನೇ ಆಯ್ತು ಅಂತ ಅಂದ್ರೆ ಅದೇ ಹೆಸರಿಡೋಣ ಅಂತ ಅನ್ಕೊಂಡಿದೀನಿ. ಹೌದಾ? ಕೊಡಿ. ಈಗ ಹೇಳಲ್ಲ, ನಾನು ಟಿಕ್ ಮಾಡಿಟ್ಟಿರ್ತೀನಿ, ನಾಳೆ ತೋರಿಸ್ತೀನಿ. ಫೈನ್. ಗುಡ್ ನೈಟ್ ಬೋತ್ ಆಫ್ ಯು. ಸಿಗಲಾರದೆ ನಶೆಯು ತಿಂದ ಹಾಗೆ ನನ್ನ ನೀನು ಕಾಡಲಾರೆ, ಹೋಗಿ ಬಾ ಆಚೆಗೆ. ಸಿನಿಮಾ ಎಲ್ಲಿದೆ? போலீஸ் ஸ்டேஷன் ಎಲ್ಲೈತಂತ? போலீஸ் ஸ்டேஷன் எல்லா ஊர்லயும் போலீஸ் ஸ்டேஷன் தான் சொல்லுவாங்க. நேரா போயிட்டு லெஃப்ட் எடுத்தீங்கன்னா ಸಾ ಎಸ್ ನಾಕ್ಸ್ BMS ಫುಲ್ ಅವಳಿ ಸಾ, ಟಿಕೆಟ್ ಎಲ್ಲ ಸೋಲ್ಡ್ ಔಟು. ಹಿಂದೆ ಎದ್ದಿದ್ದ ರೆಕಾರ್ಡ್ ಎಲ್ಲ ಪುಡಿ ಸಾ. ಇಸ್ ಇಟ್? ಹೌದು ಸಾ, ಇಲ್ಲಿ ನೋಡಿ ಒಂದಾದ್ರೂ ಗ್ರೀನ್ ಇದೆ ನೋಡಿ.
மச்சான் செந்தில் கேங்க பத்தி பேசினுக்கிறாங்கடா. டேய் சும்மாறா, அவங்க பேர்லாம் சொன்னா பிரச்சனை ஆயிடும். ஏன்டா டேய், உனக்கு என்னடா தெரியும் கேஜெட்ஸை பத்தி? அதுல செம்ம துட்டு. அடிங்க, போலீஸ் ஸ்டேஷன்ல திருடுறத பத்தி பேசிட்டு இருக்கீங்க. லவ் பண்ண பொண்ணு மேலேயே கம்ப்ளைண்டா? ஆமா சார், அவளோட பேரு சசிகலா. 7 வருஷம் நாங்க 2 பேரும் லவ் பண்ணிட்டு இருந்தோம். ஆனா அவ சொல்லாமலே என்ன விட்டுட்டு போயிட்டா. எனக்கு ரீசன் வேணும் சார். அவகிட்ட பேசினாலும் அவங்க வீட்ல விட மாட்டாங்க. அதெல்லாம் தெரியாது, நீங்க கம்ப்ளைண்ட் எடுத்தே ஆகணும் சார். சரி சரி, சார் வரட்டும். நீ அங்க சார் ஒன் பேக் கால் கொண்டு வரேன். கம்ப்ளைண்ட் கொடு பேசுறேன் சார். இது அது பஸ் ஸ்டாண்ட் அங்க போ. சாய்ப்ரா, உங்களுக்கு என்னப்பா பொண்ணு மேட்டர்தானா? ಸರ್ ನಾವು ಬ್ಯಾಂಗ್ಳೂರಿಂದ ಬಂದೀವ್ರಿ. ನಮ್ದೊಂದು ಆರ್ಟಿಸ್ಟ್ಗೂ ಬಸ್ ಸ್ಟ್ಯಾಂಡ್ದಾಗ ಯಾವ್ದದು ಹೇಳಪ್ಪ ಸರ್. ವಿ ಡೋಂಟ್ ನೋ ತಮಿಳ್ ಸರ್. ದ ಥಿಂಗ್ ಇಸ್ ವಿ ಹ್ಯಾವ್ ಕಮ್ ಫ್ರಮ್ ಬ್ಯಾಂಗ್ಳೂರ್ ಅಂಡ್ ಅವರ್ ಬ್ಯಾಗ್ ಇಸ್ ಸ್ಟೋಲನ್ ಫ್ರಮ್ ಕೋಯಂಬೇಡು ಬಸ್ ಸ್ಟ್ಯಾಂಡ್ ಸರ್. விட மாட்டாங்க சார். ஏ ரமேஷ், இவங்க ஏதோ இங்கிலீஷ்ல சொல்றாங்க, என்னன்னு கேளு. ಬ್ರೋ ಏನ್ ಮಾಡೋದು ಇವಾಗ? ஏய் கதறடா. ஏய் டேய், நான் குளிச்சிட்டு இருக்கேன். கதவு தாப்பா போடல, நீங்க திறந்து உள்ள வா. ಬೇರೆಯವರು 1000ದಲ್ಲಿ ಕೊಡ್ಬೋದು. ಇನ್ಫ್ಯಾಕ್ಟ್ ನಾನು ಲಕ್ಷದಲ್ಲಿ ಕೊಟ್ಟಿದ್ದೀನಿ. ಹಂಗಂತ ಅವ್ರ ಮೇಲೆ ಅನುಕಂಪ ಇದೆ ಅಂತಲ್ಲ. ಐ ಸಿ ಇಟ್ ಲೈಕ್ ಎ ಬಿಸ್ನೆಸ್. ನಾನು ಅವ್ರಿಗೆ ಸಂಬಳ ಕೊಡ್ತೀನಿ, ನನ್ಗೆ ಅವ್ರು ಕೆಲಸ ಮಾಡ್ಕೊಡ್ತಾರೆ. ಅದರಿಂದ ನಾಳೆ ನಾನು ಬಿಸ್ನೆಸ್ ಮಾಡ್ತೀನಿ. ಅಷ್ಟೇ ನನ್ನ ತಲೆಯಲ್ಲಿರೋದು. ಇಂಡಸ್ಟ್ರಿನಲ್ಲಿ ಯಾರಾದ್ರೂ ಮುಟ್ಟಕ್ಕಾಗತ್ತಾ ಸರ್ ನನ್ನ? ಹೇಳಿ. ಇಲ್ಲ ಸರ್. ಅರೆ ಸ್ವಲ್ಪ ಹೇಳ್ರಿ. ஏய் அதெல்லாம் முடியாது, நீ 10,000 கொடு. ஏய் ஆவாதுடா மச்சி. அவங்க சிங்கிள் கால் ஷீட்னு சொல்லிட்டு 4-5 மணி நேரத்துக்கு எக்ஸ்ட்ரா வேலை பார்க்க வைப்பாங்கடா. டபுள் பேட்டா கொடுப்பாங்களா? கேட்டு சொல்லு. இல்லைன்னா 4லேருந்து ஒரு 15 நாள் அவுட்டோர் ஷூட்டிங் இருக்கு. நான் பாட்டுக்கு அங்கே போயிடுவேன். என்ன இவ்வளோ வெயிட்டாக இருக்கு? வச்சு என்ன பண்ணுறது? சரி, இது இவ்வளோ பெரிய டப்பா. இது வேற வச்சிருக்கிறானுங்க. சரி, நீ விசாரிச்சுட்டு மெசேஜ் பண்ணு, நான் அப்புறமா கூப்பிடுறேன். ஏய் என்னடா அது? யார் பேக்குடா? உனக்கு எதுக்கு அதெல்லாம்? டேய் ஏதோ சினிமா ஆர்டிஸ்ட் மாதிரி இருக்கு. டேய் எங்கடா அடிச்ச? அடிச்சது இல்லை, கிடைச்சது. கோயம்பேடு பஸ் ஸ்டாண்டில் எவனோ விட்டு போயிட்டான், அங்கே தான் கிடச்சிது. ஃபார் கியூபா? டேய் என்னடா இதில் ஃபார் கியூப்லாம் இருக்கு? ஏதோ அப்லோட் பண்ணுற ஃபிலிம்னு நினைக்கிறேன்டா. பாவுண்டா, எந்த பஸ் ஸ்டாண்டில் கிடச்சதோ அங்கே போய் ஏதாவது போலீஸ்கார்ட்ட கொடுத்துட்டு வந்துடுறாரு. ஏய் போடா, 2 பீஸ் இருக்கு. இதை எடுத்துக்கிட்டு நாளைக்கு ரஃபிகிட்ட போயிட்டு அதை கொடு. செகண்ட்ஸுக்கு தள்ளி விட்டா ஒரு 10,000 கிடைக்கும். டேய் அப்படிலாம் எதுவும் பண்ணி தொலையாதடா. சினிமாக்காரங்களுக்கு ரொம்ப பிரச்சனை ஆயிடும்டா. பாவுண்டா டேய், சொன்னா கேள்றா. டேய் மூடிட்டு உன் வேலையை மட்டும் பாரு. அப்படியே வந்துடும் நல்ல மாதிரி அட்வைஸ் பண்ணுறது. டேய் டேய் ப்ளீஸ்டா, இவ்வளோ சொல்கிறேன் கேட்க மாட்டியா? டேய் போடா, சும்மா வெறுப்பேத்துக்கு. கண்டவன் கூட சேர்ந்து திருடுறதே பழக்கமாயிடுச்சு உனக்கு. என்ன பண்ணுறது? திருடாதே பாப்பா திருடாதே. ಸರ್ ಏ ಸಾಹೇಬ್ರು ಬಂದ್ರು. ಸರ್ ಸರ್ ವಿ ಹ್ಯಾವ್ ಕಮ್ ಫ್ರಮ್ ಬ್ಯಾಂಗ್ಳೂರ್. என்ன கேஸ் இது? ಬಿಗ್ ಟ್ರಬಲ್. சொன்னல சார். ப்ளீஸ் ஹெல்ப் அஸ் சார். சார் ஓ அந்த பசங்களா? எஸ் சார். கம்ப்ளைண்ட் எழுதி முதல்ல கொடுத்துட்டு போங்க. நான் காலையில வந்து அதான் சார் நானும் சொன்னேன். எல்லாத்தையும் தெளிவா எழுதி சார்கிட்ட கொடுத்துட்டு போங்க. அது சாரா? போயிட்டு காலையில வாங்க. ಅಲ್ಲ ಸರ್ ಸರ್ ப்ளீஸ் ಏನ್ ಮಾಡ್ಬೇಕಂತ ಹೇಳು. நீ ஏன் கோத்துற? பார்த்து அனுப்பிச்சு விடுயா. இங்க பாருங்க தம்பிகளா, நீங்க இப்ப கம்ப்ளைண்ட் கொடுத்தாலும் டிபார்ட்மெண்ட்ல காலையில தான் ஆக்ஷன் எடுப்பாங்க. சொன்னா புரிஞ்சுங்க. எப்படியும் அதுக்குள்ள உங்க படமே ரிலீஸ் ஆயிரும். ಸರಿ ಏನ್ ಮಾಡ್ಬೇಕಂತ ನಾನು ಹೇಳ್ರಿ. நேரா கோயிங் ரிச்சி ஸ்ட்ரீட்னு ஒன்னு இருக்கு. அங்க எம்ஜிஆர் ஸ்டாச்சு ஒன்னு தெரியும். அங்க இருந்து லெஃப்ட் எடுத்து உள்ள போனா டெம்பிள் ஒன்னு வரும். அத பிடிச்சி ஸ்ட்ரைட்டா போனீங்கன்னா அங்க ஒரு ஆள் உட்காந்துக்கிட்டு இருப்பாரு. அவர்கிட்ட கேட்டா எல்லாத்தையும் சொல்லுவாரு. ಓಕೆ ಸರ್, புரிஞ்சுச்சா? ಥ್ಯಾಂಕ್ ಯು. ಚಿರಂಜೀವಿ ಅವ್ರ ಮನೆಗೆ ನೆಟ್ಫ್ಲಿಕ್ಸ್ ಅವ್ರು ಬಂದಿದ್ರಂತೆ. NTR ಜೊತೆಗೆ ಪಾರ್ಟಿ ಮಾಡಕ್ ಅಮೆಜಾನ್ ಅವರು ಎಣ್ಣೆ ತಂದಿದ್ರಂತೆ. ನಮ್ಮವು ಅವೇ 15 ದಿವಸ ಪಿಕ್ಚರ್ ಅವ್ರ ಕ್ರಿಕೆಟ್, 15 ದಿವಸ ಸೀರಿಯಲ್ ಅವ್ರ ಕ್ರಿಕೆಟ್. ಅದೆಲ್ಲ ಸಿಂಧ ವಾರಕ್ಕೆ 10-12 ಪಿಕ್ಚರ್ ರಿಲೀಸ್ ಆಗ್ತಾವ ಗೊತ್ತಿಲ್ಲ. ನಮ್ಗೆ ಗಂಜು ಬೆಳೆ ತಪ್ಪಲಿಲ್ಲ. ನಡ್ರ ಎದ್ದು ಮಲಯಾಳಂ ನಾವಿನ್ನು 3 ಅವೆ. ಆ ನಮ್ ಜಯಣ್ಣನ ಅದು ಯಾವಾಗ ಸೂಪರ್ ಸ್ಟಾರ್ ಆಯ್ತಾನೋ ಏನೋ. ಅವ್ರು ಹೇಳಿದ್ ಬೇರೆ ಅರ್ಧಂಬರ್ಧ ಅರ್ಥ ಆಗೈತೆ.
ಏ ದೋಸ್ತ ಅವ್ರು ಹೇಳಿದ್ದಿದೆ ಸ್ಟ್ಯಾಚು ಏ ಹೌದು ಬ್ರೋ ಇದೆ ಅದೇ ವಿಕ್ಟ್ರಿ ಸಿಂಬಲ್ ಇದೆಯಲ್ಲ ಇವರೇ MGR. எல்லோருக்கும் மேலான ஒரு தலைவர் இருக்கிறார், ஆண்டவர். சார் லிஃப்ட் அஜர பாரிஸ் அதுவா இங்க இருந்து நேரா போய் சோத்தாங்க பக்கம் போய் திரும்பினீங்கன்னா நீங்க சொல்ற இடம் அங்கதான் இருக்கு. ಇಲ್ಲೊಂದು ಸ್ಟ್ಯಾಚು ಅದಲ್ಲ ಬ್ರೋ. MGR ಸ್ಟ್ಯಾಚು ಹತ್ರ ರೈಟ್ ತಗೊಳಕ್ ಹೇಳಿದ್ರಲ್ಲ ಅದಿದೆ ಅನ್ಸುತ್ತೆ. ಏಯ್ ಆ ಕಡೆ ಈ ಕಡೆ ನೋಡ್ಕೊಂಡು ಮಾತಾಡು. ಶಿವಾಜಿ ಗಣೇಶನ್ ಅವ್ರ ಸ್ಟ್ಯಾಚು ಅದು. ಬೆಟ್ಸಾ வானம் பொழிகிறது, பூமி விளைகிறது, உனக்கு ஏன் கொடுப்பது கிஸ்தி? அது எம்ஜிஆர் சிவாஜி சிலை இல்ல, கலைஞர் கருணாநிதி சிலை. ಮಿಸ್ಟರ್ ನಾಕ್ಸ್ ಎಲೆಕ್ಟ್ರಿಕಲ್ಸ್ ಎಲ್ಲಿ ಬರ್ತೈತೆ? ಆಲ್ ಮೊಬೈಲ್ ರಿಪೇರ್ಸ್ ಬೈ ಮಿಸ್ಟರ್ ನ್ಯಾಕ್ಸ್. ನನ್ಗೆ ಯಾಕ ಇದೆ ಅನ್ಸ್ತೈತೆ. ನಡಿ ಒಳಗ. ನಾಳೆ ನಮ್ ಫಿಲ್ಮ್ಗೆ ಗ್ರ್ಯಾಂಡ್ ಓಪನಿಂಗ್ ಸಿಕ್ಕೇ ಸಿಗತ್ತೆ. ನಮ್ ಸಿನಿಮಾ ಸೂಪರ್ ಹಿಟ್ ಆಗತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀನ್ ಆಮೇಲೆ ನಮ್ಮನ್ ಮರ್ತ್ ಬಿಡ್ಬೇಡಪ್ಪ. ವಾ ಎಲ್ಲವಾ ನಿನ್ನ ನಂಬಿನಿ. ಇದಾ ಫೈನಲ್ ಆಪ್ಷನ್. ಹೆಂಗಾರ ಮಾಡಿ ಬ್ಯಾಗ್ ಸಿಗಂಗ್ ಮಾಡವಾ. ಬ್ರೋ ಹಾರ್ಡ್ ಡಿಸ್ಕ್ ಪಕ್ಕ ಸಿಗುತ್ತಲ್ವಾ? ಸಿಗುತ್ತೆ ಬಾರೋ. ಎದಕ್ಕೆ ಬ್ರೋ 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 ಒಂದು ಮಾತು ಹೇಳ್ತೀನಿ. ಇದು ಯಾಕೋ ವರ್ಕೌಟ್ ಆಗ್ತಿಲ್ಲ. ಒಂದು ಮಾತು ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ನಾವೇ ಫೋನ್ ಮಾಡ್ಬಿಟ್ಟು ಹೇಳ್ಬೇಡ ಬ್ರೋ. ಟೈಮ್ ಜಾಸ್ತಿ ಆದಷ್ಟು ನಮಗೆ ರಿಸ್ಕ್ ಜಾಸ್ತಿ ಆಗುತ್ತೆ. ಕೋ ಡೈರೆಕ್ಟರ್ ರಿಸೀವ್ ಮಾಡು. ಇಷ್ಟೊತ್ತು ನನ್ಗೆ ಹೇಳಿದ್ನ ಅವ್ರಿಗೆ ಹೇಳು. ಅರ್ಥನೇ ಮಾಡ್ಕೊಳಲ್ಲ ಇವ. ಹಲೋ ಹಲೋ ಮಾಮ್, ಅನ್ಯಾವಾಗ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಎಂತ ಪಾರ್ಟಿ ಇತ್ತು ಗೊತ್ತಾ? ಎಲ್ರಿಗೂ ಬರೀ ಸ್ಕಾಚ. ಮಾಮ್ಸ್ ನಾನು ಯಾವುದೋ ಟೆನ್ಷನಲ್ಲಿದ್ದೀನಿ. ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ, ಇಡು ಮಾಮ್ಸ್. ಎಲ್ಲ ನಂಬರ್ ಇಸ್ಕೊಂಡು ನಿನಗೂ ಕೊಡ್ತೀನಿ ಬಾ. ஹலோ, எனக்கு ரொம்ப டைம் இல்ல, ஜல்தி ஆவ். ಬ್ರೋ ಕರೆಕ್ಟ್ ಟೈಮ್ ಆಯಿತು, ಬನ್ನಿ ಬ್ರೋ ಹೊರಡೋಣ. ತಲೆ ಕೆಟ್ಟ ಕೆರಡದಾಯ್ತು. யாரா அவனுங்க இந்த நேரத்துல? சீக்கிரம் உள்ள வாங்க, ஜல்தி அந்தரம் ஆவ். तो इधर ही खड़ो. कोई आएगा तो सिग्नल பண்ணனும். ಕುತ್ತಿ ಅಡ್ಡ ಹೋಯ್ತು. ಅಪ್ಶಕ್ನ ರೂಟ್ ಚೇಂಜ್ ಮಾಡ್ಬಿಡೋಣ. ಏಯ್ ತಗೋ ಇದನ್ನ ನೋಡ್ಕೊಳ್ಳೋ. ಆಯ್ತಾ ಅಲ್ಲ ಸರ್, ಆ ರೋಡ್ ಅಪ್ಡೇಟ್ ನಾ ಅಂದ್ಬಿಟ್ಟು 20 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗಕ್ಕಾಗುತ್ತೆ ಅಂತ. ಸಿನಿಮಾ ಇಸ್ ಅ ಬಿಸ್ನೆಸ್. ಆದರೆ ಈ ಸಿನಿಮಾ ನನಗೆ ಎಮೋಷನ್. ಬಿಸ್ನೆಸ್ ಅನ್ನೋ ಎಮೋಷನ್ನಲ್ಲಿ ಸೂಪರ್ಸ್ಟಿಷಸ್ ಬಂದಾಗ ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ದಾರಿ ಚೇಂಜ್ ಮಾಡಿದ್ರು ಸರಿನೇ. ರಿಸಲ್ಟ್ ಅನ್ನೋ ನೋಟಿಸ್ ಬೋರ್ಡಲ್ಲಿ ಸಕ್ಸಸ್ ಅಂತ ಬರೀಬೇಕು. ಬರ್ದೇ ಬರಿತೀನಿ, ಎಲ್ಲಿ ಗುಮ್ಬೇಕು ಅಲ್ಲಿ ಗುಮ್ತೀನಿ. देखो बा, पूरा सिटी में எலக்ட்ரானிக் ஐட்டம்ஸ், கேஜெட்ஸ், மொபைல் ஃபோன்ஸ் எல்லா திருட்டு பொருளும் இங்கே தான் எங்கேயாவது இருக்கும். வார்டுஸ்க்கு எங்கே இருக்குன்னு நீயே தேடுப்போ. ಬೆಳಿಗ್ಗೆ ಬೇಜಾನ್ ಕೆಲಸ ಇದೆ, ಬೇಗ ಬಂದ್ಬಿಡು ಆಫೀಸ್ಗೆ. ಬ್ರೋ ಬ್ರೋ ಹಾರ್ಡ್ ಸಿಕ್ತಾ ಬ್ರೋ? ಹುಡುಕ್ ಸಾಕಾತ್. ಇಲ್ಲಿ ಬಿಡೋದು. ಹೌದಾ?
मिल गया माल? Excuse me, sir. Yeah, come in. Sir, we haven't received the hard disk from the Kannada Padam called Captain Karnataka. What? Yes, sir, and the movie is releasing tomorrow. Okay, do one thing. Just give a lost call to the concerned person. அவங்க எவ்வளோ ரெஸ்பான்சிபிளாக இருந்தா நாளைக்கு எப்படி அந்த படம் ரிலீஸ் ஆகும்? இந்த ப்ரொடக்ஷன் மேனேஜர் காலே எடுக்க மாட்டேங்கிறாரு. ಓಯ್ ಕ್ಯಾಚ್ ಇಟ್. ರೋಹಿತ್, ಇನ್ನು ಎಷ್ಟು ದಿನ ಅಂತ ಹಿಂಗೆ ಇರ್ತೀಯ? ಕಾಲೇಜಲ್ಲಿ ಲಾಸ್ಟ್ ಬೆಂಚಲ್ಲಿದ್ದೋ ನಾನು, ಇವತ್ತು ಒಳ್ಳೆ ಕೆಲಸದಲ್ಲಿದ್ದೀನಿ. ಅಲ್ಲ, ರ್ಯಾಂಕ್ ಸ್ಟೂಡೆಂಟ್ ನೀನು, ಹಿಂಗೆ ಅಲಿತಾ ಬಿದ್ದಿದ್ಯಲ್ಲ. ನಮ್ಮ ಕಂಪ್ನಿಲೇ ರೆಫರ್ ಮಾಡ್ತೀನಿ, ಮುಚ್ಕೊಂಬಂದು ಜಾಯ್ನ್ ಆಗು. ಈ ಸಿನಿಮಾಗಿನ್ಮ ಎಲ್ಲ ಬಿಟ್ಬಿಡು. ನೋಡೋ, ಸಿನಿಮಾನೇ ನಂಬ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ಐ ಗಾಟ್ ಪ್ಲೇಸ್. ನೈಸ್, ಕಂಗ್ರ್ಯಾಚುಲೇಷನ್ಸ್. ನನಗೂ ಜಾಬ್ ಸಿಕ್ಕಿದೆ. ಹೌದಾ? ಎಲ್ಲಿ? ಲೆಮಿಗಸ್? ಯಾ. ಇನ್ಫೋಸಿಸ್? ಅಲ್ಲ. ವಿಪ್ರೋ? ನೋ. ಮತ್ತೆ ಎಲ್ಲಿ ಸಿಕ್ಕಿದ್ದು? ಡೋಂಟ್ ಸೇ ಮೀ ಇಟ್ಸ್ ಗೂಗಲ್. ಆಕ್ಚುಲಿ ಮಠದ ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜಾಬ್ ಸಿಕ್ಕಿದೆ. ರೋಹಿತ್, ನೋಡು, ನಿನ್ನ ಹತ್ರ 2 ಆಪ್ಷನ್ ಇದೆ. ಹೌದು, ಸಿನಿಮಾ ಚೂಸ್ ಮಾಡ್ಕೋ, ಇಲ್ಲ ನನ್ನ ಚೂಸ್ ಮಾಡ್ಕೋ. ಪ್ಲೀಸ್ ಅರ್ಥ ಮಾಡ್ಕೋ, ನಂಗೆ ನಿನ್ನೂ ಬಿಟ್ಟಿರಕ್ಕಾಗಲ್ಲ, ಸಿನಿಮಾನೂ ಬಿಟ್ಟಿರಕ್ಕಾಗಲ್ಲ. ಕಾನ ಪಿಕ್ಚರ್, ಪೀನ ಪಿಕ್ಚರ್, ಹಸ್ನ ಸೋನಾ ಪಿಕ್ಚರೇ, ಬದುಕೆ ಪಿಕ್ಚರ್, ಬವಣೆ ಪಿಕ್ಚರ್, ಸೋಲು ಗೆಲುವು ಪಿಕ್ಚರೇ. ಇಲ್ಲಿ ಗೆದ್ರೆ ಎಲ್ಲ ಗೆಳೆಯ, ಮುಗಿಚಿ ಬಿದ್ರೆ ಪಾಪಿ ದುನಿಯಾ. ಕಾನ ಪಿಕ್ಚರ್, ಪೀನ ಪಿಕ್ಚರ್, ಹಸ್ನ ಸೋನಾ ಪಿಕ್ಚರೇ. ನಮ್ಮೂರಲ್ಲಿ ಕೇಳದ ಪಿಕ್ಚರ್, ಯಾವ ಊರಲ್ಲಿ ಕಾಣದ ಪಿಕ್ಚರ್. ಪ್ಯಾನ್ ಇಂಡಿಯಾ ಗರ್ಜಿಸುವ ಪಿಕ್ಚರ್, 100 ಕೋಟಿ ಗಳಿಸುವ ಪಿಕ್ಚರ್. ನನ್ನ ಸ್ಟೋರಿ ಕುಸ್ಕಿನ್ಸ್ಲೇ ಕುಮಾಲಿಕ, ಆಸೆ ಬಳಸೋಕೆ ಕಂಡ್ಕೊಂಡ ಕಾಯಕ, ಈ ನಾಡಿಗೂ ನೋಡಿಗೂ ಸೇವಕ. ಆ ಊರ್ ಜನನೆಲ್ಲ ಸೇವ್ ಮಾಡ್ತೀನಿ ಸರ್, ಸೇವ್ ಮಾಡ್ತೀನಿ. ತಾಯಿ ಭುವನೇಶ್ವರಿ, ಯಾವ್ದಾದ್ರು ಒಂದು ಪ್ರೊಡಕ್ಷನಿಂದ ಕಾಲ್ ಬಂದರೂ ಸಾಕು. ಹಲೋ. ಓ ಹೌದಾ ಸರ್? ಈಗ ಬರ್ತೀನಿ ಸರ್, ಈಗಲೇ ಬರ್ತೀನಿ ಸರ್. ಓಕೆ ಸರ್. ಬಿಡ್ರಿ. ಏನ್ರಿ, ಪ್ರತಿ ಸಿನಿಮಾ ರಿಲೀಸ್ ಆಗೋ ಹಿಂದಿನ ದಿವಸನೂ ನಿಮ್ದು ಬರ್ರೀ ಇದೇ ಕತೆ ಆಗೋಯ್ತು. ಏನು ಆಗಲ್ಲ, ಬನ್ರಿ ಮಲ್ಕೊಳ್ಳಿ. ಹಂಗಂದ್ರೆ ಈ ಸಲಿನೂ ಏನೂ ಆಗಲ್ವಾ? ಹೈ ಕರ್ಮ. ನಾಳೆ ನಮ್ಮ ಅಮ್ಮನ ಮನೆಯವ್ರಿಗೆ, ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ PVR ಅಲ್ಲಿ ಒಂದು 40 ಟಿಕೆಟ್ ಬುಕ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿರಿ. ಸ್ವಂತ ಜನನೇ ದುಡ್ಡು ಕೊಟ್ಟು ಸಿನಿಮಾ ನೋಡಲ್ಲ, ಇನ್ನು ರಾಜ್ಯದ ಜನ ಟಿಕೆಟ್ ತಗೊಂಡು ಥಿಯೇಟ್ರಿಗೆ ಬರ್ತಾರ? சிக்னலே சிக்தால. சிக்கத்தை பேக் சிக்கர் சாக். லட்சம் கோடின்னு கிடைக்குன்னு பார்த்தா இது என்ன 10,000 முடிஞ்சின போலையே. இவன் எங்கே போனான்? அரிசி.
பேசுறா ப்ரோ. ஒருத்தருக்குன்னா 3000, 2 பேருக்குன்னா ஆஃபர்లో 5000 வரீங்களா? ಬ್ಯಾಡವ್ವ, ನಮ್ಗೆ ಗೊತ್ತೈತಿ ಬಿಡು. ನಡಿಯಪ್ಪ ಅಂತ ಮೊದಲು ಹೋಗೋಣ. ಬ್ರೋ, ಈ ಊರಿನಲ್ಲಿ ಇಷ್ಟೊತ್ತಿನಲ್ಲಿ ಎಲ್ಲಿ ಅಂತ ತಿರ್ಗಾಡೋದು ಬ್ರೋ? ಬಸ್ಗಳಿದಾವ ನೋಡ್ಕೊಂಡು ಅಟ್ಲೀಸ್ಟ್ ವಾಪಸ್ ಬೆಂಗಳೂರಿಗಾದ್ರೂ ಹೋಗೋಣ ಬನ್ನಿ. ಇಲ್ಲ ದೋಸ್ತ, ಈ ಮಾರಿ ಇಟ್ಕೊಂಡೋಗಿ ಪ್ರೊಡ್ಯೂಸರ್ ಡೈರೆಕ್ಟರ್ ಮುಂದೆ ಹ್ಯಾಂಗ್ ನಿಲ್ಲೋದೇಳು? ಹಿಂಗಂತೀನಂತ ಬೇಸರ ಮಾಡ್ಕೋಬೇಡ. ನಿನ್ಗೆ ಆಲ್ರೆಡಿ ಪ್ರೊಡ್ಯೂಸರ್ ಸಿಕ್ಕಾರ, ಮುಂದೊಳ್ಳೆ ಫ್ಯೂಚರ್ ಕೂಡ ಅದ. ಆ ಬ್ಯಾಗ್ ಕಳ್ಕೊಂಡಿದ್ದು ನನ್ನ ಮ್ಯಾಗ ಹಾಕಿ ನೀ ಬ್ಯಾಂಗ್ಳೂರ್ಗೆ ಹೊಂಟ್ಬಿಡು. ಏನ್ ಮಾತಾಡ್ತೀಯ ಬ್ರೋ? ಬೆಳಗ್ಗಿಂದ ಇಲ್ಲಿವರೆಗೂ ಜೊತೆಲೇ ಜರ್ನಿ ಮಾಡ್ಬಿಟ್ಟು ನಾನು ಸೆಲ್ಫಿಶ್ ಆಗಿ ನಿನ್ನ ಬಿಟ್ಟೋಗ್ಬಿಟ್ರೆ ಹೆಂಗೆ ಬ್ರೋ? ನನಗೆ ದಿಕ್ಕೇ ತೋಚತೆ ಏನೇನೋ ಮಾತಾಡ್ಬಿಟ್ಟೆ. ಸಾರಿ ಬ್ರೋ. 1000 ಜನ ಬರ್ದು 10 ಜನ ವ್ಯಾಲ್ಯೂಯೇಷನ್ ಮಾಡೋದನ್ನ ಎಕ್ಸಾಮ್ ಅಂತಾರ. 10 ಜನ ಕಂಡಿರೋ ಕನ್ಸನ್ನ ಕೋಟ್ಯಾಂತರ ಜನ ವ್ಯಾಲ್ಯೂಯೇಷನ್ ಮಾಡಿದ್ರೆ ಸಿನಿಮಾ ಅಂತಾರ. ಅಂಥದ್ರಾಗ ನಮ್ಮನ್ನು ನಂಬಿ ಒಂದು ಜವಾಬ್ದಾರಿ ಕೊಟ್ಟಿದ್ರು. ನಾವು ನೋಡಿದ್ರಿ ಇಲ್ಲಿ ಹಾಲ್ ಟಿಕೆಟ್ನ ಕಳ್ಕೊಂಡು ಕುಂತೀವಿ. ಬೇರೆ ಏಯ್, ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು. ನೀವು ಕನ್ನಡದವರಾ? ಮದರ್ ಟಂಗ್ ತೆಲುಗು, ಆದ್ರೆ ನಾನು ಕನ್ನಡದವಳೆ. ನಮ್ಮೂರು ಚಿಕ್ಕಬಳ್ಳಾಪುರ. ನೋಡವಾ, ನಿನ್ ಬಾಯಾಗ ಬಂದಿದ್ದ ಕನ್ನಡ ನಮ್ಮನ್ನು ವಾಪಸ್ ನಿಲ್ಲಿಸ್ತು. ಆದ್ರ ನಿನ್ ಜೊತೆ ಮಾತಾಡ್ತಾ ಕುಂದ್ರೋ ಅಷ್ಟು ಪೇಷನ್ಸ್ ನಮ್ಮ ಕಡೆ ಇಲ್ಲ. ನಾವು ಬೇರೆ ಏನೋ ಟೆನ್ಷನ್ದಾಗ ಅದೀವಿ. ದಯವಿಟ್ಟು ಬೇಸರ ಮಾಡ್ಕೋಬೇಡಿ, ಇಲ್ಲಿಂದ ಹೊರಟೋಗ್ರಿ. ಅಯ್ಯೋ, ಇದೊಳೆ ಕತೆ ಆಯ್ತಲ್ಲ. ನೀವು ಮಾತಾಡೋದ್ರಲ್ಲೇ ಗೊತ್ತಾಯ್ತು ನೀವು ಸಿನಿಮಾದ ಹುಡುಗರು ಅಂತ. ನಮ್ಮವ್ರು ಯಾರೋ ಪ್ರಾಬ್ಲಮ್ ಅಲ್ಲಿದ್ದಾರೆ ಅಂತ ಮಾತಾಡ್ಸೋದಕ್ ಬಂದ್ರೆ ಒಳ್ಳೆ ಮರ್ಯಾದೆನೇ ಮಾಡಿದ್ರಿ. ಸರಿ, ನಾವರೆ. ಅಕ್ಕ, ಒಂದು ನಿಮಿಷ ಇರಿ, ಕೂತ್ಕೊಳ್ಳಿ. ಸರಿ ಅಕ್ಕರ, ಕುಂದ್ರಿ. ಅದೇನೋ ಪ್ರಾಬ್ಲಮ್ ಅಂತ ಹೇಳ್ತಿದ್ರಲ್ವಾ, ಏನದು? ಇದೇ ಶುಕ್ರವಾರನೇ ರಿಲೀಸು. UFO ಕ್ಯೂಬ್ಗೆ ಅಪ್ಲೋಡ್ ಮಾಡಬೇಕಿತ್ತು. ನೀನು ಲೋಕಿ ಒಂಚೂರು ಚೆನ್ನೈಗೆ ಹೋಗಿ ಬಂದ್ಬಿಡ್ರೋ. ಮಣಿಯನ್ನ ನಾವೇನೋ ಕೆಲ್ಸದ ಮೇಲೆ ಇಲ್ಲಿಗೆ ಬಂದ್ವಿ, ಆದ್ರೆ ಟೈಮ್ ಕೈ ಕೊಟ್ಬಿಡ್ತು. ಇವಾಗ ವಾಪಸ್ ಹೋಗಕ್ಕೂ ಆಗದೆ, ಇಲ್ಲೂ ಇರೋಕ್ಕಾಗದೆ, ಹೀಗೆ ಮಿಡ್ ನೈಟಲ್ಲಿ ಬೀದಿ ಅಲಿತಾ ಇದೀವಿ. ಆದ್ರೆ ನೀವು ಇಲ್ಲಿ ಮುಂದೆ ಕೇಳು. ನೀವ್ ಏನ್ ಮಾಡತ್ತೀರಿ ಅಂತ ಕೇಳಂಗಿಲ್ಲ, ಅದು ನಿಮ್ಮ ಇಂಟ್ರಡಕ್ಷನ್ದಾಗ ಗೊತ್ತಾತ. ಆದ್ರ ಅಲ್ಲಿಂದ ಇಲ್ಲಿಗೆ ಬಂದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲ ರೀ, ನಿಮ್ಗೇನು ತೊಂದರೆ ಇಲ್ಲ ಅಂದ್ರೆ ಹೇಳ್ಬೋದು. ಮತ್ತು ನಾನು ಸಿನಿಮಾದವಳೆ. ಚಿಕ್ಕವಳಿದ್ದಾಗಲೇ ಕನ್ನಡಿ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡ್ತಿದ್ದೆ. ಮನೆಯವ್ರ ಸಪೋರ್ಟ್ ಇರಲಿಲ್ಲ, ಆದರೆ ನನಗೆ ಮೊದಲಿಂದನೂ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. అంటే చాలా ಪಿಚ್ಚಿ. ರಮ್ಯಾ ಅಂದರೆ ತುಂಬ ಇಷ್ಟ. ಅವ್ರ ಎಲ್ಲ ಹಾಡುಗಳನ್ನ ನೋಡ್ತಿದ್ದೆ. 100 ಕನಸುಗಳನ್ನ ಕಟ್ಕೊಂಡು ಹೀರೋಯಿನ್ ಆಗಬೇಕು ಅಂತ ಬೆಂಗಳೂರಿಗೆ ಬಂದೆ. ಪಾರ್ಲರಲ್ಲಿ ಕೆಲಸ ಸಿಕ್ತು. ಜೊತೆಗೆ ಹಾಗೆ ಕೆಲವೊಂದು ಆಡಿಷನ್ಗಳನ್ನ ಕೊಡ್ತಾ ಇದ್ದೆ. ಮೊದಲು ಸ್ವಲ್ಪ ಕಷ್ಟ ಆಯಿತು, ಆಮೇಲೆ ಸಣ್ಣ ಪುಟ್ಟ ಪಾತ್ರಗಳು ಸಿಕ್ತಿತ್ತು. 7 ವರ್ಷ ನಡಿಬೇಕಾಗಿ 7.5 2 ವರ್ಷದಲ್ಲೇ ಮುಗ್ದೋಯ್ತು. ಒಂದು ದೊಡ್ಡ ಪ್ರೊಡಕ್ಷನ್ ಹೌಸಿಂದ ನನಗೆ ಸಿನಿಮಾ ಆಫರ್ ಬಂತು. ಇದು ನಿಜನಾ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಪೇಪರಲ್ಲಿ ಅನೌನ್ಸು ಆಗೋಯ್ತು. ಪ್ರಶ್ನೆ ಕೇಳೋಕ್ಕೂ ಮುಂಚೆನೇ ಉತ್ತರ. ಚಾಂದನಿ ಅವರೇ, ಹಾಂ ಸರ್. ಪ್ರೊಡ್ಯೂಸರ್ಗೆ ನಿಮ್ಮ ಆಕ್ಟಿಂಗು, ನಿಮ್ಮ ಫೋಟೋಸು ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಸರ್. ಆಮೇಲೆ ಇದೇ ಶುಕ್ರವಾರ ಮುಹೂರ್ತಕ್ಕೆ ಒಳ್ಳೆ ಡೇಟ್ ಇದೆ. ಈಗ ನೋಡಿ, ಸಿನಿಮಾ ಚೆನ್ನಾಗಾಗಬೇಕು ಅಂದ್ರೆ, ಸಿನಿಮಾದಿಂದ ನಾವು ಚೆನ್ನಾಗಾಗಬೇಕು ಅಂದ್ರೆ ಕೆಲವೊಂದ್ಸತಿ ಕೆಲವೊಂದಕ್ಕೆ ಕಾಂಪ್ರಮೈಸ್ ಆಗ್ಲೇಬೇಕಲ್ವಾ? ಈಗ ಪ್ರೊಡ್ಯೂಸರ್ ಸಿನಿಮಾಯಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೋ ಅದನ್ನ ನಾವು ಅವ್ರಿಗೆ ಕೊಟ್ರೆ, ಸಿನಿಮಾ ತೆಗಿಯಕ್ಕೆ ನಮಗೇನೇನ್ ಬೇಕೋ ಪ್ರೊಡ್ಯೂಸರ್ ಎಲ್ಲಾನು ಕೊಡ್ತಾರೆ. ಇಲ್ಲೇ ರೋಡಲ್ಲಿ ನಮ್ಮ ಪ್ರೊಡ್ಯೂಸರ್ದೊಂದು ಫಾರ್ಮ್ ಹೌಸ್ ಇದೆ. ನೀವು ಅಂದ್ರೆ ಗುರುವಾರ ಸಂಜೆ ಕ್ಯಾಬ್ ಅರೇಂಜ್ ಮಾಡ್ತೀವಿ ಪಿಕಪ್ ಮಾಡೋದಕ್ಕೆ. ನೀವು ಅದ್ರಲ್ಲಿ ಬರ್ಬೋದು. ಬಹಳ ವೆಯ್ಟ್ ಮಾಡಿಸ್ಬಿಟ್ಟೆ ಅಮ್ಮ. ಸರ್, ಆ್ಯಕ್ಚುಲಿ ನಾನಿನ್ನೂ ಪ್ರಿಪೇರ್ ಆಗಿಲ್ಲ ಸರ್. ಏನಾಗಲ್ಲಪ್ಪ ಅಮ್ಮ,
ಪ್ಲೀಸ್ ಸ್ವಲ್ಪ ಸ್ವಲ್ಪ ಟೈಮ್ ಕೊಡ್ತೀರಾ ಸರ್? ಸರ್ ನನ್ನ ಮಾತು ಕೇಳಿ ಸರ್ ನಿಮ್ಮ ಕೈ ಮುಗಿತೀನಿ ಸರ್. ಇಂಡಸ್ಟ್ರಿಯಲ್ಲಿ ಎಷ್ಟು ಜನನ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ನನ್ನ. ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನು, ನೆಕ್ಸ್ಟ್ ಡೇನೇ ಸಿನಿಮಾ ಮುಹೂರ್ತ ಆಯಿತು. ಆದರೆ ಹೀರೋಯಿನ್ ನಾನಾಗಿರಲಿಲ್ಲ. ಏನು ಹೇಳ್ತಾ ಇದ್ದೀರಾ ಅಕ್ಕ ನೀವು? ಅಲ್ಲ, ನೀವು ಇಷ್ಟೊಂದೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರು ನಿಮಗೆ ಮೋಸ ಮಾಡ್ಬಿಟ್ಟು ಅವನು ಯಾವ ಸೀಮೆ ಪ್ರೊಡ್ಯೂಸರ್ ಅಕ್ಕ? ಅವನ ಹೆಸರು ಹೇಳಿ ನನಗೆ. TV 9ನಲ್ಲಿ ನನ್ನ ಫ್ರೆಂಡ್ ಜಗಿನ್ ಅಂತ ಇದ್ದಾರೆ. ನಾಳೆ ಬೆಳಗ್ಗೆನೆ ಒಂದು ಬ್ರೇಕಿಂಗ್ ನ್ಯೂಸ್. ಇವಾಗಲೇ ಕಾಲ್ ಮಾಡ್ತೀನಿ ನಾನು. ಇರಲೋಕೆ, ನೀವು ಕಂಟಿನ್ಯೂ ಮಾಡಿ. ಅವ್ರು ಹಾಗೆ ಮಾಡಿದ್ರಲ್ಲೂ ಒಂದು ಅರ್ಥ ಇತ್ತು. ಏನು? ನನಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ, ಆ್ಯಕ್ಟ್ ಮಾಡ್ತೀನಿ ಅಂತ ಮನೆಯವ್ರ ಹತ್ರ ಕೇಳಿದೆ. ಎಲ್ಲರೂ ಸಂತೋಷನೂ ಪಟ್ಟರು. ಅವರಿಗೆ ನಾನೊಬ್ಬ ಒಳ್ಳೆ ಹೀರೋ ಆಗಬೇಕು ಅನ್ನೋ ಆಸೆ ಇತ್ತೇನೋ, ಆದರೆ ನನಗೆ ಒಂದೊಳ್ಳೆ ಹೀರೋಯಿನ್ ಆಗಬೇಕು ಅನ್ನೋದು ಮನಸ್ಸಲ್ಲಿತ್ತು. ನನ್ನ ಆಸೆಗಳೆಲ್ಲವೂ ಹಾಳಾಗೋಯ್ತು. ಈ ಪ್ರಪಂಚದಲ್ಲಿ ನಾವು ಅನ್ಕೊಂಡ ಹಾಗೆ ಬದುಕೋದೇ ತಪ್ಪ. ಇಲ್ಲಿ ಬಿಡುವ, ಏನಾರ ಟ್ವಿಸ್ಟ್. ಓಯ್ ಮರಿ, ಇಂಡಸ್ಟ್ರಿಯಲ್ ಬದುಕೋದು ತುಂಬಾ ಕಷ್ಟ ಇದೆ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದ್ರೂ ಅಳ್ತಾರಾ? ನೀವು ಕಳ್ಕೊಂಡಿರೋದನ್ನ ಹುಡುಕೊಡ್ತೀನೋ ಇಲ್ವೋ ಗೊತ್ತಿಲ್ಲ. ಕಳ್ದು ಹೋಗಿರೋ ಯಾವ ವಸ್ತು ಆದ್ರೂ ಅಷ್ಟೇ, ಋಣ ಇದ್ರೆ ಅದಾಗ ಅದೇ ಸಿಗತ್ತೆ. ಅದು ಸೇರ್ಬೇಕಾಗಿರೋ ಜಾಗಕ್ಕೆ ಸೇರುತ್ತೆ. ನೀವು ಅನ್ಕೊಂಡಿರೋ ಕೆಲಸ ಆಗಲಿ. ನಿಮ್ಮಲ್ಲಿ ತುಂಬ ಒಳ್ಳೆ ವೈಬ್ ಇದೆ. ಅದನ್ನ ನೋಡಿನೇ ನಾನು ನಿಮ್ಮ ಹತ್ರ ಮಾತಾಡಿದ್ದು. ಹೋಪ್ಸ್ನ ಯಾವತ್ತೂ ಕಳ್ಕೊಬೇಡಿ. ನಾನಿನ್ ಬರ್ತೀನಿ. ಎಷ್ಟು ಕಷ್ಟ ಅಲ್ವಾ ಬ್ರೋ ಲೈಫು. ರೀ ಅಕ್ಕ, ನಮ್ಗೆ ಹೋಪ್ಸ್ ಕಳ್ಕೊಂಬೇಡ ಅಂತೇಳಿ ನೀ ಕಳ್ಕೊಂಡು ಯಾಕೆ ಈ ಕೆಲ್ಸಕ್ಕೆ ಬಂದೆ? ಯಾರು ಹೇಳಿದ್ದು ನಾನು ಹೋಪ್ ಕಳ್ಕೊಂಡಿದ್ದೀನಿ ಅಂತ? ಇವತ್ತಲ್ಲ ನಾಳೆ ನಾನು ಹೀರೋಯಿನ್ ಆಗೇ ಆಗ್ತೀನಿ. ಆ ಹೋಪ್ನಲ್ಲೇ ಇವತ್ತಿಗೂ ನಾನು ಬದುಕ್ತಾ ಇರೋದು. ಅನ್ನದ ಋಣ ಮುಗಿದ್ರು, ಮಣ್ಣಿನ ಋಣ ಮುಗಿದ್ರು, ಬಣ್ಣದ ಋಣ ಯಾವತ್ತೂ ಮುಗಿಯಲ್ಲ. ಕಲಾವಿದರಿಗೆ ಎಂದಿಗೂ ಸಾವಿಲ್ಲ. என்ன இடத்த சொல்லாமல் சுத்த விட்டே இருக்கிறானுங்க. ಎಲ್ಲಿಗೆ ಬಂದ್ವಪ್ಪ ನಾವು? டேய் இறங்கு. டேய் இறங்குடா. இறங்கு வா. ஆமா, காசு வச்சிருக்கியா? காசு ನನ್ನ ಹತ್ರ ಇಲ್ಲ. என்னது காசு இல்லையா? ಇಲ್ಲ. ஏய், நீ யாவது வச்சிருக்கியா இல்லையா? அங்கல் கை தூக்கு. காசு இல்லாம எதுக்கிட்ட ஆட்டோவில் ஏறுறீங்க? அல்ல பாஸ், ஆட்டோவா? போட்டா எங்க வரீங்க? சாவி எனக்கு என்ன காசு இல்லாம ஆட்டோல ஏறிறான்னா? இனிமே இந்த ஏரியால நான் உங்களை பார்க்க கூடாது. கிளம்பு கிளம்பு, போ போ. காசு இல்லாமலாம் ஆட்டோல ஏற கூடாது. இப்படி பண்றீங்க? போங்க. சாரி. ಏನ್ ಬ್ರೋ ಹಿಂಗಾಗ್ತದೆ? ಕರ್ಮ. ಶೆಟ್ಗೆ ಹಣೆ ಬರ್ದಾಗ ಇನ್ನೂ ಅದು ಏನೇನು ಬರ್ದಾಳ. ಬ್ರೋ ಇದಾಗದೆ ಇರೋ ಕೆಲಸ ಬ್ರೋ. ಬನ್ನಿ ಬೆಂಗಳೂರಿಗೆ ಹೊರಟ್ಬೋಣ. ಬ್ರೋ, ಇದು ಯಾವುದೋ ಒಂದು ಜಾಗ ಸಿಕ್ಕಿದೆ. ಬೆಳಗ್ಗಿಂದ ನಡೆದು ಕಾಲು ತುಂಬ ಪೇನ್ ಆಗ್ತಾ ಇದೆ. ಅಟ್ಲೀಸ್ಟ್ ಒಂದು 2 hours ರೆಸ್ಟ್ ಮಾಡ್ಬಿಟ್ಟು ಹೋಗೋಣ ಪ್ಲೀಸ್. ಇಲ್ಲ ಬ್ರೋ, ನನ್ನ ಕೈಲಂತೂ ಆಗ್ತಾಯಿಲ್ಲ. ನಾನಂತೂ ಮಲ್ಕೋತೀನಿ. ರಾಮ ಆನಂದ ಸಿನಿಮಾ ಅದ್ಭುತ ಮಹಿಮೆಗಳ ಈ ಚಿತ್ರ
ಚಿತ್ರಮಂದಿರ ಕನ್ನಡಕ್ಕಾಗಿ ಬಾರಿಸು ಡಿಂಡಿಮ ಸಿನಿಮಾ ನೋಡುವ ಆ ಸೂರ್ಯ ಚಂದಿರ ಲೈಫ್ದಾಗಿದ್ದ ಮೊದಲು ಒಂದು ಶುಕ್ರವಾರದ ಮುಂಜಾನೆ ಇಷ್ಟು ಕೆಟ್ಟ ಕಾಡ ಆಗ್ತೈತೆ. ಆರ್ಟ್, ಸಿನಿಮಾ, ಮ್ಯೂಸಿಕ್, ಲಿಟ್ರೇಚರ್ ಮನುಷ್ಯ ಕುಗ್ದಾಗ ಅವನಿಗೆ ಹೋಪ್ಸ್ ಕೊಡೋ ಪ್ರಯತ್ನ ಮಾಡುತ್ತೆ. ಆದರೆ ಅದನ್ನು ಕ್ರಿಯೇಟ್ ಮಾಡೋರೇ ಕುಗ್ದಾಗ ಅವ್ರಿಗೆ ಹೋಪ್ಸ್ ಕೊಡೋರು ಯಾರು? ನಿನ್ನ ಭಾಷೆನೇ ಬೇರೆ ಇರ್ಬೋದು, ನನ್ನ ಭಾಷೆನೇ ಬೇರೆ ಇರ್ಬೋದು. ನಾ ಹೇಳು ಮಾತು ನಿನ್ಗೆ ಅರ್ಥ ಆಕೈತ ಇಲ್ಲ ನಂಗೆ ಗೊತ್ತಿಲ್ಲ. ಆದ್ರೆ ಒಬ್ಬ ಮನುಷ್ಯಂಗೆ ಆಗೋ ತ್ರಾಸು ದ್ಯಾವ್ರು ಅನ್ನೋ ಶಕ್ತಿಗೆ ಅರ್ಥ ಆಕೈತೆ ಅನ್ನೋ ನಂಬಿಕೆ ಮೇಲೆ ಬೇಡಕತ್ತೀನಿ. ಒಂದು ಸಿನಿಮಾಗ ಒಬ್ಬ ಪ್ರೊಡ್ಯೂಸರು ಕೋಟ್ಯಾಂತರ ರೂಪಾಯಿ ಹಾಕಿ ಬಂಡವಾಳ ಹೂಡಿರ್ತಾನೆ. ಸಾವಿರಾರು ಮಂದಿ ಅದರ ಕೆಲಸ ಮಾಡಿ ಅನ್ನ ತಿಂದಿರ್ತಾರ. 8-10 ವರ್ಷ ಕಾದು ಒಬ್ಬ ಡೈರೆಕ್ಟ್ರು ಒಂದು ಸಿನಿಮಾನ ನಿರ್ದೇಶನ ಮಾಡಿರ್ತಾನೆ. ಒಂದು ಕಥೆ ಶುರು ಆದಾಗ ನಾವು ಬರೆಯೋ ಮೊದಲನೇ ಅಕ್ಷರ ಓಂ ಆದ್ರ ಸ್ಕ್ರಿಪ್ಟ್ ಪೂಜೆಯಿಂದ ಹಿಡಿದು ಮುಹೂರ್ತದ ತನಕ, ಪ್ರತಿದಿನ ಶೂಟಿಂಗ್ದಾಗ ಆಗೋ ಕ್ಯಾಮ್ರಾ ಪೂಜೆಯಿಂದ ಹಿಡಿದು ಫೈನಲ್ ಆಗೋ ಕುಂಬಳಕಾಯಿ ಮಠ, ಬಿಳಿ ಹಾಳೆ ಮೇಲೆ ಬರ್ದಿದ್ದ ಪದಗಳು ಬೆಳ್ಳಿ ಪರದೆ ಮೇಲೆ ಬೆಳಕಾಗಿ ಮೂಡೋ ತನಕ ನಾವೆಲ್ಲಾದ್ರೂ ಒಂದ್ ಕಡೆ ನಿಮ್ಮನ್ನ ಮರ್ತಿರ್ತೀವೇನವ. ಇವಾಗ ಇನ್ನೇನು 10:30ಕ್ಕ ಮೊದಲನೇ ಶೋ ಶುರು ಆಗ್ತೈತಿ. ಅಷ್ಟ್ರಲ್ಲಿ ಹೆಂಗಾರ ಮಾಡಿ ಆ ಆರ್ಡಿ ಸಿಗಂಗ್ ಮಾಡವ. ಪ್ರೊಡ್ಯೂಸರು, ಡೈರೆಕ್ಟ್ರು, ಆರ್ಟಿಸ್ಟು, ಕ್ಯಾಮ್ರಾಮ್ಯಾನು, ಮೇಕಪ್ ಮ್ಯಾನು, BTS, ಲೈಟ್ ಮ್ಯಾನು, ಎಡಿಟರು, ಡಬ್ಬಿಂಗ್ ದವ, ಮ್ಯೂಸಿಕ್ ಅವ, VFX ಅವ, ಶೂಟಿಂಗ್ದಾಗ ಎಲೆ ಎತ್ತೋ ಪ್ರೊಡಕ್ಷನ್ ಅವ, ಕಲ್ಲು ಮುಳ್ಳು ನೋಡ್ದಂಗೆ ಕೆಲಸ ಮಾಡೋ ಆರ್ಟ್ ದವ, ಮೀಡಿಯಾ ಮಂದಿ, ಲಕ್ಷಾಂತರ ರೂಪಾಯಿ ಬಾಡಿಗೆ ಕೊಟ್ಕೊಂಡು ಥಿಯೇಟರ್ ನಡೆಸೋ ಮಂದಿ, ಇಂಟರ್ವಲ್ದಾಗ 30 ರೂಪಾಯಿ ಚಿಪ್ಸು ಜ್ಯೂಸು ಮಾರ್ಕೊಂಡ್ ಬದುಕೊಂಬಂದಿ. ನಮ್ಗೆಲ್ಲ ಇರೋ ಒಂದೇ ನಂಬಿಕೆ, ಸಿನಿಮಾನೇ ತಾಯಿ. ನಂಬಿಕೆ ಅದ್ಯಾವ್ರು ಅಂತಾರೆ, ನಾನು ಅದ್ಯಾವ್ರ ಮುಂದೆನ ಕೂತ್ ನಂಬಕತ್ತೀನಿ. ಫಸ್ಟ್ ಡೇ ಫಸ್ಟ್ ಶೋ ಶುರು ಆಗಾಕ ಇನ್ 3 ತಾಸು ಆಯ್ತವ. ಆ ಸೌದತ್ತಿ ಎಲ್ಲವ ಬೇರೆ ಅಲ್ಲ, ನೀ ಬೇರೆ ಅಲ್ಲ ಅಂತೇಳಿ ಮಾಡೀನಿ. ಈ ದೀಪದ ಸತ್ಯವಾಗ್ಲೂ ಈ ಸಿನಿಮಾ ಪ್ರತಿ ಥಿಯೇಟರ್ ಸ್ಕ್ರೀನ್ದಲ್ಲೂ ಬೆಳಕರಿಲ್ಲವ. ತಾಯಿ ನಮ್ ಸಿನಿಮಾನು 500 ಕೋಟಿ ಕ್ಲಬ್ಗೆ ಸೇರ್ಲವ. ಅಣ್ಣಮ್ಮ ತಾಯಿನೇ ಬಲ್ಗಡೆ ವರ ಕೊಟ್ಲಲ್ಲ, ಅವಳು ಬಲವಾಗಿ ನಮ್ ಕಡೆ ನಿಲ್ತಾಳೆ ಅಂತಾನೆ ಅರ್ಥ. ಗಾಂಧಿನಗರದಿಂದ ನಾಗರ್ಬಾವಿ ತನಕ ನಮ್ಮನ್ನ ಹಿಡಿಯೋರೇ ಇಲ್ಲ. தம்பி அம்மனுக்கு அலங்காரம் ஆயிட்டு இருக்கு, சத்து நேரம் கழிச்சு வரையல. ಈ ತಾಯಿ ಮಹಿಮೆ ಬಗ್ಗೆ ನಿಂಗೆ ಗೊತ್ತಿಲ್ಲ ಪುಟ್ಟಿ. ಇಲ್ಲಿಗೆ ಬಂದೋದವರು ಎಂತೆಂತ ಮಟ್ಟಕ್ಕೆ ಹೋಗಿದ್ದಾರೆ ಗೊತ್ತಾ? ಹೇ ನಮ್ ರೋಹಿತ್ ಸರ್ ಅಲ್ವಾ? ಶಾಕ್ ಆಗ್ಬಿಡ್ತೀಯಾ? ಡೈರೆಕ್ಟರ್ ಸರ್, ಏನಿದು ಗೆಟಪ್ಪು? ಓ ಮೈ ಗಾಡ್, ಏನ್ ಡೈರೆಕ್ಟ್ರೆ? ಅಲ್ಲ ಸ್ವಾಮಿಗಳೇ, ಏನಿದು ಅವತಾರ? ಯಾಕೀಗೆ? ಸ್ವಾಮಿಯೇ ಶರಣಮಯ್ಯಪ್ಪ. இவன் இங்கே பார்த்துருக்காமே. ஐயோ இவனா? நம்ம மாட்டிக்கிட்டோமே. விட்றா வண்டிய. அங்காள பரமேஸ்வரி, உலகாளும் அகிலேஸ்வரி, மண்ணலுக்கும் நாயகியே ராஜேஸ்வரி, மகமாயி மாரியம்மா, காட்சி காமாட்சியம்மா, மதுரை மீனாட்சியம்மா, அங்காளம்மா, சிங்காரி ஒய்யாரி
செம்பவல கருமாறி சிங்கத்தின் மீதேறி பவனி வரும் மாறி மஞ்சளிலே நீராடி குங்குமத்தை நீ சூடி அகிலத்தை காக்கின்ற ராஜேஸ்வரி. சிவன் பாதையவள் அகில் ஆளும் தேவியவள் பரப்பொருளின் அம்சம் அவள் அகில் ஆளும் அம்மனவள். ಡ್ಯೂಟಿ ಡಾಕ್ಟರ್ ಬಂದಿದ್ದಾರಾ? ಪ್ರೇರಣೆಗೆ ಲೇಬರ್ ಪೇನ್ ಸ್ಟಾರ್ಟ್ ಆಗಿದೆ ಡಾಕ್ಟರ್. ಓಕೆ ಓಕೆ ಡಾಕ್ಟರ್, ಐ ವಿಲ್ ಹ್ಯಾಂಡಲ್ ಇಟ್ ಡಾಕ್ಟರ್. ಅಣ್ಣಮ್ಮ ಮಾರಮ್ಮ ಬಂಡೆಮ್ಮ ಕಾಳಿಯಮ್ಮ ಮಧುರಮ್ಮ ಕೆಂಪಮ್ಮ ಶಿರಸಿಯ ಮಾರಿಕಾಂಬ ಕಪ್ಪಾಳಮ್ಮ ಮಂದಾರ್ತಿ ದುರ್ಗಮ್ಮ ಚೌಡಮ್ಮ ದುಗ್ಗಮ್ಮ ಅಟ್ಟಿಯ ಲೆಕ್ಕಮ್ಮ ಜಲಗೇರಮ್ಮ ಸವದತ್ತಿ ಎಲ್ಲಮ್ಮ ತಾಯೇ ಕರೆಯೊಂದ ಕೇಳಮ್ಮ ಮಾಯೇ ಉಕ್ಕಡದ ಮಾರಮ್ಮ ನೋಡೆ ಈ ತಡೆಯ ಒಡೆದು ಕಾಪಾಡೆ ಅರಸಿಕೆರೆ ಚೌಡೇಶ್ವರಿ ಸಿಗಂದೂರ ಪರಮೇಶ್ವರಿ ಕಮಲಶಿಲೆ ಜಗದಂಬೆ ಊಶ್ವರಿ ಮೈಸೂರ ಚಾಮುಂಡಿಪುರದಮ್ಮ ಮುಳಕಟ್ಟಿ ಹೊರನಾಡ ಶ್ರೀ ಅನ್ನಪೂರ್ಣೇಶ್ವರಿ. ಶುರುವು ಪ್ರತಿ ತಿರುವು ನಿನ್ನಿಂದ ತಾನೆ ಈ ಶಾಪ ಕಳೆಯೋಳು ನೀನೇನೆ ತಾನೆ. ಬಾದಾಮಿ ಬನಶಂಕರಿ ನೀನಾದರೂ ಹೇಳೆ ನಿನ್ನ ಮಕ್ಕಳ ನೀನೇನೆ ಕಾಪಾಡು ಹೇಳೆ. ಡಟೋ 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 ಮಾರಮ್ಮ ಜೈ 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 ಅಣ್ಣಮ್ಮ. ಡಟೋ 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 ಮಾರಮ್ಮ ಜೈ 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 ಮಗಳಮ್ಮ. டேய் என்னடா ஆச்சு? ஒன்றும் ஒன்றும் நீ வேலையை பாரு. அவனை விட்ற, இங்கே பாரு. யாரா நீ? என்னடா வேணும்? ஹேய் எல்லாம் நான் நாட்டிஸ்கோ. எந்த பேக் எனக்கு தெரியும். போடா. ஐயோ பேக் நம்மளே சொல்லிட்டோமே. நிஜமா உள்ள நான் நாட்டிஸ் கேளிட்டே. என்னடா சொல்ற? எனக்கு எதுவும் தெரியாது. விடுடா. ಸುಳ್ಳು ಹೇಳ್ಬೇಡ ನೀ. தெரியும் சொல்றல்ல. ನೋಡ ಮರ್ಯಾದೆಯಿಂದ ನಾನು ನಾಟಿಸ್ ಕೊಡು. ಇಲ್ಲ ಅಂದ್ರೆ ஆமா ஒரு பெரிய ஹீரோ. ஓடுறா அவனை.
அடிச்சிருவியா அடிச்சு வெளில போயிடுவியா? பாத்தியே ಮಿಂಚ್ ನೋಡಿದ್ಯಾ? என்னடா சொல்ற? ನೋಡಿಲ್ವಾ? ಈಗ ನೋಡ್ತೀಯಾ? ತಗೋ ತಗೋ. ಈ ನನ್ನ ಮಗ ಮ್ಯಾನೇಜರ್ ಚಂದ್ರು ಎಲ್ಲೋದ ಅಂತ ನೋಡೋ ನಮ್ಮ ಡೈರೆಕ್ಟರ್ನ ಸಿನಿಮಾ ಚೆನ್ನಾಗಾಗ್ಲಿ ಅಂತ ರಾತ್ರೋರಾತ್ರಿ ಹೋಗಿ ಮಾಲೆ ಹಾಕೊಂಡು ಬಂದಿದ್ದಾರೆ. ಅದು ಡೆಡಿಕೇಶನ್ ಅಂದ್ರೆ. ಆ ನನ್ನ ಮಗ ಬೇರೆ ಯಾವ್ದಾದ್ರು ನಂಬರ್ ಇಟ್ಟಿದಾನ ಚೆಕ್ ಮಾಡು. ಡಾಕ್ಟರ್, ಮಗು ಇಷ್ಟ ಆಗ್ತಿಲ್ಲ. ஏய் யாரா அவன்? எதுக்காகடா இவனை இப்படி போட்டு அடிச்சுக்கிட்டு இருக்கீங்க? விடுங்கடா அவனை. ஒருத்தனை போய் 10 பேர் பிடிச்சிட்டு இருக்கீங்க. சொல்றான்ல, போ போ. ஏய் பின்னாடி வாங்கடா. அசிங்கமா இல்லை உங்களுக்கு? ஏய் போ போ பின்னாடி போ. அங்கேயே நிற்கணும். ஏய் எதுக்குடா அவனை இங்கே கூப்பிட்டு வந்தீங்க? என்னடா உங்க பிரச்சனை? ஒன்றும் இல்லைண்ணா. அது ನನಗೆ ನಾರ್ಮಲ್ ಆಗಿ ತಮಿಳ್ ಮಾತಾಡಿದ್ರೆ ಅರ್ಥ ಆಗಂಗಿಲ್ಲ. ಹಿಂಗೆ ಹೆಂಗೆಂಗೋ ಮಾತಾಡಿದ್ರೆ ಹೆಂಗೆ ಸರ್ ಅರ್ಥ ಮಾಡ್ಕೊಳ್ಳೋದು? ஓ கன்னடமா? ಹಾಂ ರೀ, ಬಳ್ಳಾರಿ, ಹೊಸಪೇಟೆ. கன்னடத்தில் ஒரு பாட்டு இருக்குது, நான் அடிக்கடி கேட்பேனே. அது என்ன பாட்டுடா? எந்த பாட்டு எனக்கு சரியா ஞாபகம் இல்லைண்ணா. வந்து ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. இளையராஜா மியூசிக்கு, சங்கர் நாக் டைரக்ஷன் தானே? அந்த படத்தோட பேர் என்ன கண்ணு? ಗೀತಾ ಸರ್, ಗೀತಾ. ಅದೆಲ್ಲ ಆಮ್ಯಾಗ ನೋಡ್ರಿ. ಇನ್ನೊಂದು ಅವರ್ದಾಗ ನಮ್ಮ ಸಿನಿಮಾ ರಿಲೀಸ್ ಐತೆ. ನನ್ನ ಹಾರ್ಡ್ ಡಿಸ್ಕ್ ಇಸ್ಕೊಡಿ ಸರ್. ನಿಮ್ಮ ದಮ್ಮಯ್ಯ ಅಂತಿದ್ರಿ, ಪ್ಲೀಸ್ ರೀ. தம்பி, என்னோட பாஷை உனக்கு எப்படி புரியலையோ அதே மாதிரி உன்னோட பாஷையும் எங்களுக்கு புரியல. நாட் அண்டர்ஸ்டாண்டிங். ಸರ್, ಐ ಕಮಿಂಗ್ ಫ್ರಮ್ ಬೆಂಗಳೂರು ಸರ್. ಐ ಆಮ್ ಎ ಅಸೋಸಿಯೇಟ್ டைரக்டர் சார். இப்போ கோயம்பேடு பஸ் ஸ்டாண்ட்ல ನನ್ನ ಮಗ பின்னால போ. ಈ ಥೆಫ್ಟ್ ಮೈ ಆರ್ಟಿಸ್ಟ್ ಸರ್. ನಮ್ಮ ಸಿನಿಮಾ ಕ್ಯಾಪ್ಟನ್ ಕರ್ನಾಟಕ, ಬಿಗ್ ಫಿಲಮ್ ಇನ್ ಕನ್ನಡ ಸರ್. ಐ ಮೇಡ್ ಮಿಸ್ಟೇಕ್. ನೌ ದ ಫಿಲಮ್ ವಿಲ್ ನಾಟ್ ರಿಲೀಸ್. அண்டர்ஸ்டாண்ட் அண்டர்ஸ்டாண்ட். 1000 people dreams. நோ செல்லம், பாரு கண்ணு, இந்த ஊரில் சோறு போடுற விவசாயிங்க எத்தனையோ பேர் இருக்காங்க கண்ணு. அதே மாதிரி கலையை நேசிக்கிறவங்களும் நம்ம ஊரில் நிறைய ஜனங்க இருக்காங்க தம்பி. இங்கே ஒரு குடும்பத்தில் யாராவது ஒரு ஆள் ஏதாவது ஒரு ஜென்ரேஷனில் கண்டிப்பாக சினிமாவில் இருந்திருப்பாங்க. டேய் செந்தில், வாடாங்க. போய் அவன் சொல்கிற அந்த பேக் எடுத்துகிற போ. ஏய் சொன்னதை செய், போ எடுத்துட்டு வா, போ. ಆರ್ಡಿಸ್ ಕೊಡ್ತೀರ್ರಿ? ಕರೀರಿ. ಥ್ಯಾಂಕ್ ಯು ಸರ್.
ஏய் என்னடா பார்க்குற குர்றாங்க ಸರ್ எடுத்துட்டு போ. ಥ್ಯಾಂಕ್ ಯು ಸೋ ಮಚ್. இருக்கட்டும். ಇದು ನಿಮ್ಮ ಕೈಯಲ್ರಿ ಕಾಲು ಅಂತ ಮಾಡಿದ್ರಿ ಭಾಳ ಉಪಕಾರ ಆತ್ರಿ. ನಾನೊಬ್ನೇ ಅಲ್ರಿ ಸರ, ಈ ಸಿನಿಮಾ ಸಂಬಂಧಪಟ್ಟಂಗೆ ಸಾವಿರಾರು ಮಂದಿ ಋಣ ನಿಮ್ಮ ಮ್ಯಾಗಿರ್ತದ್ರಿ. ನಾ ಬರ್ತೀನಿ ರೀ. ಇನ್ನೊಂದು ಮಾತ್ರಿ, ನಿಮ್ಗೊಂದು ನನ್ರಿ ನಿಮ್ಮ ಜೊತೆಲಿ ಇರೋನ್ರಿ ಲೇಟ್ ಆಗುತ್ತೆ. ನಾ ಓಡ್ತೀನಿ ಸರ್. என்னடா சொல்றான் அவன்? எனக்கு வேற மாதிரி தேங்க்ஸ் சொல்லிட்டு போயிருப்பானா. என்ன சொன்னா என்னண்ணா, பேகே போச்சு. என்னாச்சு? யாருண்ணா அவன்? ஒரு வார்த்தை சொன்னா ரோலெக்ஸ் மாதிரி அவன் தலையை துண்டாத்து தூயின்னு வந்துடுறேன். அவன் பேர் நான் மட்டும் சொன்னா. பராசக்தி ஹீரோடா. இப்படி சைடு ಹೋಗಯ್ಯ ಸೈಡು. ಇರ್ಲಿ. ಸ್ಟೇಟ್ ಕ್ರಶ್ ಆಗ್ಬಿಟ್ಯಾ ಅಂತಾರೆ ಎಲ್ಲಾರು. ಓ ಯಾವರಪ್ಪ? ಸರ್ ಸಿನಿಮಾ ಬಗ್ಗೆ ಕೇಳಬೇಕಾಗಿತ್ತು. ಕೇಳಿ ಸರ್. ಯಾಕ ನಮ್ಮ ಮಕ್ಕಳು ನೀವು ಕೇಳಿ ಸರ್. ವೆಯ್ಟ್ ಆ್ಯಂಡ್ ವಾಚ್. ಇದೊಂದು ಶೋ ಮುಗಿಲಿ, ಅವಾಗ ಎಲ್ರಿಗೂ ಗೊತ್ತಾಗುತ್ತೆ ಈ ಟಾಪ್ 10 ಲಿಸ್ಟಲ್ಲಿ ನಾನು ಎಲ್ಲಿರ್ತೀನಿ, ಯಾವ ಪ್ಲೇಸಲ್ಲಿ ಇರ್ತೀನಿ ಅಂತ. ಆ್ಯಂಡ್ ಅದು ಬರೀ ನಮ್ಮ ಕನ್ನಡ ಇಂಡಸ್ಟ್ರಿ ಲಿಸ್ಟ್ ಮಾತ್ರ ಆಗಿರಲ್ಲ, ಮತ್ತೆ ಏಷ್ಯಾ. ಸರ್ ஹலோ யார் நீங்க? என்ன வேணும்? ಇದೊಂದು ಕನ್ನಡ ಸಿನಿಮಾ ಸರ್. அதுக்கு நீங்க நேரா வந்துருவீங்களா? ரூல்ஸ்னு ஒன்னு இருக்கு சார். இல்ல சார், உங்க இஷ்டத்துக்குலாம் உள்ள விட முடியாது சார். ஹலோ, வாட்ஸ் ஹேப்பனிங் ஹியர்? ಸಿನಿಮಾ ಮಾಡೋ ಹುಚ್ಚಿತ್ತು, ಆದ್ರೆ ಇಷ್ಟು ದೊಡ್ಡ ಸಿನಿಮಾ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ನೀವು ಕತೆ ಹೇಳಿದಾಗ, ಬಜೆಟ್ ಕೊಟ್ಟಾಗ ಎಷ್ಟಾದರೂ ಖರ್ಚಾಗ್ಲಿ ಅನ್ನಿಸ್ತಿತ್ತು. ಶೂಟಿಂಗ್ ಮಾಡುವಾಗ ಇಷ್ಟರಲ್ಲೇ ಮುಗಿದ್ರೆ ಸಾಕು ಅನ್ನಿಸ್ತಿತ್ತು. ರಿಲೀಸ್ಗೆ ಅಂದಾಗ ಅಕ್ಕಪಕ್ಕದವರು ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಒಪ್ಸಿದ್ದಕ್ಕೆ ನನ್ನ ಶಕ್ತಿ ಮೀರಿ ಬಂಡವಾಳ ಹಾಕ್ಬಿಟ್ಟೆ. ದೇವರಾಣೆಗೂ ಹೇಳ್ತೀನಿ, ಹಾಕಿದ ದುಡ್ಡು ವಾಪಸ್ ಬಂದ್ರೆ ಸಾಕು ಅನ್ಸಿದೆ. ನಮ್ಮ ಸಿನಿಮಾ ಚೆನ್ನಾಗಿ ಓಡುತ್ತಲ್ವಾ ಡೈರೆಕ್ಟ್ರೆ? ಸ್ವಾಮಿಗಳೇ, ಟ್ರೈಲರ್ಗೆ ಸಿಕ್ಕಿದ ಹೈಪ್ ನೋಡಿ ಫ್ಯಾನ್ಸ್ ಎಲ್ಲ ಭಾಳ ರೊಚ್ಕೆದ್ಬಿಟ್ಟಿದ್ದಾರೆ. ಕೋಡಿಮಠ ಶ್ರೀಗಳು ಕೂಡ ಇನ್ನೊಂದೇ ಒಂದು ಗಂಡಾಂತರ ಇದೆ, ಅದೊಂದು ಕಳೆದ್ಬಿಟ್ರೆ ಎಲ್ಲೋ ಹೋಗ್ತೀಯಾ ಅಂತ ಹೇಳಿದ್ದಾರೆ. ತೀನಾಮಠ ಸಿಲ್ವರ್ ಜೂಬ್ಲಿ ಆಗಲಿಲ್ಲ ಅಂದ್ರೂ ಕುಂಟ್ಕೊಂಡು ಒಂದು 100 ಡೇಸ್ ಆದರೂ ಓಡುತ್ತಲ್ವಾ ಡೈರೆಕ್ಟ್ರೆ? ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಓ ಮೈ ಗಾಡ್, ಯಾರು ಹಂತ ಅನ್ಸ್ಬಿಡ್ತಿದ್ದಾರೆ? ಫ್ಯಾನ್ ಕುಗ್ತಿದ್ದಾರೆ ಅನ್ಸುತ್ತೆ. ಡೈ ಹಾರ್ಟ್ ಫ್ಯಾನ್. ಬಾ. ಹಲೋ, ಹಾಯ್ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಕೂಲ್.
ಡೈರೆಕ್ಟ್ರೆ ಅಲ್ಲ್ಯಾಕ್ ನಿಂತಿದ್ದೀರಾ? ಬನ್ನಿ ಇಲ್ಲಿಗೆ. ಏನ್ ಗುರು ಅಲ್ಲ ಬ್ರೋ, ನಾನು ಎಷ್ಟೆಷ್ಟು ಎಲ್ಲೆಲ್ಲಿ ಅಂತ ಹುಡ್ಕಾಡೋದು, ನಂಗೆ ಹೇಳ್ಬಿಡ್ತಾನೆ ಹೋಗೋದು. ಆಮೇಲೆ ಫ್ಲ್ಯಾಶ್ ಆಯ್ತು. ಹೆಂಗಾದ್ರೂ ಫೈನಲಿ ನಾವು ಕ್ಯೂಬ್ ಆಫೀಸ್ ಹತ್ರನೇ ಬರಬೇಕು ಅಂತ. ಬ್ರೋ ನೋಡಿ ಬ್ರೋ, ಫೇಸ್ಬುಕ್ ಲೈವು. ಅಬ್ಬಾ ಏನ್ ಸಡಗ್ರ, ಎಷ್ಟು ಜನ ಸೇರಿದ್ದಾರೆ ಬ್ರೋ. ಇನ್ನೊಂದು 5 ನಿಮಿಷದಲ್ಲಿ ಸಿನಿಮಾ ಸ್ಟಾರ್ಟ್ ಆಗ್ಬಿಡತ್ ಬ್ರೋ. ಅಲ್ಲಿ ಸಿನಿಮಾ ಪ್ಲೇ ಆಗ್ಲಿಲ್ಲ ಅಂದ್ರೆ ಬ್ರೋ 10 ಗಂಟೆ ಆಗೋಯ್ತು, ಮುಗೀತು ನಮ್ ಕಥೆ. ಆರಾಮಾಗಿರಿ. ಆ ಡೈರೆಕ್ಟ್ರು, ಹೀರೋ, ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟ್ರು ನಮ್ಮನ್ನ ಮುಗಿಸೇ ಬಿಡ್ತಾರೆ. என்னப்பா உங்களை மாதிரி பசங்களால தான்ப்பா இண்டஸ்ட்ரியோட மரியாதையே கெட்டு போகுது. பண்ண வேண்டிய வேலையை கரெக்டாக பண்ணலைன்னா நேச்சர் கூட நமக்கு சப்போர்ட் பண்ணாது. எத்தனை வருஷமா கர்நாடகாலேருந்து தமிழ்நாட்டுக்கு வந்து சினிமாவை அப்லோட் பண்ணிட்டு இருக்காங்க தெரியுமா? அசிஸ்டன்ட் டைரக்டராக இருக்கீங்களே, இந்த ஒரு வேலையாவது கரெக்டாக பண்ணியிருக்கலாம்ல. அது சரி, உங்க படத்தோட பேர் என்ன சொன்னீங்க? தம்பி, உங்க சினிமாவோட டைட்டில் என்ன? கேப்டன் கர்நாடகா. கேப்டன் கர்நாடகாவா? இது நேத்து ராத்திரியே அப்லோட் பண்ணிட்டாங்களே. ஏனோ நாளைக்கு ரஃபிகிட்ட போயிட்டு செகண்ட்ஸுக்கு தள்ளி விட்டா ஒரு 10,000 கிடைக்கும். இந்த பேகு நீ எதை விதைக்கிறாயோ அதையே அறுவடை செய்வாய். ಹಂಗಂದ್ರೆ ಬ್ಯಾಗ್ನ ಇಟ್ಸ್ ಅನ್ಬಿಲೀವಬಲ್. ಇರು வரேன். ಕಳ್ದು ಹೋಗಿರೋ ಯಾವ ವಸ್ತು ಆದ್ರೂ ಅಷ್ಟೇ, ಋಣ ಇದ್ರೆ ಅದಾಗ ಅದೇ ಸಿಗತ್ತೆ. ಅದು ಸೇರ್ಬೇಕಾಗಿರೋ ಜಾಗಕ್ಕೆ ಸೇರುತ್ತೆ. ಜಗದ ಸೃಷ್ಟಿ ಮಾಡಿದ ಬ್ರಹ್ಮನು, ಮಗುವಿಗೆ ಜನ್ಮ ನೀಡುವಳಮ್ಮನು. ಚಿತ್ರ, ಈ ಬುಕ್ಕು ಪೇಷಂಟ್ ಬೆಡ್ ಮೇಲೆ ಸಿಕ್ತು. ನೀನ್ ಹೇಳ್ದಂಗೆ ಏನಾದ್ರೂ ಹೆಣ್ಮಗುನೇ ಆಯ್ತು ಅಂತ ಅಂದ್ರೆ ಅದೇ ಹೆಸರಿಡೋಣ ಅಂತ ಸೃಷ್ಟಿ ಮಾಡಿದ ಬ್ರಹ್ಮನು, ಮಗುವಿಗೆ ಜನ್ಮ ನೀಡುವಳಮ್ಮನು. ಸಿನಿಮಾ ಅನ್ನೋದು ದೇವರ ಪ್ರತಿಬಿಂಬ, ನಾಡು ನುಡಿಯಂತೆ ಸಿನಿಮಾ ಎದೆ ತುಂಬ. ಜಗದ ಸೃಷ್ಟಿ ಮಾಡಿದ ಬ್ರಹ್ಮನು, ಮಗುವಿಗೆ ಜನ್ಮ ನೀಡುವಳಮ್ಮನು. ಕಳೆದ ಚಲನಚಿತ್ರ
ನೂರಾರು ಪ್ರೇಕ್ಷಕರಿಗೆ ಸ್ಫೂರ್ತಿ ಪಾತ್ರ, 100 ದಿನ ಕಳೆದ ಚಲನಚಿತ್ರ. ನೂರಾರು ಪ್ರೇಕ್ಷಕರಿಗೆ ಸ್ಫೂರ್ತಿ ಪಾತ್ರ, ಅವಮಾನ ಮೊದಲಂತೆ ವರಮಾನ ಕೊನೆಗೆ, ಬಹುಮಾನ ಸಿಗಬೇಕು ಸನ್ಮಾನದ ಜೊತೆಗೆ. ತಾರೆಗಳಾಗೋ ಅವಕಾಶವು ಇಲ್ಲಿರಲು, ಭೂಮಿಯು ಕೂಡ ಒಂಥರದಲ್ಲಿ ಮುಗಿಲು. ಸಿನಿಮಾ ಅನ್ನೋದು ದೇವರ ಪ್ರತಿಬಿಂಬ, ನಾಡು ನುಡಿಯಂತೆ ಸಿನಿಮಾ ಎದೆ ತುಂಬ ಜಗದ ಸೃಷ್ಟಿ. ಇಷ್ಟೆಲ್ಲ ಆಗಿ ಕ್ಯಾಪ್ಟನ್ ಕರ್ನಾಟಕ ರಿಲೀಸ್ ಆಯ್ತಲ್ವಾ, ಇದಕ್ಕೂ ಮೀರಿ ಸಿನಿಮಾ ಚೆನ್ನಾಗಿ ಓಡ್ಲಿಲ್ಲ ಅಂದ್ರೆ ಪಾಪ ನಮ್ಮ ಡೈರೆಕ್ಟರ್ ಕತೆ ಅಷ್ಟೇ ಅಲ್ವಾ. ನೋಡು ದೋಸ್ತ, ಒಂದು ಸಿನಿಮಾ ರಿಲೀಸ್ ಅನ್ನೋದು ಜಾತ್ರೆ ಒಳಗ ಮೆರವಣಿಗೆಗೆ ಹೊಂಟಿರೋ ಆ ತೇರಲ್ಲಿ ಕುಂತಿರೋ ದೇವ್ರಂಗ. ವರ್ಷ ಪೂರ ಪೂಜೆ ಮಾಡೋಣಂತೇಳಿ ಪೂಜಾರಪ್ಪನೊಬ್ಬನ್ ನಿಲ್ಸಿ ಮುಗಿಬಾ ಕೈ ಎಳಿ ರಥನ ಪ್ರೂವ್ ಮಾಡ್ಕೊ ನಿನ್ ಭಕ್ತಿನ ಅಂತ ಹೇಳಿದ್ರಾಗ್ತದೇನ? ಆ ಉತ್ಸವಕ್ಕೆ ಒಂದ್ಗೂಡಿರೋ ಎಲ್ಲಾ ಮಂದಿ ಸೇರಿ ಭಕ್ತಿಯಿಂದ ಹಗ್ಗಕ್ಕೆ ಕೈ ಹಾಕಿ ಎಳೆದ್ರಾ ನೋಡು, ಅದಾ ಒಂದ್ ಶಕ್ತಿಯಾಗಿ ಕನ್ವರ್ಟ್ ಆಗಿ ಇತ್ತಾಗ ರಥನೂ ಮುಂದೆ ಹೋಗ್ತದ. ಭಾಷೆ ಸಿನಿಮಾ ಅನ್ನೋ ವಿಚಾರಗಳ ಮೇಲೆ ನಂಬಿಕೆ ಇಟ್ಕೊಂಡು ಜೈ ಅಂದವ್ರ ಜೀವನನೂ ಮುಂದೆ ಸಾಕ್ತದೆ. ಕ್ಯಾಮ್ರಾ ಗಿಮ್ರಾ ಏನೋ ಇಕ್ಕಿದ್ಯಾ ಇಲ್ವಾ? ನಡಿ. ಇಂಟರ್ವಲ್ ಅಲ್ಲಿ ತಾಯಿ ಸೆಂಟಿಮೆಂಟ್ ಫುಲ್ ಅಳುನೆ ಬಂದು ನೋಡ್ರ ಸರ್, ನಮ್ ಕನ್ನಡ ಸಿನಿಮಾಗಳು ಎಲ್ಲಿ ಗಂಟೆ ಬಂದವೆ? ಎಲ್ಲ ನಮ್ಮ ಮಂಡ್ಯ ಒಂಬಾಡಿ ಚೆಕ್ ಮಾಡಿಲ್ಲ, ಚೆಕ್ ಮಾಡ್ರಿ ಅವನ್ನ ಸರ್. ನಿಂತ್ಕೊಳ್ಳೋ, ಯಾರೋ ಗಾರ್ಡ್ ಮಸ್ಟ್ ಬಿ ಕ್ರೇಜ್ ಇದ್ದಂಗ ಅವನಲ್ಲ. ಎಲ್ಲಿ ಕ್ಯಾಮ್ರಾ ಎಲ್ಲಿಟ್ಟಿದೆ ತಗಿ. ಸರ್, ಇವನ್ ಯಾರೋ ನಮ್ ಲೋಕಲ್ಲೇನೆ. ಹೋ ಹೌದಾ? ಬಾಯ್ ಗೋ ಗೋ. ಏನಂತೀರಾ ಸರ್? ಪರವಾಗಿಲ್ಲ ರೀ, ಆಫ್ರಿಕಾದವರೆಲ್ಲ ಕನ್ನಡ ಸಿನಿಮಾ ನೋಡಂಗಾದ್ರು. ಹಳ್ಳಿಗಳಲ್ಲಿ ಆಡಿಸ್ತಾರೆ ನಾಟಕ, ಅವಾಗವಾಗ ಹಳ್ಳಿಗಳಲ್ಲಿ ಆಡಿಸ್ತಾರೆ ನಾಟಕ. ಈಗ ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ ಕ್ಯಾಪ್ಟನ್ ಕರ್ನಾಟಕ. ನಾನು ಸ್ಕ್ರೀನ್ ಅಲ್ಲಿ ರಿಲೀಸ್ ಆಗಿರೋದು. ನಾಳೆ ಬೆಳಗ್ಗೆ ಪೇಪರ್ ನೋಡಿ 700 ಸ್ಕ್ರೀನ್ ಆಗಿರುತ್ತೆ. ನಾನೇನ್ ಮಾಡೋದು? ಜನರೇ ಕೇಳಿ ಕೇಳಿ ಹಾಕ್ಸ್ಕೊತಿದ್ದಾರೆ. ನಮ್ಮೆಲ್ಲರಿಗೆ ನಮಸ್ಕಾರ ಮಾಡಿ ಫ್ರೆಂಡ್ಸ್. ಗಾರ್ಜೆಟ್ ಪೀಪಲ್ಸ್ ಮನೇಲಿ ಕುತ್ಕೊಂಡು ನೋಡ್ಬಿಟ್ಟು ಕ್ಯಾಪ್ಟನ್ ಆಫ್ ಕರ್ನಾಟಕ ಫಿಲಮ್ ನೋಡಿ. ಕ್ಯಾಪ್ಟನ್ ಕರ್ನಾಟಕ ರಿಲೀಸ್ ಆಗಿದೆ ಅಂಡ್ ಇದರಲ್ಲಿ ಆಕ್ಟಿಂಗ್ ಮಾಡಿದ್ರಣ ಹೀರೋ. ಯಪ್ಪ, ಹೀರೋ ನೋಡೋದಕ್ಕೆ ಕ್ಲಾಸು, ಹೀರೋಯಿನ್ ಒಳ್ಳೆ ಪೀಸು ಪೀಸು, ಹೀರೋಯಿನ್ ಒಳ್ಳೆ ಪೀಸ್ ಅಣ್ಣ. ಸ್ವಾಮಿಯೇ ಶರಣಮಯ್ಯಪ್ಪ. ಇದೇನಿದೆ ಎಲ್ಲ ಭಗವಂತನಿಚ್ಛೆ. ಮಾತಾಡಿ ಮಾಡೋ ಪಾಠ ಹತ್ತಿದ್ದು. ಕೊನೆಗೂ ಕ್ಯಾಪ್ಟನ್ ಕರ್ನಾಟಕ ಚಿತ್ರ ರಿಲೀಸ್ ಆಯ್ತು. ಫಸ್ಟ್ ಡೇ ಫಸ್ಟ್ ಶೋ ಕಲಾಭಿಮಾನಿಗಳು ನೋಡಿ ಖುಷಿ ಪಟ್ರು. ಇಲ್ಲಿ ನೋಡೋರು ಬದಲಾಗ್ಬೋದು, ಮಾಡೋರು ಬದಲಾಗ್ಬೋದು, ಕಂಟೆಂಟ್ ಬದಲಾಗ್ಬೋದು, ಟೆಕ್ನಾಲಜಿ ಬದಲಾಗ್ಬೋದು, ಆದರೆ ಸಿನಿಮಾ ಯಾವತ್ತೂ ಬದಲಾಗಲ್ಲ. ಸಿನಿಮಾಗಳು ಹಂಚೋ ಸಂತೋಷ ಎಳ್ಳಷ್ಟು ಕಡಿಮೆ ಆಗಲ್ಲ. ಇಷ್ಟೆಲ್ಲ ಹೇಳ್ತಿದಾರಲ್ಲ, ಇವರೆಲ್ಲ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ನಾವೇರಿ ಸಿನಿಮಾ. ನಿಮ್ಮನ್ನ ರಂಜಿಸೋದೇ ನಮ್ಮ ಧರ್ಮ. ಏಯ್ ಬ್ರೋ, ಗೇಟ್ ಕ್ಲೋಸ್ ಮಾಡ್ತಾ. ಏಯ್
ಸರ್ 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 ಟಿಕೆಟ್ ಇಲ್ಲ ಸರ್ ನೆಕ್ಸ್ಟ್ ಶೋ ಬನ್ನಿ ಇಡೀ ಶೋ ಸೋಲ್ಡ್ ಔಟ್. ಸರ್ 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 ನಾವು ಇದೇ ಸಿನಿಮಾದವ್ರೆ ಸರ್. ಬೇಕಾದ್ರೆ ಸಿನಿಮಾ ಟೀಮ್ದವ್ರಿಗೆ ಯಾರಿಗಾರು ಕಾಲ್ ಮಾಡಿ ಕೇಳ್ರಿ ನೋಡಿ ನೀವು. ಪ್ಲೀಸ್ ಸರ್. ನಾವಿಬ್ರು ಇಲ್ಲ ಅಂತಿದ್ರೆ ಈ ಸಿನಿಮಾನೇ ರಿಲೀಸ್ ಆಗ್ತಿರ್ಲಿಲ್ಲ ಗೊತ್ತಾ? ದೋಸ್ತ ನಾವು ಗೆಲ್ಲೋ ಮಠ ಎಷ್ಟಾ ಕಿರ್ಚಾಡಿದ್ರು ಯಾರು ಕೇಳಿಸ್ಕೊಳಂಗಿಲ್ಲ. ನಮಗೂ ಟೈಮ್ ಬರ್ತದ ಬಾ. ಇಟ್ ಹರ್ಟ್ಸ್ ಬ್ರೋ.